ನುಡಿದು ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಧರೆಯಳು ವಿಶೇಷ ಮನಮೂರ ವಿಘ್ನೇಶ ದೇವ ಜಗದೀಶ ಶರಣು ವಿಘ್ನೇಶ ಮುದದಿಲ್ಲದನಿಲ್ಲ ಶರಣು ತಿರುಭದ್ರ ಶಾಲಿ ವಾಹಿನಿ
शक्तिहस्तो विरूपाक्षो शिखिवाहो षडाननो दारुणौरिमुरुगग्नौ भावये कुक्कुटध्वजौ स्कल्दौ षण्मुखौ देवौ शिवतेजौ चतुर्भुजौ कुमार स्वामिनाथौ तं कार्तिकेयौ नमाम्यहम् तं कार्तिकेयौ नमाम्यहम् अरुमुगद कुमारगे जलधीर गंभीर गारती तीरे आरुमुगद कुमारगे ವರದಹಸ್ತನಿಗೆ ಮಯೂರವರುಡಗೆ ಗುರುವರಿಯ ಶ್ರೀ ಕಾರ್ತಿಕೇಯನಿಗೆ ನರರ ಚಿತ್ತೋರಗ ದುರ್ಯ ತಣಿಸಿ ನಿತ್ಯ ಧರೆಯ ಕಾಯುವ ಧರ್ಮಾಧ್ಯಕ್ಷನಿಗೆ ಆರು ಮೊಗದ ಕುಮಾರಗೆ ನೆನೆಯಿರು ಜನರೆಲ್ಲ ಶರವಣನ ಪಾವನ ಪಾವಲ್ ಜಯಪುರವರನ ದೇವ ವಿನಾಯಕ ಸೋದರನ ದೇವ ವಿನಾಯಕ ಸೋದರನ ದೇವ ವಿನಾಯಕ ಸೋದರನ ಜನ ಭಾವ ವಿಚಾರಿ ಸನಾತನನ ಕಾವ ಕಲಾಪತಿ ಚಿಲ್ಮಯನ ಸಂಜೀವ ಶರಣಪತಿ ಶುಭಕರನ ಸಂಜೀವ ಶರಣಪತಿ ಶುಭಕರನ ಇಂದನ ದಿನ್ನತೈ ತುಂದನ ದಿನ್ನತೈ ಇಂದನ ದಿನ್ನತೈ ದಿಲ್ಲತೈ ದಿಲ್ಲತೈ ಇಂದನ ದಿನ್ನತೈ ತುಂದನ ದಿನ್ನತೈ ತೈ ದಿನದೈ ತೈ ದಿನದೈ ತೈ ದಿನದೈ ತೈ ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ ಓ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ
ಕರುಣಾಸಾಗರ ದೇವ ಗುರು ವಿಶ್ವಬಾಲ್ಯ ಶರಣು ಮಯೂರ ವಾಹನ ದೇವ ದೇವ ಅಚ್ಚರಣಕ್ಕೆ ಮಣಿವೆವು ಕಳೆವೆಮ್ಮ ನೋವಾ ಓ ಶರಣಂತೆ ಶ್ರೀ ಸುಬ್ರಹ್ಮಣ್ಯ ಪಾಲಿಸು ಷಡ್ವದನ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ಕಲಾತ್ಮನೆ ಕರುಣಾಳು ಕಮಲ ಮುಖ ಕಲಾತ್ಮನೆ ಕರುಣಾಳು ಕಮಲ ಮುಖ ಇಲ ಪುರುಷ ವೇಷಾಲ ದಯಾನಿಧಿ ದಾನವ ವಿಶ್ವದಲ್ಲಿ ಪಸರಿಸುತ್ತಾನಿಯ ಕರುಣದಲ್ಲಿ ಪ್ರಾಣವು ಮದಿಯ ವಿಧಾನಕ್ಕೆ ಲೀಲಹೆ ದೀನರ ಬರ ಕಾರುಣ್ಯ ಕಲಾಂಬುದಿ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ದಿಂದನ ದಿನ್ನತೈ ತೊಂದನ ದಿನ್ನತೈ ದಿಂದನ ದಿನ್ನತೈ ದಿಲ್ಲತೈ ದಿಲ್ಲತೈ ದಿಮ್ ತಗಡ ತಗ ದಿಮ್ ತಗಡ ತಗ ದಿಮ್ ತಗಡ ದಿಲ್ಲತೈ ತೋಂ ತಗಡ ತಗ ದಿಮ್ ತಗಡ ತಗ ದಿಮ್ ತಗಡ ದಿನ್ನತೈ ದಿಂದನ ದಿನ್ನತೈ ತೊಂದನ ದಿನ್ನತೈ ತೈ ದಿನದೈ ತೈ ದಿನದೈ ತೈ ದಿನದೈ ತೈ ದಿನದ ದಿನದೈ ದಿನದೈ ತತ್ತ ಒಂದೇ ದೇವರ ದೇವ
ಅಂಬುರುಹನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ
ಜನ್ಮದಿಂದಲೇ ನಾನು ಎನ್ನುವಂತಹ ಭಾವವು ಮಳೆತು ನಾನಾರು ಎನ್ನುವಂತಹ ಪ್ರಶ್ನೆಗೆ ಕಾರಣವಾಯಿತು. ಈ ಪ್ರಶ್ನೆಯನ್ನು ಕೇಳುವುದು ಯಾರಲ್ಲಿ? ಇಲ್ಲಿರುವ ಇನ್ನಿಬ್ಬರಿಗೂ ಅದೇ ಪ್ರಶ್ನೆ, ಅದೇ ಆತಂಕ. ಆದರೆ ನಾನು ಎನ್ನುವಂತಹ ಭಾವ ಮೊಳೆತ ತಕ್ಷಣದಲ್ಲಿಯೇ ನೀನು ಎಂಬುದು ಒಂದು ಇದೆ, ಅದು ಅಖಂಡವಾದದ್ದು, ಅನಂತವಾದದ್ದು ಎಂಬ ಅರಿವಾಯಿತು. ಅದು ನೀನೇ, ನಿನ್ನಿಂದಲೇ ನಮ್ಮ ಹುಟ್ಟು ಎನ್ನುವಂತಹ ವಿಚಾರ ವೇದ್ಯವಾಯಿತಮ್ಮ. ಪ್ರಣವವೇ ದಿವ್ಯ ಪ್ರಣತಿಯಾಗಿ, ಆ ಅನುಪಮ ಪ್ರಣತಿಯೇ ವಾತ್ಸಲ್ಯ ನಿಧಿ ಮಹಾಮಾತೆಯಾಗಿ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದಾಗ ನಮಗೆ ಅರಿವಿಲ್ಲದೆ ನಮ್ಮ ಕರಗಳು ಜೋಡಿಸಲ್ಪಟ್ಟವು, ಶಿರ ಬಾಗಲ್ಪಟ್ಟಿತು ತಾಯಿ. ಪ್ರಣತಿ ಎಂದರೆ ದಿವ್ಯ ಪ್ರಭೆ ಎಂಬ ಅರ್ಥದೊಂದಿಗೆ ಬಾಗುವಿಕೆ ಎನ್ನುವಂತಹ ಅರ್ಥವನ್ನು ಧ್ವನಿಸುತ್ತದೆಯಂತೆ. ಅದೇ ಪ್ರೇರಕ ಶಕ್ತಿಯಾಗಿ ನಮ್ಮನ್ನು ಬಾಗುವ ಹಾಗೆ ಮಾಡಿದೆ ತಾಯಿ. ಜನನಿ, ನಿತ್ಯ ನಿರ್ಮಲೆಯಾದಂತಹ ನೀನೇ ನಮಗೆ ಸತ್ಪಥವನ್ನು ತೋರಿ ಮುನ್ನಡೆಸಬೇಕು ಎನ್ನುವ ಹಾಗೆ ಭಕ್ತಿಯ ಪ್ರಾರ್ಥನೆಯಮ್ಮ ಅನುಗ್ರಹಿಸುತ್ತಾಯಿ. ಬೆಳೆದು ನಿಂತು ಪ್ರಕಾಶಮಾನವಾಗಿ ಕಾಣುವ ನಿನ್ನ ದಿವ್ಯ ರೂಪವನ್ನು ಕಂಡಾಗ ನಾವೆಲ್ಲರೂ ಧನ್ಯರಾದೆವಮ್ಮ. ತುಂಬಿದಂತಹ ಜಲರಾಶಿಯ ಮೇಲೆ ದಿಕ್ಕು ಕಾಣದೆ ನಾವೆಲ್ಲರೂ ಬಳಲುತ್ತಿರುವ ಸಮಯದಲ್ಲಿ ಓಂ ಎನ್ನುವಂತಹ ನಿನಾದವೊಂದು ಕೇಳಿ ಬಂತು. ಅದನ್ನೇ ಭಕ್ತಿಯಿಂದ ಉಚ್ಚರಿಸಿದವರು ನಾವು. ಅಜ್ಞಾನ ಎನ್ನುವಂತಹ ಅಂಧಕಾರದಲ್ಲಿ ನಾವೆಲ್ಲರೂ ಬಳಲುತ್ತಿದ್ದೇವೆ. ಹಾಗಾಗಿಯೇ ಸುಜ್ಞಾನವನ್ನು ಕೊಡುವುದರ ಮೂಲಕ ನಾವು ಮುಂದೆ ಮಾಡಬೇಕಾದಂತಹ ಕಾರ್ಯವಾದ್ರೂ ಏನು ಎಲ್ಲವನ್ನು ತಿಳಿಸಿ ಮುದ್ದು ಮಕ್ಕಳನ್ನು ಪೊರೆಯಬೇಕು. ತಾಯಿ
ಜಗದಾಧಿಮಾಯೇ, ಕಾಣುತ್ತಿರುವಂತಹ ಜಲರಾಶಿಯ ಮಧ್ಯದಲ್ಲಿ ದೀಪ್ಯಮಾನವಾಗಿ ಕಂಗೊಳಿಸುತ್ತಾ ಇರುವೆಯೇ ತಾಯಿ. ನೀವೇ ನಮ್ಮ ತಾಯಿ ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ನಮ್ಮ ಹುಟ್ಟು ಯಾಕೆ ಏನು ಎಂಬುದನ್ನು ನಾವು ಅರಿಯದೇ ಹೋಗಿದ್ದೇವೆ. ಅಮ್ಮ, ಅಜ್ಞಾನಿಗಳಾದಂತಹ ನಮಗೆ ಸುಜ್ಞಾನದ ಬೆಳಕವನ್ನಿತ್ತು ನಮ್ಮ ಮೂವರನ್ನು ಸಾನುರಾಗದಿಂದ ಪೊರೆಯಬೇಕು ಜನನಿ. ಜಯ 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 ಜಯ. ಹರಿಹರ ಬ್ರಹ್ಮರಂದಿರಿಸಿ ನಾಮ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನಕಾರ್ಯ ಮುದಗೆ ಊರದ ಬೇನದ ನಿಮಗೆ. ಅಗಾಧವಾದಂತಹ ಜಲರಾಶಿಯ ಮಧ್ಯದಲ್ಲಿ ದಿಕ್ಕನ್ನು ಕಾಣದೆ ಅಲೆದಾಡಿಕೊಂಡಿರುವ ಓ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತ ನಾನೇ ನಿಮ್ಮ ಜನನಿಯು. ಮಕ್ಕಳೇ, ನನ್ನ ಸಂಕಲ್ಪ ಮಾತ್ರದಿಂದ ನಿಮ್ಮ ಸೃಷ್ಟಿಯಾಗಿದೆ ಮಕ್ಕಳೇ. ಪ್ರಪಂಚ ಮುಖಕ್ಕೆ ನಿಮ್ಮನ್ನು ಗುರುತಿಸಿ ಕರೆಯುವುದಕ್ಕಾಗಿ ಒಬ್ಬೊಬ್ಬರಿಗೊಂದೊಂದು ಶುಭನಾಮಕರಣವನ್ನು ಮಾಡುವುದಕ್ಕಿದ್ದೇನೆ. ರಕ್ತ ಛಾಯೆ ಎಂದೊಪ್ಪುವಂಥ ಮಗನೇ ನೀನೇ ಬ್ರಹ್ಮ. ಧನ್ಯನಾದೆ. ನೀಲಮೇಘ ಶಾಮನಾದ ಕಂದ ನೀನೇ ವಿಷ್ಣು. ತ್ರಿನೇತ್ರಧಾರಿಯಾಗಿಯೂ ಶ್ವೇತವರ್ಣದಿಂದ ಕಂಗೊಳಿಸುತ್ತಿರುವ ಕುಮಾರ ನೀನೇ ಮಹೇಶ್ವರ. ಪುನೀತನಾದೆ ತಾಯಿ. ಮಕ್ಕಳೇ, ಹೋದ ಕಲ್ಪದಲ್ಲಿ ಲಯವಾದಂತ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಸೃಷ್ಟಿಯಾಗಿದೆ ಮಕ್ಕಳೇ. ಆದ್ದರಿಂದ ಒಬ್ಬೊಬ್ಬರಿಗೆ ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರ, ಧರಿಸುವುದಕ್ಕೆ ಗುಣವನ್ನು ಅನುಗ್ರಹಿಸುತ್ತೇನೆ. ಸತ್ವರಜತ ತಮವೆನು ದಿವ್ಯಗುಣ ಮೂರು ಮತ್ತೆ ರಜತ ಗುಣದಿಯೇ ನಿತ್ಯ ತೈಜದ ನಿವಿಧಾತನು ಸಾತ್ವಿಕ ಬೆತ್ತು ಹರಿಯುತ್ತದೆಯೇ. ಮಗನೇ ಬ್ರಹ್ಮ. ಅಮ್ಮ, ರಾಜಸ ಗುಣಭರಿತನಾದಂಥ ನೀನು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿ ನೆಲೆಯಾಗು. ನಿನ್ನಿಚ್ಛೆಯಂತೆ ಅದರಮ್ಮ. ಮಗನೇ ವಿಷ್ಣು. ಸಾತ್ವಿಕ ಗುಣಭರಿತನಾದಂಥ ನೀನು ಪಾಲನೆಯ ಉದ್ಯೋಗವನ್ನು ಮಾಡುತ್ತಾ ವೈಕುಂಠದಲ್ಲಿ ಸ್ಥಿರನಾಗು. ಮಗನೇ ಈಶಾ. ತಾಮಸ ಗುಣಭರಿತನಾದಂತಹ ನೀನು ಲಯದ ಉದ್ಯೋಗವನ್ನು ಮಾಡುತ್ತಾ ಕೈಲಾಸದಲ್ಲಿ ನೆಲೆಯಾಗು. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಈ 3 ಉದ್ಯೋಗವನ್ನು ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿಕೊಂಡು ಬಂದಲ್ಲಿ ನಿಮಗೆಲ್ಲರಿಗೂ ಶುಭದಾಯಕಿಯಾಗಿ ನಾನಿದ್ದೇನೆ ಮಕ್ಕಳೇ. ಮತ್ತೆ ನಿನ್ನಿಂದಲೇ ಪ್ರಸಾದಿಸಲ್ಪಟ್ಟಂತಹ ಉದ್ಯೋಗಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಾಗ ದುಷ್ಟಶಕ್ತಿಯಿಂದ ಕಷ್ಟ ಬಂದ್ರೆ ಏನು ಮಾಡುವ? ಕಷ್ಟವೇ ಕಷ್ಟ ಕರಗಳೆಲ್ಲ ನಿಷ್ಠೆಯು ಬಲಿತಲು ದರ್ಶನವ ನಿಮಗೆ ನಿಷ್ಠರಿ ಕೊರೆವೆಂದ ಭಯವಿತ್ತೈದಲು ತತ್ತಂತರ್ಧನವ. ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯಗಳಲ್ಲಿ ನೀವು ಮೂವರು ನಿರತರಾದಾಗ ದುಷ್ಟರಿಂದ ಕಷ್ಟ ಬಂದಿತು ಎಂಬ ಭಯವೇ ಚಿಂತಿಸುವಂತಹ ಪ್ರಮೇಯವಿಲ್ಲ ಮಕ್ಕಳೇ. ಭಕ್ತಿಯಿಂದ ನನ್ನನ್ನು ಸ್ತುತಿಗೈದರೆ ಸಾಕು, ಪ್ರತ್ಯಕ್ಷ ಪರೋಕ್ಷವಾಗಿ ಬಂದು ನಿಮಗೊದಗಿದ ಸಂಕಷ್ಟವನ್ನು ದೂರೀಕರಿಸುತ್ತೇನೆ. ಇದೋ ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಕ್ಷೀರದಲ್ಲಿ ಹೊರಗಡೆ ದಾನವರೀರ್ವ ವೃದ್ಧಿಸುತ್ತಲಿ.
ಅರ್ಥವಾಗುತ್ತಾ ಇಲ್ಲ. ವಿಚಾರಿಸುವುದಕ್ಕೆ ಹತ್ತಿರದಲ್ಲಿ ಯಾರೂ ಇಲ್ಲ. ನೋಡೋಣ, ಜಲದಲ್ಲೇ ಮುಂದುವರಿಯುತ್ತೇನೆ, ಯಾರಾದರೂ ಸಿಗಬಹುದು.
ಎಲ್ಲವೂ ಕಣ್ಣರಳಿಸಿ ಕತ್ತೆತ್ತಿ ನೋಡಿದರೆ ಕಾರ್ ಕತ್ತಲೆಯ ಮತ್ತು ಸ್ಪರ್ಶ ಮಾತ್ರದಿಂದಲೇ ಜಲದಿಯಲ್ಲಿ ನಾನಿದ್ದೇನೆ ಎನ್ನುವುದನ್ನು ಕಂಡುಕೊಂಡಿದ್ದೇನೆ. ಹಾಗಿದ್ರೆ ನನ್ನ ಸೃಷ್ಟಿಗೆ ಕಾರಣೀಭೂತರು ಯಾರು ತಿಳಿಯದಾಗಿದ್ದೇನೆ. ಯಾರಾದರೂ ಇದ್ದಾರೋ ಸನಿಹದಲ್ಲಿ ಎನ್ನುವುದನ್ನು ಪರೀಕ್ಷಿಸುವುದಕ್ಕಾಗಿ ಮುಂದುವರಿಯುತ್ತೇನೆ. ನೀನು ಯಾರು? ನಾನು ಯಾರು? ನಾನು ಯಾರು? ನೀನು ಎಲ್ಲಿಂದ ಬಂದೆ? ನೀನು ಎಲ್ಲಿಂದಲೋ ಬಂದೆ. ನೀನು ಯಾಕೆ ಇಲ್ಲಿ ನಿಂದೆ? ನೀನು ಯಾಕೆ ಇಲ್ಲಿ ನಿಂದೆ? ನಾನು ಕೇಳಿದ್ದನ್ನೇ ನೀನು ಕೇಳ್ತಾ ಇದ್ದಿ. ಬೇರೆ ಕೇಳುವುದಕ್ಕೆ ಎಂತದ್ದು ಗೊತ್ತಿಲ್ಲ ನನಗೆ. ನನಗೂ ಏನೂ ತಿಳಿಲಿಲ್ಲ. ಈಗ ತಾನೇ ನಾನು ಹುಟ್ಟಿಕೊಂಡವ. ಬಹುಶಃ ನಾನು ಈಗಲೇ ಹುಟ್ಟಿರ್ಬೇಕು. ಆಚೆ ಈಚೆ ಅರಸಿದಾಗ ನೀನು ನನಗೆ ಕಾಣ ಸಿಕ್ಕಿದೆ. ನೀನು ನನ್ನ ಕಣ್ಣಿಗೆ ಬಿದ್ದೆ. ನಾವಿರುವರು ಹೊರತಾಗಿ ಬೇರೆ ಯಾರೂ ಕಾಣಿಸುತ್ತಾ ಇಲ್ಲ. ಎಂತದ್ದೂ ಕಾಣುವುದಿಲ್ಲ. ಹಾಗಿದ್ರೆ ನಾವೇ ಪರಸ್ಪರ ಸಂಬಂಧವನ್ನು ಬೆಳೆಸಿಕೊಳ್ಬೇಕಾಗಿದೆ. ಯಾವ ರೀತಿ? ನಿನ್ನನ್ನು ಕಂಡಾಕ್ಷಣ ನನಗೆ ಪ್ರೀತಿ ವಾತ್ಸಲ್ಯ ಹುಟ್ಟಿದ ಕಾರಣ ನಿನ್ನನ್ನು ತಂಬ ಎನ್ನರ. ನಿನ್ನನ್ನು ಕಂಡಾಗ ಭಕ್ತಿ ಗೌರವ ಹುಟ್ಟಿದ ಕಾರಣ ನಿನ್ನನ್ನು ಅಣ್ಣ ಎನ್ನಲ. ಇಷ್ಟು ಸಾಕಾಗುವುದಿಲ್ಲ. ಮತ್ತೆ ಜಲದಲ್ಲಿ ನಾವು ಮುಂದುವರಿಯುವಾಗ ಮೂರನೇ ಓರ್ವ ಸಿಕ್ಕಿದ ಎಂದಿಟ್ಟುಕೊಳ್ಳೋಣ. ಅವ ನಮ್ಮನ್ನು ಗುರುತಿಸುವುದಕ್ಕೆ ಹೆಸರು ಬೇಡವೇ? ಬೇಕೇ ಬೇಕು. ನಾವೇ ಪರಸ್ಪರ ಹೆಸರನ್ನು ಇಟ್ಟುಕೊಳ್ಬೇಕು. ಹೇಗೆ? ನಾನು ಹಿರಿಯವ, ನನಗೆ ಮೊದಲು ನೀನು ನಾಮಕರಣವನ್ನು. ಅಣ್ಣ ನಿನಗೆ ನಾಮ ನಾನು ಕೊಡ್ತೇನೆ. ಎಂತದ್ದು ಇದು? ಮೃದು 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 ಮೃದುವಾಗಿದೆ ನಿನ್ನ ದೇಹ. ನನ್ನ ಶರೀರ ಪ್ರಕೃತಿಯೇ ಮೃದು. ಅದು ನೀನೇನು ಮಧು ಸೇವಿಸಿದವನ ಹಾಗೆ ಮಾಡ್ತಾ ಇದ್ದ. ನಾವಿರುವುದು ಎಲ್ಲಿ? ಜಲದಲ್ಲಿ. ಜಲದ ಮೇಲೆ. ಜಲದಲ್ಲಿದ್ರೆ ಮತ್ತೆ ಹಾಗೆ ಅಲ್ವಾ? ಬೇರೆ ಜಲ ಸಿಗ್ಲಿಲ್ಲ. ಜಲದ ಮೇಲೆ ನಿನ್ನನ್ನು ಪರೀಕ್ಷಿಸಿದೆ. ನಿನ್ನ ಹೆಸರೇನು ಬಲ್ಲಯ್ಯ? ನೀನು ಮಧು. ಮಧು ನಿನ್ನೊಮ್ಮೆ ಪರೀಕ್ಷಿಸುತ್ತೇನೆ. ಪರೀಕ್ಷಿಸು. ಕಠಿಣವಾದ ಶರೀರ, ಕರ್ಕಶವಾದ ಸ್ವರ, ಸರಿ ಕರ್ರಗಿನ ಮೈ ಬಣ್ಣ. ನಿನ್ನನ್ನು ಕೈಟಬ ಎಂದರೆ ಸೊಂಟದಿಂದ ಮೇಲೆ ಎದೆಯಿಂದ ಕೆಳಗೆ ಈ ಮಧ್ಯಪ್ರದೇಶದಲ್ಲಿ ಏನೋ ಚುರು 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 ತಿನ್ನಬೇಕು ಅನಿಸುತ್ತಾ ಇದೆ. ಅಣ್ಣ ಇದುವೇ ಹಸಿವೆ ಅಲ್ವೇನು? ಇದು ಹಸಿವೆಯ? ನಿಜ ಅಣ್ಣ. ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ ಬಲ್ಲಯ್ಯ? ಹೇಗೆ? ಕಾಣುತ್ತಾ ಇದೆ ಜಲದಿ. ಜಲದಿಯ ನೀರನ್ನು ಕದಡೋಣ, ಜಲದಿಯನ್ನು ಬಡಿಯೋಣ. ಆವಾಗ ಜಲದ ಅಡಿಭಾಗದಲ್ಲಿರುವಂತಹ ಜಲಚರ ಪ್ರಾಣಿಗಳ ಮೇಲೆ ಬರುವುದಕ್ಕೆ ಸಾಧ್ಯ. ಆಗ ಅವುಗಳನ್ನು ಹಿಡಿದು ಮೆಲ್ಲೋಣ. ಸರಿ.
ಚಿಕ್ಕವ, ಸಣ್ಣದ ಚಣ್ಣವ, ಇಷ್ಟೇ ಕಮಲದ ಮೇಲೆ ಕುಳಿತಿದ್ದಾನೆ. ಕಮಲದಲ್ಲಿ ನೋಡಬೇಡುವ ನಿನಗೆ? ಮತ್ತೆ ನನ್ನ ಬೆರಳಿಗೆ ನೇರವಾಗಿ ನೋಡು. ಅಣ್ಣ, ನಿನ್ನ ಬೆರಳಿನಲ್ಲಿ ಉಗುರು ಒಂದಿಷ್ಟು ಕೊಳೆ ಬಿಟ್ರೆ ಏನುಂಟು ಅದರಲ್ಲಿ ಕರ್ಮ. ಒಂದು ಸುತ್ತು ಬಾ. ಅಣ್ಣ, ಓ, ನೀನೇ ಕಂಡೆ. ಸುತ್ತು ಸ್ವಲ್ಪ ಹೆಚ್ಚಾಯ್ತು, ಒಂದು ಅರ್ಧ ಸುತ್ತು ಬಾ. ಅಣ್ಣ, ಓ, ಎಂತದ್ದು ಕಾಣುವುದಿಲ್ಲ. ಸುತ್ತು ಸ್ವಲ್ಪ ಕಡಿಮೆ ಆಯ್ತು. ಹಾ, ಅಂತೂ ನಿನಗೆ ಸುತ್ತು ಭರ್ತಿಯಾಗುವ ಲಕ್ಷಣ ಕಾಣುವುದಿಲ್ಲ. ನಿನ್ನ ಒಟ್ಟಿಗೆ ಇದ್ದೇನಲ್ಲ, ಎಲ್ಲಾದ್ರೂ ಭರ್ತಿ ಮಾಡು. ಇಲ್ಲಿ ಬಾ. ಜಲದಲ್ಲಿ ಅಡಗುವ ಮೊದಲು ಈ ಪ್ರಾಣಿಯನ್ನು ಪಿಡಿ. ನೀನು ಆ ಕಡೆಯಿಂದ, ನಾನು ಈ ಕಡೆ. ಎಲ್ಲಿಗೆ ಹೋಗುವುದು? ಅವನಿಗೆ ಸಭೆಗೆ ಹೋಗಿದ್ರೆ ನಿದ್ದೆ ಬರುತ್ತೆ. ನುಸಿ ಹೊಡೆಯುವುದಲ್ವ ನೀನು? ನಾನು ಅವನನ್ನು ಹಿಡಿದದ್ದು. ಹಿಡಿದದ್ದು ಹಾವು. ಅಣ್ಣ, ಸಿಕ್ಕಿದ್ರ? ಸಿಕ್ಕಿದ, ಹೀಗೆ ಸಿಕ್ಕಿದ. ಆಗಲೇ ಪುಸುಕ್ಕ ಅಂತ ಜಾರಿದ. ಹೇಗೆ ಜಾರಿದ? ಪುಸುಕ್ಕ ಅಂತ ಜಾರಿದ. ಹೋದ್ರ? ಹೋದ. ಎಲ್ಲಿ ಹೋದನು? ಜಲದಲ್ಲಿರಬಹುದು. ಅರೆ, ಅರಸುತ್ತ ನಡೆಗೋಣ. ನಳಿನದ ಬರು ತೊರೆದು ನಿದ್ರೆಯ ಕುಳಿತಿರಲು ಕಿರಣಗೆ ಭೀತಿಗೊಳಗಾದಂತಹ ಬ್ರಹ್ಮವನ್ನು ಆಡಿದ್ದಾದ್ರೂ ಏನು, ಧಡಿಗರಿರುವರ ಉಪಟಳ ಹೆಚ್ಚಾಗುತ್ತಾ ಇದೆಯಂತೆ. ಬರ್ಲಿ ನೋಡೋಣ. Go!
ನಮ್ಮ ಮಾತು. ಹೌದಾ? ಅದಕ್ಕೆ ಮೊದಲು ನಮ್ಮ ಮಾತಿಲ್ಲ. ಕೆಲವೊಮ್ಮೆ ಹಾಗೆ ಆಗುತ್ತದೆ. ಏನೂ ಮಾತನಾಡುವುದಕ್ಕೆ ವಿಷಯ ಸಿಗದೆ ಹೋದ್ರೆ ಸ್ವಲ್ಪ ಬೊಬ್ಬೆ ಹಾಕಿದ್ರೆ ಏನಾದ್ರೂ ಸಿಗ್ತದಲ್ಲ. ನಮಗೆ ವಿಷಯವೇ ಬೇಡ, ಬೊಬ್ಬೆಯ ನಮಗೆ ವಿಷಯ. ಆರ್ಭಟ ಇದ್ರೆ ಸಾಕು. ಆಯ್ತು. ಹೌದೇನೋ? ಏನು? ನಮ್ಮನ್ನು ನೀನು ಕಂಡೆ, ಕಂಡದ್ದು ಮಾತ್ರವಲ್ಲ ನಗೆಯನ್ನು ಬೀರುತ್ತಿರುವೆಯ. ಕಂಡು ನಗೆಯನ್ನು ಬೀರುವೆಯ. ಹೌದೇನೋ? ಏನು? ಬೀರಲಾಕೆ ಕಿರುನಗೆಯನ್ನು ತೋರುವ ಅವನಷ್ಟಕ್ಕೆ ನಗುತ್ತಾನೆ ಎಂದಾದರೆ ಅವನಿಗೆ ಟಾಯ್ ಟಾಯ್ ಅಂತ ಲೆಕ್ಕಾಚಾರ. ಯಾವುದು? ಟಾಯ್ ಅಂದ್ರೆ ಅರ್ಧ ಸುತ್ತು ಕಡಿಮೆ. ಸುತ್ತು ಕಡಿಮೆ ಅಂತ ಅಲ್ಲ. ಇವ ನಮ್ಮನ್ನು ನೋಡಿ ನಗುತ್ತಾನೆ ಎಂದಾದ್ರೆ ನಾವಿಲ್ಲಿ ಹಾಸ್ಯದವರು ಹಾಗೆ ಕಾಣುತ್ತೇವ. ಅಲ್ಲ, ನಾವಿಲ್ಲಿ ಬೆತ್ತಲೆ ನೃತ್ಯ ಮಾಡ್ತಾ ಇದ್ದೇವ. ಯಾಕೆ ನಗುತ್ತಾ ಇದ್ದೆ? ಅಷ್ಟು ಮಾತ್ರವಲ್ಲ, ಅಣ್ಣ ಇವ ಕುಳಿತದ್ದು ಯಾವುದರಲ್ಲಿ? ಎಲೆಯ ಮೇಲೆ. ಯಾರಾದ್ರೂ ಎಲೆಯ ಮೇಲೆ ಕುಳಿತುಕೊಳ್ಳುತ್ತಾರೋ? ಎಲೆ ಮುಂದೆ ಇಟ್ಟು ಕುಳಿತುಕೊಳ್ಳುವ ಕ್ರಮ ಉಂಟು, ಇವ ಎಲೆಯ ಮೇಲೆ. ಅಣ್ಣ ನಾವು ಎಲೆಯನ್ನು ಎಳೆದ್ರೆ ಅವ ನೀರಿನಲ್ಲಿ ಗುಳುಮ್ಮ. ಹೇಗೆ? ಗುಳುಮ್ಮ. ಉಸಿರು ಕಟ್ಟಿ ಸಾಯುವುದಕ್ಕಿಲ್ವೋ? ಹೌದು. ತಲೆ ಸರಿ ಉಂಟು ಇವನಿಗೆ? ಇಲ್ಲ ಇಲ್ಲ. ನೀರ ಮೇಲೆ ಕುಳಿತುಕೊಂಡ ಕಾರಣ ಏನು ಹೇಳು? ಅಷ್ಟು ಮಾತ್ರವಲ್ಲ, ತೋರು ಬೇಗ ಮೊದಲು ನಾವು ಕಂಡಂತಹ ಆ ಪೋರ ಎಲ್ಲಿದ್ದಾನೆ ಎನ್ನುವ ಹಾಗೆ ಎಲ್ಲಾ ಭಂಡನೆ ನೀನು ಹೇಳಬೇಕು. ನಿನ್ನನ್ನು ವಿಚಾರಿಸುವವರು ಯಾರು ಬಲ್ಲಯ್ಯ? ಯಾರು? ಧೀರ, ವೀರ, ಘನ ಗಂಭೀರ, ಶೂರ, ಮಾಧು, ಐಠವ. ನಾವೇ. ಈಗ ಗೊತ್ತಾಯ್ತು. ಭೂರಿತೋಷವ ಅಂತ ದಿಟ್ಟವು. ಅಂದ್ರೆ ನನಗೆ ತುಂಬಾ ಸಂತೋಷ ಆದದ್ದಲ್ಲ. ನೀರ ಮಧ್ಯದಲ್ಲಿ ಒಬ್ಬನೇ ಕುಳಿತು ಬಹಳಷ್ಟು ಬೇಸರದಲ್ಲಿದ್ದೆ. ಇದನ್ನು ಹೇಗೆ ಕಳೆಯುವುದು ಹೇಗೆ ಯೋಚಿಸುತ್ತಾ ಇದ್ದ ಹಾಗೆ ನೀವಿಬ್ಬರು ಕಾಣ ಸಿಕ್ಕಿದಿರಿ. ಬಳಿಗೆ ಬಂದವರೇ ಕೆಲವೊಂದು ಪ್ರಶ್ನೆ ಕೇಳಿದ್ದೀರಿ. ಇವ ಕೇಳಿದ ಪ್ರಥಮ ಪ್ರಶ್ನೆ, ಬೀರಲಿ ಯಾಕೆ ಕಿರುನಗೆ? ಯಾಕೆ? ಯಾವತ್ತೂ ಕಾಣದೇ ಇರುವ ನಿಮ್ಮನ್ನು ಕಾಣುವಾಗ ಆಶ್ಚರ್ಯ, ಜೊತೆಯಲ್ಲಿ ಸಂತೋಷ. ಈ ಸಂತೋಷವನ್ನು ಹೇಗೆ ಹೊರಸೂಸುವುದು? ಹೇಗೆ 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 ಏ ತಮ್ಮ, ಇವ ಸಂತಸವನ್ನು ಹೊರಸೂಸುವುದು ನಾವು ಅದು ಅಟ್ಟಹಾಸವ, ನನ್ನದು ಮಂದಹಾಸ ಸುಹಾಸ. ನಮ್ಮ ಪಾಲಿಗೆ ಇದೇ ಮಂದಹಾಸ. ಹೌದಾ? ಈಗ ನೀನು ಕೇಳಿದಂತಹ ಪ್ರಥಮ ಪ್ರಶ್ನೆಗೆ ಉತ್ತರ ಸಿಕ್ಕಿತಾ ಇಲ್ವಾ? ಸಿಕ್ಕಿತು. ಬಾಯಿ ಬಿಚ್ಚಿ ನಿಂತುಕೋ. ನಮ್ಮನ್ನು ನೀನು ನಿಯಂತ್ರಿಸುವುದು ಬೇಡ, ಬೇರೆ ಯಾರಾದ್ರಿದ್ರೆ ನೋಡಿ. ನಮಗೆ ಎರಡನೇ ಪ್ರಶ್ನೆಗೆ ಉತ್ತರ ಕೊಡುವಾಗ ಬೊಬ್ಬೆ ಹಾಕಿದ್ರೆ ಕಷ್ಟ ಆಗ್ತದೆ, ಹಾಗೆ ಸುಮ್ಮನೆ ನಿಂತುಕೋ ಅಂತ ಹೇಳಿದ್ದೆ ಅಷ್ಟೇ. ಆ ಬಳಿಕ ನೀನು ಕೇಳಿದಂತಹ ಪ್ರಶ್ನೆ, ತೋರು ಬೇಗ ಮೊದಲು ಕಂಡ ಪೋರ ನೆಲ್ಲಿ ಪೋದ ಹೊಂಡ. ನಾನು ನಿನ್ನನ್ನು ಡಿಬ್ ಅಂತ ಒಂದು ಕೊಡ್ಬೇಕು ನಿನಗೆ. ಹೇಗೆ? ಡಿಬ್ ಅಂತ ಒಳ್ಳೊಳ್ಳೆ ಶಬ್ದ ಉಂಟು ಇವನಲ್ಲಿ, ಬೇಕದು. ಬಂಡ ಅಂತ ಕರೆದದ್ದು ನನ್ನನ್ನೇ. ನನ್ನನ್ನು ನಾನು ಕರೀತೇನೆ. ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಬಹಳ ಸುಲಭ. ಹೇಳು. ತುಂಬಾ ಸುಲಭ. ಹೇಳು.
ಗೊತ್ತಿಲ್ಲ. ಅದು ಪ್ರಾಮಾಣಿಕವಾದಂತಹ ಉತ್ತರ. ಕೆಲವರೆಲ್ಲ ಇದ್ದಾರೆ ಗೊತ್ತಿಲ್ಲದಿದ್ರು ಏನಾದ್ರೂ ಅಸಂಬದ್ಧ ಗೊತ್ತುಂಟು ಅಂತ ಹೇಳುವುದು. ಆದ್ರೆ ನೀನು ಹಾಗಲ್ಲ, ಗೊತ್ತಿಲ್ಲ ಎನ್ನುವ ಹಾಗೆ ಹೇಳಿದೆ. ಇನ್ನೊಬ್ಬರ ಬಗ್ಗೆ ನಮಗೆ ಗೊತ್ತಿಲ್ಲದಿದ್ದರೂ ಪರವಾಗಿಲ್ಲ, ಅವರವರ ಬಗ್ಗೆ ಅವರವರು ತಿಳಿದುಕೊಳ್ಳಬೇಕು. ಸಸ್ವರೂಪ ಜ್ಞಾನ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ನಿನಗೆ ನೀನು ಯಾರು ಅಂತ ಗೊತ್ತುಂಟ? ನಾನು ಯಾರು ಅಂತ ನನಗೆ ಗೊತ್ತುಂಟು. ಹೇಳು. ಆದ್ರೆ ಕೇಳಿದ್ರೆ ನೀವು ಬದುಕಿ ಉಳಿತೀರೋ ಇಲ್ವೋ ಅದು ಯಾಕೆ? ಹಾಗುಂಟು ನನ್ನ ವಿಷಯ. ಕಾಣುತ್ತಾ ಇದೆಯಲ್ಲ ವಿಶಾಲವಾದಂತಹ ಜಲಧಿ, ಈ ಜಲಧಿಗೆ ಒಡೆಯ ನಿನಗೆ ಒಂದೇ ಶಿರ. ಅವ ಬಿಳಿಯ, ನೀನು ಕರಿಯ. ಅವ ನಮ್ಮನ್ನು ನೋಡಿ ನಡುಗುತ್ತಾ ಇದ್ದ, ನೀನು ನಗುತ್ತಾ ಇರುವೆ. ಹೌದೇನೋ? ಅವನನ್ನು ನೀನು ತೋರಿಸದೆ ಹೋದೆ ಅಂತಾದ್ರೆ ಹಲ್ಲಿಗೆ ಹಲ್ಲು ತಾಗದ ಹಾಗೆ ನಿನ್ನನ್ನು ನುಂಗಿ ನೀರು ಕುಡಿಯುತ್ತೆ. ಗಂಟಲಲ್ಲಿ ಇಳಿಯುವ ತುತ್ತು ನಾನಲ್ವೋ, ಹೇಗೆ ಇಳಿಸಬೇಕು ಅಂತ ಗೊತ್ತು. ನಿಲ್ಲಿಸು. ನಾನು ಮರುಳ ಅಣ್ಣ, ನನಗಿಂತ ದೊಡ್ಡವ ನೀನು. ನಾನು ಮರ್ಲ ಅಂತಾದ್ರೆ ನೀನು ಮಹಾಮರ್ಲ. ನಿನ್ನ ವ್ಯವಹಾರ ಮರುಳು ವ್ಯವಹಾರ. ಮರ್ಲವ ಮಾರ್ಲವ ಮರುಳ ಅಂತ ಹೇಳಿದ್ದು. ಯಾಕೆ ಹಾಗೆ ಹೇಳಿದೆ? ಹೌದೇನೋ? ಯಾರಾದ್ರೂ ಹೆಣಕ್ಕೆ ತುಳಿತಾರ? ನಾನು ತುಳಿದ ಮೇಲೆ ಅದು ಹೆಣ ಆದದ್ದು. ಶವಕ್ಕೆ ನೋವು ಮಾಡಬೇಕಾದ ಅಗತ್ಯ ಉಂಟ? ನಾನು ತುಳಿದ ಮೇಲೆ ಅದು ಶವ. ಅವ ಆಗ್ಲೇ ಸತ್ತಿದ್ದಾನೆ, ಹೋದನ. ಇನ್ನು ತುಳಿಯುವುದಕ್ಕೆ ಅರ್ಥ ಇಲ್ಲ. ಹಾಗಿದ್ರೆ ಇವನನ್ನು ಏನು ಮಾಡುವುದು? ತಿನ್ನೋಣ. ಹಾಗೆ ತಿನ್ನುವುದಕ್ಕಾಗುತ್ತದೆಯೋ? ಯಾಕಾಗುದಿಲ್ಲ? ಅವನೇ ಹೇಳಿದ್ದಾನೆ. ಏನು? ಗಂಟಲಲ್ಲಿ ಇಳಿಯುವ ತುತ್ತು ನಾನಲ್ಲ. ವಿಷಯ ಹೌದದು. ವಿಪರೀತ ಆಯಾಸವಾಗಿರುವಾಗ ನಾವು ಏನನ್ನು ತಿನ್ನಬಾರದು. ಆತ ಹೇಳಿದ ಹಾಗೆ ಗಂಟಲಿಗೆ ಸಿಲುಕಿಕೊಳ್ಳುವುದಕ್ಕೆ ಸಾಧ್ಯ. ಸರಿ, ನಮ್ಮ ಆಯಾಸ ಕಡಿಮೆ ಆಗಬೇಕು ಎಂದಾದ್ರೆ ಕಡಿಮೆಯಲ್ಲಿ 3 ದಿನ ಬೇಕು. ಹೌದಾ? 3 ದಿನ ಕಳೆದ ಮೇಲೆ ತಿನ್ನೋಣ. ಸರಿ ಸರಿ. ಆಮೇಲೆ ನಾವು ಇಲ್ಲಿ ಬಂದು ಪರಸ್ಪರ ಮಾತನಾಡುವುದಕ್ಕಿಲ್ಲ. ಮತ್ತೆ ಒಂದು ಬದಿಯಿಂದ ನೀನು ಜಗಿಯುವುದು, ಮತ್ತೊಂದು ಬದಿಯಿಂದ ನಾನು ಜಗಿಯುವುದು. ಆದ್ರೆ ಈಗಲೇ ನಾವು ಪಾಲಿನ ವ್ಯವಸ್ಥೆ ಮಾಡಿಕೊಳ್ಬೇಕು. ಅಣ್ಣ ಏನು? ಹುಟ್ಟಿ ಕೆಲವು ದಿವಸ ಆಗ್ಲಿಲ್ಲ. ಅಣ್ಣ ತಮ್ಮಂದಿರಲ್ಲಿ ಪಾಲಲ್ಲು. ಪಾಲು ಬೇಕು, ಸಮಸ್ಯೆ ಹುಟ್ಟಿಕೊಳ್ಳಬಾರದು. ಮುಂದಿನವರಿಗೆ ನಾವು ಆದರ್ಶರು. ಸರಿ, ನಾನು ಪಾಲು ಮಾಡ್ತೇನೆ. ಮಾಡು ಮಾಡು. ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ಹೀಗೆ ಹೇಳಿದ್ರೆ ಅಧಿಕ ಅಲ್ವ, ಹೀಗೆ ಹೇಳಿದ್ರೆ ಕಡಿಮೆ. ನನ್ನ ಮಾತಿಗೂ ಅಭಿನಯಕ್ಕೂ ಸಂಬಂಧ ಇಲ್ಲ. ಹೌದಾ? ಮತ್ತೆ ಯಾವುದಕ್ಕೆ ಸಂಬಂಧ? ಅಣ್ಣ, ನೀನು ತೋರಿಸಿದ್ರಲ್ಲಿ ಹೇಳಿದ್ರಲ್ಲಿ ಎರಡರಲ್ಲಿಯೂ
ಕಡಿಮೆ ನನಗೇ ಆಯ್ತಲ್ಲ. ರಕ್ತವೂ ಕಡಿಮೆ, ಮಾಂಸವೂ ನನಗೆ ಕಡಿಮೆಯಾ? ನಿನಗೆ ಕಡಿಮೆ ಅಂತ ಈಗ ಗೊತ್ತಾಯ್ತಲ್ಲ. ಮತ್ತೆ ನನ್ನ ಅಣ್ಣ ನೀನು ಹೇಳಿದ ಮೇಲೆ ಗೊತ್ತಾಗದೆ ನೀನೇ ಬಾಲು ಮಾಡು. ಅಣ್ಣ ಹೀಗೆ ಮಾಡೋಣ, ಅವನ ಎಡಕಾಲಲ್ಲಿ ಎಡಕೈಯಲ್ಲಿ ನೀನು ಹಿಡಿ, ಬಲಕಾಲು ಬಲಕೈಯಲ್ಲಿ ನಾನು ಹಿಡಿಯುತ್ತೇನೆ. ವಿರುದ್ಧ ದಿಕ್ಕಿಗೆ ಅವನನ್ನು ಎಳೆಯೋಣ. ವಿರುದ್ಧ ದಿಕ್ಕಿಗೆ ಅವನನ್ನು ಬಸಕ್ಕ. ಓಹೋ, ಅವನನ್ನು ಎಳೆಯುವಾಗ ಬರುವ ಶಬ್ದವೇ ಬಸಕ್ಕ ಅಂತ. ಆವಾಗ ರಕ್ತ ಮಾಂಸ ಚಿಮ್ಮುತ್ತದೆ. ಆವಾಗ ಮೆಲ್ಲೋಣ ಆಗದೆ. ಪಾಲಿಗೆ ಬಂದದ್ದು ಪಂಚಾಮೃತ. ಸರಿ, ನಿನಗೆ ಹೆಚ್ಚು ಸಿಕ್ಕಿತು ಅಂತಾದ್ರೆ ನಿನ್ನ ಅದೃಷ್ಟ, ನನಗೆ ಹೆಚ್ಚು ಸಿಕ್ಕಿತು ಅಂತಾದ್ರೆ ನನ್ನ ಯೋಗ. ಸರಿ. ಒಂದು ಗುಣ ಉಂಟು, 3 ದಿನ ಕಳೆದ ಮೇಲೆ ತಿನ್ನುವುದಲ್ವಾ, ಮತ್ತೆ ನಮಗೆ ತಿನ್ನುವುದಕ್ಕೆ ಹೆಚ್ಚು ಸಿಗ್ತದೆ. ಹೇಗದು? ಇವ ನೀರಿನಲ್ಲಿ ಬಿದ್ದಿದ್ದಾನೆ, ಹಾ, ಹಾ. 3 ದಿನ ಕಳೆದಾಗ ಇವ ಹೇಗಾಗ್ತಾನೆ? ಹೇಗಾಗುತ್ತಾನೆ? ನಿನ್ನ ಹಾಗೆ. ನೀನು ನನ್ನನ್ನು ಪರಿಹಾಸ್ಯ ಮಾಡ್ತಾ ಇದ್ದೀಯ ಅಂತ. ನನ್ನಿಂದ 10 ಪಟ್ಟು, ನಿನ್ನಿಂದ 20 ಪಟ್ಟು. ಆಗ ನಿಮಗೆ ತಿನ್ನುವುದಕ್ಕೆ ಹೆಚ್ಚು ಸಿಗ್ತದೆ. ಇನ್ನೂ ಒಂದು ಗುಣ ಉಂಟು, ಏನು? ಕೊಳೆಯುವುದಕ್ಕೆ ಪ್ರಾರಂಭ ಆಗ್ತದೆ. ಹೌದಾ? ಕೊಳೆತಾಗ ಮಾಂಸ ಪರಿಮಳ ಬರುವುದಕ್ಕೆ ಸಾಧ್ಯ. ಕೊಳತ್ರೆ ಪರಿಮಳ ಬರುವುದಾ? ಮತ್ತೆ ಪರಿಮಳವೇ ಬರಬಹುದಷ್ಟೇ. ಹೌದಾ? ಇನ್ನೊಂದು ಗುಣ ಉಂಟು, ಏನು? ಇದು ಕ್ರಿಮಿಕೀಟಗಳು, ಹುಳಗಳು ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ. ನಮಗೆ ತಿನ್ನುವುದಕ್ಕೆ ಹೆಚ್ಚು ಸಿಗುತ್ತದೆ. ಹೌದಾ? ಮತ್ತು ಒಂದು ಗುಣ ಉಂಟು, ಎಂತದ? ಈ ಕ್ರಿಮಿಕೀಟಗಳು ಹುಳಗಳೆಲ್ಲ ನಮ್ಮ ಮುಖದ ಮೇಲೆ ಹರಿದಾಡುತ್ತಾ, ಮೀಸೆ ಮೇಲೆ ಹರಿದಾಡುತ್ತಾ, ಆ ಮಾಂಸ ತಿನ್ನುವಾಗ ಒಂದು ರುಚಿ ಇರಬಹುದು. ಅಣ್ಣ, ಅದಕ್ಕಿಂತಲೂ ರುಚಿ ಏನವಲ್ಲಯ್ಯ. ಅದು ಹೇಗೆ? ನಿನ್ನ ಮುಖದಲ್ಲಿ ಹುಳಗಳೆಲ್ಲ ಹರಿದಾಡುವುದು, ನಾನು ಅದನ್ನು ನೆಕ್ಕಿ ನೆಕ್ಕಿ ತಿನ್ನುವುದು. ಹೊಟ್ಟೆ ಉಪ್ಪೇರಿದ ಮೇಲೆ ನಾನು ವಾಂತಿ ಮಾಡುವುದು. ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ನನಗೆ ಹಸಿವಾಗುತ್ತದೆ. ಆವಾಗ ನಾನೇ ಮಾಡಿದ ವಾಂತಿಯನ್ನು ಮತ್ತೆ ನಾನೇ ನೆಕ್ಕಿ ನೆಕ್ಕಿ ತಿನ್ನುವುದು. ಅಣ್ಣ, ನನ್ನ ವಾಂತಿ ಹುಳಿ ಹುಳಿಯಾಗಿ ಎಷ್ಟು ರುಚಿ. ಇನ್ನು ನೀನು ಮುಂದುವರಿಸಬೇಡ, ನನಗೆ ಕೇಳುವುದಕ್ಕಾಗುವುದಿಲ್ಲ. ಏನಾಗುತ್ತದೆ? ನೋಡು, ನನ್ನ ಕಡೆಬಾಯಿಯಲ್ಲಿ ನೀರು ಇಳಿಯುತ್ತದೆ. ಯಬ್ಬಾ. ಇನ್ನು ನಾವು ತಿಂದೇ ಅನುಭವಿಸುವ. ಅಷ್ಟರವರೆಗೆ ಜಲದಲ್ಲಿ ಅಂಗಾತ ಬಿಟ್ಟುಕೊಳ್ಳೋಣ. ನಳಿನಾಭನು ಸ್ಮರಿಸೇ ಭಕ್ತಿಯೋ ಆದಿಮಾಯನು ಮನದೊಳರಿದನು ಧುರದೋ ಹನನಗೊಳಿಸಿದ ಕಪಟದೊಳಗೆ ದೆನುತನ ಮಧು ನೀರೇ ಸಾಕ್ಷಿ. 5000 ವರ್ಷಗಳ ಸುದೀರ್ಘ ಹೋರಾಟ ಇವರನ್ನು ಜಯಿಸುವುದಕ್ಕೆ ಅಸಾಧ್ಯವಾದಾಗ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆಯಾದಂತಹ ಆದಿಮಾಯಾದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿದೆ. ತಾಯಿಯೇ ಬಂದು ಆಡಿದ ಹಾಗಾಯ್ತಲ್ಲ, ಶಕ್ತಿಯಿಂದ ಇವರನ್ನು ಗೆಲ್ಲುವುದು ಅಸಾಧ್ಯ. ಯುಕ್ತಿಯ ಪ್ರದರ್ಶನ ಮಾಡು, ಮುಕ್ತಿಯ ಪಥವನ್ನು ತೋರಿಸು. ಆಯ್ತೆ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಹೆಚ್ಚಿನ ಗೋಳದಾಗತಕ್ಕೆ ಆಶ್ಚರ್ಯವಂತೆ ನಾವು ಉಚ್ಚರಿಸುವುದೇ ಅಚ್ಚರಿಯದ ಪದರಹುದು ಸಂಗರದಲ್ಲಿ ಮೆಚ್ಚಿದೆ. ಭುಜದ ಶೌರ್ಯ ಇವೆಲ್ಲವನ್ನು ಕಂಡು ಬೆಕ್ಕಸ ಬೆರಗಾಗಿ ಹೋಗಿದ್ದೇನೆ, ಮೆಚ್ಚಿದ್ದೇನೆ. ಸಾಮರ್ಥ್ಯ ಎಲ್ಲ ಉಂಟು, ಹೊಟ್ಟೆಗೆ ಮಾತ್ರ ಗೊತ್ತಿಲ್ಲ ಅಂತಾಗಿದೆ. ನೀವಿರುವರು ಅಚ್ಚಳಿಯದ ಭಟರು. ಇಷ್ಟೆಲ್ಲವನ್ನು ಕಂಡ ಬಳಿಕ ನಿಮ್ಮನ್ನು ಹೊಗಳದೇ ಇರುವುದಕ್ಕಾಗುತ್ತದೆ. ಪೂತುರೆ ಮಝರೆ ಮಝ ಪೂತುರೆ. ಅಣ್ಣ, ಇದೆಲ್ಲ ಏನು? ಹೊಗಳಿಕೆ. ಹೊಗಳಿಕೆ ಅಂತ. ಇದು ಹೊಗಳಿಕೆ. ಹೌದು ಅಣ್ಣ, ಇದರಲ್ಲಿ ಅವ ಪೂತುರೆ ಅಂತ ಹೇಳಿದ್ದು ಯಾರನ್ನು? ನನ್ನನ್ನು ಬಹುಶಃ. ಮಜಾರೆ ನಿನ್ನನ್ನು. ಮತ್ತೆ ಮಜಾ ಪೂತುರೆ
ಬಹುಶಃ ಅವನನ್ನೇ ಆಗಿರುವುದು. ಯಾಕೆ ನಾವು ಅಷ್ಟು ನೋವು ಮಾಡಿಯೂ ಕೂಡ ಪುನಃ ಎದ್ದಿದ್ದಾನಲ್ಲ, ಆದ ಕಾರಣ ನಾವು ಅವನನ್ನು ಹೊಗಳಲೇಬೇಕು. ಹೇಗೆ? ನಾನು ಮಜರೆ, ನೀನು ಭೂತ್ರೆ, ಇವ ಮಜಭೂತ್ರೆ. ಹೇಗೆ? ಮಜಭೂತ್ರೆ ಇಲ್ಲ ಅಂತಾದ್ರೆ ತುಜೆ ಭೂತ್ರೆ. ಮಜಭೂತ್ರೆ ಅಲ್ಲ ಇದ್ರೆ ತುಜೆ ಭೂತ್ರೆ. ಅವನ ಶಬ್ದಕೋಶಕ್ಕೆ ಇನ್ನೊಂದು ಶಬ್ದ ಅರ್ಥ ಆಗಲಿ. ಅಲ್ಲಿಗೆ ಮುಗಿಯಲಿಲ್ಲ. ಮತ್ತೆ? ನಿನ್ನ ಕಟಿ, ಅವನ ತುಟಿ, ನಿನ್ನ ಕೊರಳು, ಅವನ ಬೆರಳು, ನಿನ್ನ ಅಡಿ, ಅವನ ಮುಡಿ, ನಿನ್ನ ರಟ್ಟ, ಅವನ ಹೊಟ್ಟೆ, ನಿನ್ನ ಕೇಶ. ನನ್ನ ಕೇಶ ಅವನ ಮೀಸೆ ಆಗುವುದು ಹೇಗ? ಅಯ್ಯೋ, ನನ್ನ ರೆಟ್ಟೆ ಅವನ ಹೊಟ್ಟೆಯಾಗುವುದು ಹೇಗೋ? ಹಾಗಲ್ಲೂ. ಅಷ್ಟು ದೊಡ್ಡ ಹೊಟ್ಟೆ ನನ್ನ ರೆಟ್ಟೆಯ. ಆಹಾ, ನೀವಿರುವರು ನೋಡುವುದಕ್ಕೆ ಒಂದೇ ರೀತಿ ಇದ್ದೀರಿ, ಹಾಗಾಗಿ ಒಟ್ಟು ಮಾಡಿ ಹೊಗಳಿದ್ದು. ಈಗ ನಮ್ಮೊಡನೆ ಕಾಳಗ ಪ್ರಾರಂಭ ಆಗಿ ಸಮಯ ಎಷ್ಟೇ? ಯಾರಿಗೊತ್ತು? ಎಷ್ಟಾಯ್ತು? ಎಲ್ಲಿ ನೋಡುವುದೇ ನೀನು? ಕೈದು ಹೊಯ್ದು 5,000 ವರ್ಷಗಳು ಕಳೆದಿದೆ. 5,000 ವರ್ಷ ನಾವು ಯುದ್ಧ ಮಾಡಿದೆವು. ಜಯಾಪಜಯದ ನಿರ್ಣಯ ಆದದ್ದು ಈಗ. ಹೇಳಿ. ಅಷ್ಟ ಫಲಿತಾಂಶ. ಹೇಳು. ಇಷ್ಟರವರೆಗೆ ನಡೆದಂತಹ ಕಾಳಗದಲ್ಲಿ ಗೆದ್ದವರು ನೀವೇ. ಗೆದ್ದಂತಹ ನಿಮ್ಮನ್ನು ಸುಮ್ಮನೆ ಬಿಡುವುದಕ್ಕ ಅಭಿನಯ ನಿಮಗೇನ ಹಾಗಲ್ಲ. ನೀವು ಇರುವರು ಕರ ಜೋಡಿಸಿ ಬೆನ್ನು ಬಾಗಿಸಿ ನನ್ನ ಪುನೀತ ಪಾದಕ್ಕೆ ಎರಗಿ ಕೇಳಿದ್ರೆ ನೀವು ಕೇಳಿದ್ದನ್ನು ತಕ್ಷಣ ಕೊಡಿ. ಯಾವುದು ಪುನೀತ ಪಾದ? ನನ್ನದ್ದು ಇದು ಮತ್ತೆ ಇದು ಪುನೀತ ಪಾದ. ಇದು ಪುನೀತ ಪಾದ ಅಲ್ಲ, ಮತ್ತೆ? ಇದು ಪುನತ ಪಾದ. ಕೇಳಿ ಕೇಳಿ. ಮುಚ್ಚುಬಾಯಿ. ಯಾಕೆ? ಅಂತಹ ಒಂದು ಕ್ರಮ ಉಂಟೇನೋ? ಗೆದ್ದವರಿಗೆ ಸೋತವರು ಏನಾದ್ರೂ ಕೊಡುವ ಕ್ರಮ ಉಂಟ? ಪ್ರಪಂಚದಲ್ಲಿ ಒಂದು ಕ್ರಮ ಉಂಟು. ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿದವರು ಅಲ್ಲ, ಒಂದು ಸ್ಪರ್ಧೆಯನ್ನು ಆಯೋಜಿಸಿದವರು ಗೆದ್ದವರಿಗೆ ಕೊಡುವ ಕ್ರಮ ಉಂಟು, ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಉಂಟು. ಅದು ಹೇಗೆ? ಗೆದ್ದಂತಹ ನಾವು ತಲೆ ಬಾಗಿ ನಿನ್ನ ಪಾದವನ್ನು ಹಿಡಿದು ಕೇಳಬೇಕು. ಇನ್ನೊಮ್ಮೆ ಆ ಮಾತು ಹೇಳಿದ್ರೆ ಜಾಗ್ರತೆ. ಎಲ್ಲಿಯಾದರೂ ಇಂತಹ ಒಂದು ಹೊಸ ಕ್ರಮವನ್ನು ಹುಟ್ಟು ಹಾಕಬಹುದು. ಹೇಗೆ? ಗೆದ್ದವರು ಸೋತವರಿಗೆ ಕೊಡಬಹುದು. ಗೆದ್ದವರು ಅಂದ್ರೆ ಏನು? ಉಳ್ಳವರು ಎನ್ನುವುದೇ ಅರ್ಥ. ಉಳ್ಳವರು ಇಲ್ಲದವರಿಗೆ ಕೊಡಬಹುದಷ್ಟೇ ಹೊರತು ಇಲ್ಲದವರು ಉಳ್ಳವರಿಗೆ ಕೊಡುವುದಕ್ಕಾಗುವುದಿಲ್ಲ. ಈಗ ನೀವು ಕೊಡುವವರ? ನೀನು ಕೇಳು, ನಾವು ಕೊಡ್ತೇವೆ. ನಮ್ಮದ್ದು ಕೊಟ್ಟ ಕೈ. ನನಗೆ ನಂಬಿಕೆ ವಿಶ್ವಾಸ ಬರಬೇಕಾದ್ರೆ ಏನು? ನೀವಿಬ್ಬರು ಕರತಟ್ಟಿ ಭಾಷೆ ಕೊಡಬೇಕು. ಏನು? ಎಲ್ಲಿಂದ ತರುವುದು? ಕರ ಬೇಗತ. ಇದೇ ಕರ, ಕೈ, ಹಸ್ತ ಎಲ್ಲ ಒಂದೇ. ಇದಕ್ಕೆ ಕರ ಅಂತ ಹೇಳುವುದು. ನಾನು ಏನನ್ನು ಕೇಳ್ತೇನೆ ಅದನ್ನು ಕೊಡ್ತೇವೆ ಅಂತ ಭಾಷೆ ಕೊಡ್ತೇನೆ. ಎಲ್ಲ ನೀನು ಏನನ್ನು ಕೇಳ್ತೀಯೋ ಅದನ್ನು ನಾವಿರುವರು ಕೊಡ್ತೇವೆ. ಸಿಕ್ಕಿದರೆ ಕೈಯೊಳಗೆ, ನಾನು ಬೀಸಿದಂತಹ ಬಲೆಯೊಳಗೆ, ಆವಾಗದಿಂದ ಕೊಡ್ತೇನೆ ಅನ್ನುವ ಹಾಗೆ ಆಡುತ್ತಾ ಇದ್ದೆ. ನೀವಿಬ್ಬರು ಕೊಡಬೇಕಾದದ್ದು ತಕ್ಷಣ ನಿಮ್ಮಿಬ್ಬರ ಪ್ರಾಣ. ಕೊಡಿ ಪ್ರಾಣ. ಪ್ರಾಣ. ನಾನಿಲ್ಲಿ ತಲೆಬಿಸಿಯಲ್ಲಿದ್ದೇನೆ, ನೀನು ಲೆಕ್ಕಾಚಾರ ಮಾಡ್ತಾ ಇದ್ದೀನಿ. ನಾನು ಲೆಕ್ಕ ಮಾಡುವುದಲ್ಲ, ಮತ್ತು ನಾನು ಅಳುವೆ. ನೀನು ಯಾಕೆ ಅಳುವೆ? ಅಣ್ಣ, ನೀನು ಯಾಕೆ ಅಳುವೆ? ಅಳುವೆಲ್ಲ ಅಳುವೆ. ಯಾಕೆ ಅಳುವೆ? ಜಾಣತನದಲ್ಲಿ ವಂಚಿಸಿದನಲ್ಲ. ಮೊದಲಾಗಿ ನಮ್ಮಿಂದ ಮಾತನ್ನು ಪಡೆದ, ಆಮೇಲೆ ನಮ್ಮ ಪ್ರಾಣವನ್ನು ಕೇಳಿದ. ಹೌದಣ್ಣ. ಹೌದೇನೋ? ನನಗೆ ಪ್ರಾಣ ಕೊಡುವುದಕ್ಕೆ ಮನಸ್ಸಿಲ್ಲ. ನನಗೂ ಮನಸ್ಸಿಲ್ಲ ಅಣ್ಣ. ಇನ್ನು ಸ್ವಲ್ಪ ಸಮಯ ಬದುಕಬೇಕು ಅಂತ ಆಸೆ ಉಂಟು. ನನಗೂ ಬದುಕಬೇಕು ಅಂತ ಆಸೆ ಉಂಟು ತಮ್ಮ. ಅಣ್ಣ, ನನಗೆ ಇನ್ನು ಹೆಚ್ಚು ಬೇಡ. ಎಷ್ಟು ಬೇಕು? ಕೇವಲ ಒಂದು 50 ವರ್ಷ ಬದುಕಿದ್ರೆ ಸಾಕು ತಮ್ಮ. ಇನ್ನು ಅದಕ್ಕೆ ನೀನು ಅವಕಾಶವನ್ನು ಕೊಡು. ನೀನು ಸತ್ತು ಇನ್ನು ಏನು ಇನ್ನು ಇನ್ನು ಮತ್ತೆ ಇನ್ನು ಇನ್ನು ಬದುಕ್ತೀಯ ನೀನು? ನಾವು ಕಳೆದದ್ದು ಎಷ್ಟಾಯ್ತು ಅಂತ ಗೊತ್ತುಂಟ ನಿನಗೆ?
ನನಗೆ ಗೊತ್ತಿಲ್ಲ. 5,000ದಿಂದ ಹೆಚ್ಚಾಯ್ತು. ಅಂದ್ರೆ ನಾವು ತಿನ್ನದಿದ್ರು 5,000 ವರ್ಷ ಬದುಕಿದ್ದೇವೆ. ಹೌದು. ಇವನೊಟ್ಟಿಗೆ ಯುದ್ಧ ಮಾಡಿದ 5,000 ವರ್ಷ. ನಾವು ತಿನ್ನದಿದ್ರು ಕುಡಿದಿದ್ದೇವಲ್ಲ. ಅಣ್ಣ, ನೀನು ನನ್ನನ್ನು ಪ್ರಾಣ ಕೊಡು ಅಂತ ಹೇಳ್ತೀಯಲ್ಲ, ಕೊಡು. ನಿನಗೆ ಪ್ರೀತಿ ಇಲ್ಲವೇನೋ? ನಿನಗೆ ವಾತ್ಸಲ್ಯ ಇಲ್ಲವೇನೋ? ಅದಕ್ಕೆ ಉಂಟು, ಮತ್ತೆ ಆವಾಗ ತುಂಬಾ ಇಷ್ಟು ಪ್ರೀತಿ ಉಂಟು ಹೇಳಿ. ಉಂಟು. ಹಾಗಿದ್ರೆ ನೀನು ಕೊಡು ಪ್ರಾಣ. ಏ ತಮ್ಮ, ಹ? ನನಗೆ ಈ ಪ್ರಪಂಚದಲ್ಲಿ ಅತ್ಯಂತ ಪ್ರೀತಿ ಯಾರಲ್ಲಿ? ಯಾರಲ್ಲಿ? ನಿನ್ನಲ್ಲಿ. ಹ. ಅದಕ್ಕಿಂತಲೂ ಹೆಚ್ಚು ಪ್ರೀತಿ ಯಾರಲ್ಲಿ ಗೊತ್ತಾ? ಯಾರಲ್ಲಿ? ನನ್ನಲ್ಲಿ. ಆ? ಆದ ಕಾರಣ ನನಗೆ ಪ್ರಾಣ ಕೊಡುವುದಕ್ಕಾಗ್ತದೆ. ನಾನು ಪ್ರಾಣ ಕೊಡುವುದಿಲ್ಲ, ಬೇಕಿದ್ರೆ ನೀನು ಏ ಕೊಡು. ತಮ್ಮ, ಏನು? ನಾನು ಯಾರು? ಯಾರು? ನಿನಗೆ ಅಣ್ಣ. ಹ. ಹಿರಿಯರಿಗೆ ಭಕ್ತಿ ಗೌರವವನ್ನು ತೋರಿಸಬೇಕಾ ಬೇಡುವ? ಗೊತ್ತಿಲ್ಲ. ಅದು ಸಂಸ್ಕಾರ. ಹೌದಾ? ಸಂಸ್ಕಾರಯುತನಾಗಿ ಓರ್ವ ಬದುಕಿದ ಅಂತ ಆದ್ರೆ ಹ. ಅವನಿಗೆ ಭವ್ಯ ಭವಿಷ್ಯ ನಿರ್ಮಾಣ ಆಗ್ತದೆ. ಹೌದಾ? ನನಗೆ ನೀನು ಗೌರವವನ್ನು ಕೊಡು. ಹ. ಅದಕ್ಕಾಗಿ ನಿನ್ನ ಪ್ರಾಣವನ್ನು ನೀನು ಕೊಟ್ಟು. ಅಣ್ಣ, ನಾನು ನಿನಗೆ ಪ್ರಾಣವನ್ನು ಕೊಟ್ರೆ ನನಗೆ ಎಂತದ್ದು ಭವಿಷ್ಯ ಕರ್ಮ? ನಿನಗೆ ಸತ್ತ ಮೇಲೆ ಭವಿಷ್ಯ ಇರುವುದು. ನಿನ್ನ ತಲೆಗೆಡ್ತೀನಿ. ಎಂತಲ್ಲ? ನಾನು ಪ್ರಾಣ ಕೊಡಬೇಕು. ಇನ್ನೊಮ್ಮೆ ಹೇಳು, ನನಗೆ ಸರಿ ಕೇಳಿಲ್ಲ. ನಿನ್ನ ದವಡೆಗೆ ಬಾರಿಸ್ತೇನೆ ಅಂತ ಹೇಳಿದ್ದು. ಆಗ ಎಂತದು? ಬೇರೇನು? ನಾನು ಪ್ರಾಣ ಕೊಡುವುದಿಲ್ಲ, ಬೇಕಿದ್ರೆ ನೀನು ಕೊಡು. ನೀನು ಮಾಡು. ನೀನು ಕೊಡು. ನೀನು ಮಾಡು. ನೀನು ಕೊಡು. ನಾವು ಹೀಗೆ ಮಾಡು. ಹೇಗೆ? ನಾವು ಯಾಕೆ ಪರಸ್ಪರ ಚರ್ಚೆ ಮಾಡುದು? ಹ. ನಮ್ಮ ಪ್ರಾಣವನ್ನು ಎಳೆದು ಹ. ಇವನಿಗೆ ಕೊಡುವ, ನಮ್ಮ ಶರೀರ ಉಳಿತದಲ್ಲ. ಎಲ್ಲಿಟ್ಟಣ್ಣ ಪ್ರಾಣ? ನೋಡುವ, ಸಿಕ್ಕಿತಾ? ಅದು ಸಿಗುವುದಿಲ್ಲ. ಕೆಳಗೆ ಕೈ ಹಾಕಿ ನೋಡಿ. ಇಲ್ಲ, ಸಿಗುವುದಿಲ್ಲ. ಸಿಗ್ಲಿಲ್ವಾ? ಆಹಾ. ಅಣ್ಣ, ಓ. ಅದೆಲ್ಲ ಬೇಡ. ನಾವು ಹೀಗೆ ಹಾಗೆ ಮಾಡುವುದಲ್ಲ, ನಾನು ಹೇಳಿದ ಹಾಗೆ ಮಾಡುವ. ಪ್ರಾಣ ಇಲ್ಲ ಅಂತ ಆದ್ರೆ ಶರೀರ ಉಳಿಯುವುದಿಲ್ಲ. ಹೀಗೆ ಬಾ. ಏನು ಮಾಡುದು? ನಾನೊಂದು ಉಪಾಯ ಹೇಳ್ತೇನೆ. ಹೇಳು ಹೇಳು. ಶಾಬಾಸ, ನಿನಗೆ ತಲೆ ಉಂಟು. ಕೊಡಿ. ಎಲ್ಲ ಕೊಡುತ್ತೇವೆ, ಆದ್ರೆ ನಮ್ಮ ಪ್ರಾಣವನ್ನು ಪಡೆಯುವ ಬಗೆ ಹೇಗೆ ಬಲ್ಲಯ್ಯ? ಹೇಗೆ? ದೇಹದ ಒಂದು ಬಿಂದು ನೀರು, ಈ ಒಂದು ಬಿಂದು ನೀರು ದೇಹಕ್ಕೆ ಸೋಂಕದ ತೆರೆದಿ ಪ್ರಾಣವನ್ನು ಪಡೆ. ನೀನು ತೆಗೆಯುವುದಿದ್ರೆ ಆಕ್ಷೇಪ ಇಲ್ಲ, ನೀರಿಲ್ಲದ ತೆಗಿವೆ. ಎಲ್ಲರೂ ಬಯಸುವುದು ಸಾಯುವ ಕಾಲದಲ್ಲಿ ತಮ್ಮ ಬಾಯಿಗೆ ಒಂದು ತೊಟ್ಟು ನೀರು ಬೇಕು. ನಿಮಗೆ ನೀರು ಬೇಡ ಅಲ್ವಾ? ಹಾಗಾಗಿ ನೀವು ಅಜ್ಞಾನಿಗಳಾದಂತಹ ನಿಮಗೆ ಸುಜ್ಞಾನ ದೃಷ್ಟಿಯನ್ನು ಅನುಗ್ರಹಿಸಿ ವಿಶ್ವ ವಿರಾಟ ಸ್ವರೂಪನಾಗುತ್ತೇನೆ. ಶಯನ ನಾರಾಯಣ ನೀರಜ ದಳ ನಯನ ಕಿರಣ ಶಯನ ನಾರಾಯಣ ನೀರಜ ದಳ ನಯನ ಘೋರ ದುರಿತ ಸಂಹಾರಣ ದಿನ ದಾರಿ ರಮಣ ನಾರಾಯಣ ಕಿರಣವ ಶಯನ ನಾರಾಯಣ ನೀರಜ ದಳ ನಯನ ಹರಿ ನಾರಾಯಣ ಜಯ 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 ಜಯ. ಇದುವರೆಗೆ ಅಜ್ಞಾನದ ಅಂಧಕಾರದಲ್ಲೇ ನಾವು ವ್ಯವಹರಿಸಿದವರು. ನಿನ್ನದಾದಂತಹ ವಿಶ್ವ ವಿರಾಟ ಸ್ವರೂಪವನ್ನು ಕಂಡಾಕ್ಷಣ ಸುಜ್ಞಾನ ಪ್ರಾಪ್ತವಾಗಿದೆ. ಪ್ರಪಂಚದ ಸತ್ಯ ಏನು ಎನ್ನುವುದು ನಮಗರ್ಥವಾಗಿದೆ. ನೀನು ಯಾರು ಎನ್ನುವುದು ನಮಗೀಗ ವೇದ್ಯವಾಗಿದೆ. ಮಾಯೆಯು ನೀನೆ, ಮಾಯಾವಿಯು ನೀನೆ, ಮಾಯಾ ವಿನೋದನು ನೀನೆ, ಮಾಯೆಯನ್ನು ಕಳೆದು ಸಾಯುಜ್ಯ ಪದವಿಯನ್ನು ಕೊಡುವವನು ನೀನೆ ಎನ್ನುವಂತಹ ಸತ್ಯವನ್ನು ಮನಗಂಡು ಮಾಡಿದಂತಹ ಅಪರಾಧ ಸಣ್ಣದಲ್ಲ. ಅವಾಚ್ಯ ಶಬ್ದಗಳಿಂದ ಬೈದೆವು, ಭಂಗಿಸುವಂತಹ ಪ್ರಯತ್ನವನ್ನು ಮಾಡಿದೆವು. ಮಾಡಿದಂತಹ ಅಪರಾಧಗಳಿಗೆ ಕ್ಷಮೆ ಇರಲಿ. ಪೊರೆಯಬೇಕು, ಪೊರೆಯಬೇಕು. ಶ್ರೀರಾರಣವ ಶಯನ ನಾರಾಯಣ ನೀರಜದಳ ನಯನ ಮಾಧವ ಅಚ್ಯುತ ಮುಕುಂದ ಕೇಶವ ಜಯ 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 ಜಯ. ಪ್ರಭು, ನಿನ್ನ ದಿವ್ಯ ರೂಪವನ್ನು ಕಂಡ ಮೇಲೆ ಇನ್ನು ಬದುಕುವ ಆಸ ನಮಗಿಲ್ಲ. ಇದ್ದರೂ ನೀನು ಬಿಡಲಾರೆ ಎನ್ನುವ ಸತ್ಯಾಂಶವನ್ನು ಅರಿತುಕೊಂಡಿದ್ದೇವೆ. ಪ್ರಭು, ಸುಜ್ಞಾನ ದೃಷ್ಟಿಯನ್ನು ನೀನು ಕರುಣಿಸಿದ್ದಿ, ಇನ್ನು ನಮಗೇನೋ ಬೇಕು ಹೇಳು.
ಸೂರ್ಯ ಚಂದ್ರ ಇರುವವರೆಗೆ ನಮ್ಮ ಯಶೋಗಾಥೆ ಶಾಶ್ವತವಾಗಿ ಉಳಿಯುವ ಹಾಗೆ ಅನುಗ್ರಹವನ್ನು ಬೀರಬೇಕು. ಅಭಯವನ್ನು ಕರುಣಿಸಿದವನಿದ್ದೇನೆ. ನನ್ನದೇ ಕರ್ಣದಿಕ್ಕಿಲ್ ವಿಷದಿಂದ ಕಾಣಿಸಿಕೊಂಡವರು ನೀವುಗಳು. ನಿಮ್ಮ ಹೆಸರನ್ನು ಶಾಶ್ವತವಾಗಿಸುವುದು ತಂದೆಯಾಗಿ ನನಗೆ ಕರ್ತವ್ಯವೂ ಹೌದು. ಸರಿ. ಅದಕ್ಕೆ ಬೇಕಾಗಿ ಮಧುವಾದಂತಹ ನಿನ್ನನ್ನು ಕೊಂದು ಮಧುಸೂದನ, ಕೈಟಭನಾದಂತಹ ನಿನ್ನನ್ನು ಅಳಿಸಿ ಕೈಟಭಾಂತಕನಾಗುತ್ತೇನೆ. ನಿಮ್ಮಿರುವರಿಂದ ದೊರೆತಂತಹ ಮೇಧಸ್ಸನ್ನು ಜಲಧಿಗೆ ಹಾಸುವುದರ ಮೂಲಕ ನೂತನವಾಗಿ ನಿರ್ಮಾಣಗೊಂಡ ಧರೆಗೆ ಮೇದಿನಿ ಎನ್ನುವಂತಹ ಶುಭ ನಾಮವನ್ನಿರಿಸಿ ಬ್ರಹ್ಮದೇವನಿಗೆ ಸೃಷ್ಟಿ ಕಾರ್ಯಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೇನೆ. ನಿಮ್ಮ ಅಪೇಕ್ಷೆ ದೇಹಕ್ಕೆ ಬಿಂದು ನೀರು ಸೋಕದ ಹಾಗೆ. ಅದಕ್ಕೆ ಬೇಕಾಗಿ ನನ್ನ ಜಂಘೆಯನ್ನೇ ವಿಶಾಲಗೊಳಿಸುವುದರ ದ್ವಾರ ನಿಮ್ಮ ಪ್ರಾಣವನ್ನು ಹೀರಿಕೊಳ್ಳುತ್ತೇನೆ. ಹೀಗೆ ಬನ್ನಿ ಮಕ್ಕಳೇ. ಜನನಿಯ ಗೆಲಿ ಮಲಿನಿಯೋ ಜನನಿಯ ಗೆಲಿ ಮಲಿನಿಯೋ ವರತನುಜಪೇಕ್ಷೆಯಲಿ ಕಾಮಿನಿಯೋ ವರತನುಜಪೇಕ್ಷೆಯಲಿ ಕಾಮಿನಿಯೋ ಕನಕ ಗರ್ಭನ ತಪವನು ಗೈವೇನೋತಲೆ ಕನಕ ಗರ್ಭನ ತಪವನು ಗೈವೇನುತ್ತಲೆ ವನಕ್ಕಾಗಿ ನಡೆದೊಂದು ಮನದಿ ಯೋಚಿಸಿದಳು. ವನಕ್ಕಾಗಿ ನಡೆದೊಂದು ಮನದಿ ಯೋಚಿಸಿದಳು. ಜನನಿಯ ಗೆಲಿ ಮಲಿನಿಯೋ ಸಪ್ತ ಸಾಗರಗಳಿಂದ ಎತ್ತಿದಂತಹ ಮುತ್ತಿನೋಪಾದಿಯಲ್ಲಿ, ಸಪ್ತ ಸ್ವರಗಳಿಂದ ಹೊರಹೊಮ್ಮುವಂತಹ ರಾಗದೋಪಾದಿಯಲ್ಲಿ, ಸಪ್ತ ವರ್ಣಗಳಿಂದ ಮೂಡಿ ಬರುವಂತಹ ಕಾಮನ ಬಿಲ್ಲಿನ ಹಾಗೆ ಶೋಭಾಯಮಾನವಾಗಿಯೂ ವರ್ಣರಂಜಿತವಾಗಿಯೂ ಶೋಭಿಸುತ್ತಾ ಇದೆ ನಮ್ಮೀ ಶೋಣಿತಾಪುರ. ರುದಿರಧಾರೆಯನ್ನೇ ಬೆವರಿನೋಪಾದಿಯಲ್ಲಿ ಸುರಿಸುವುದರ ತನ್ಮೂಲಕವಾಗಿ ನಮ್ಮೀ ಪುರದ ನಿರ್ಮಾಣವಾಗಿದೆ. ಹಾಗಿದ್ದರೆ ಇಲ್ಲಿ ಎಷ್ಟು ಸಾವು ನೋವುಗಳು ಸಂಭವಿಸಿದೆ ಎನ್ನುವುದನ್ನ ಮನಗಂಡವಳಾಗಿದ್ದೇನೆ. ಅದಕ್ಕೋಸುಗ ಹೆತ್ತಬ್ಬೆಯ ಮನವನ್ನರಿತುಕೊಂಡು ಉತ್ತಮ ಸುಪುತ್ರಿ ಎಂದೆನಿಸಿಕೊಳ್ಳಬೇಕೆನ್ನುವ ಕಾರಣದಿಂದ ಅವಳಿಂದ ಆಶೀರ್ವಾದವನ್ನು ಪಡೆದುಕೊಂಡೆ ಈ ಗೊಂಡಾರಣ್ಯದಲ್ಲಿ ಬಂದು ನಿಂತುಕೊಂಡೆ. ಇಲ್ಲಿಗೆ ಬಂದ ಕ್ಷಣದಲ್ಲಿ ಚಿತ್ತ ಎನ್ನುವುದು ಚಾಂಚಲ್ಯತೆ ಹೊಂದುತ್ತಾ ಉಂಟು. ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ಭೀತಿ ಆವರಿಸಿಕೊಳ್ತಾ ಇದೆ. ಹೀಗಾಗುವುದಕ್ಕೆ ಮೂಲ ಕಾರಣ ಏನು? ನನಗರ್ಥವಾಯಿತು. ಸೌಂದರ್ಯವೇ ಮೂಲ ಕಾರಣವಾಗಿದೆ. ನಾನು ಹೇಗೆ ಕಾಣ್ತಾ ಇದ್ದೇನೆ? ಚೆಲುವಿಗೆ ಚೆಲುವಿಗೆ
ಯಾಕೆ ಹಾಗೆ ಮಾಡಿದ್ದಾರೆ? ಹಾ, ನನಗೆ ಆವಾಗ ಅರ್ಥವಾದದ್ದು ಹೇಗೆ, ಅಲ್ಲಿರದಂಥ ಸೌಂದರ್ಯವನ್ನ ಇಲ್ಲಿ ಗಮನಿಸಿದ ಆ ಕ್ಷಣದಲ್ಲಿ ಮಾತ್ಸರ್ಯ, ಹೊಟ್ಟೆಯ ಕಿಚ್ಚು ಹೆಚ್ಚಾದ ಕಾರಣ ತದ್ರೀತಿಯಾಗಿ ವರ್ತಿಸಿದ್ದಾರೆ. ಹೆಣ್ಣು ಮಕ್ಕಳ ಸ್ವಭಾವವೇ ಅದು ಬಿಡಿ. ಇನ್ನೊಬ್ಬರಲ್ಲಿ ಸೌಂದರ್ಯವನ್ನ ಕಂಡ ಕ್ಷಣದಲ್ಲಿ ಮೂಗು ಮುರಿಯುವುದವರ ಕರ್ತವ್ಯ. ಹೀಗಿರುವಾಗ ಅವರ ಆ ರೀತಿಯಾದಂತಹ ಕಾರ್ಯದಿಂದ ನನ್ನ ತಪಸ್ಸಿಗೆ ಯಾವುದೇ ರೀತಿಯಂತ ವಿಘ್ನವಾಗುವುದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವರ್ಗ ಯಾವುದು? ಇಳೆಯ ಕಾಮುಕರನ್ನ ಕಂಡರೆ ಮೊದಲಾಗಿ ತೊಂದರೆಯಾಗುವುದೇ ಅಲ್ಲಿ. ಕಾಮ ಪ್ರಜ್ಞೆ ಎನ್ನುವುದು ನನ್ನನ್ನ ಕಂಡ ಕ್ಷಣದಲ್ಲಿ ಜಾಗೃತವಾದಂತಹ ಸಮಯದಲ್ಲಿ ವಿಟ ಪುರುಷರು ಇತ್ತ ಕಡೆಗಾಗಿ ಆಗಮಿಸುವುದಕ್ಕೆ ಸಾಧ್ಯ, ನನ್ನ ತಪಸ್ಸಿಗೆ ಭಂಗವಾಗುವುದಕ್ಕೆ ಆವಾಗ. ಹಾಗಿದ್ದರೆ ಇವರ ಕಣ್ಣುಗಳಿಗೆ ನಾನು ಗೋಚರಿಸಿಕೊಳ್ಳಕೂಡದು. ಹಾಗಿದ್ರೆ ಹೇಗೆ ತಪಸ್ಸನ್ನು ಆಚರಿಸುವುದು? ಹೇಗಾದೀತು? ಚಂಗನ ಜಿಗಿದೋಡುವ ಜಿಂಕೆ ತೆರೆದಲ್ಲಿ ನಾ ತಪಸ್ಸನ್ನು ಆಚರಿಸಿದರೆ ಹೇಗೆ? ಅದಾಗುವುದಿಲ್ಲ. ವ್ಯಾಘ್ರಗಳ ಭೀತಿ, ಇನ್ನು ಪಸಿರಗಿಡದೊಳು ಕುಳಿತು ಕೆಂಪೇರಿದ ಕೊಕ್ಕಿನಿಂದ ಪಣ್ಗಳ ಕುಕ್ಕಿ ತಿನ್ನುವ ಗಿಳಿಯಾದರೆ ಹೇಗೆ? ಅದು ಆಗುವುದಿಲ್ಲ. ಓ, ಅಲ್ಲಿ ನೋಡಿಯಂತೆ ಒಬ್ಬ ಬಿಲ್ಲಿಗೆ ತನ್ನ ಬಾಣವನ್ನು ಜೋಡಿಸಿ ಈಗ ಬಿಡ್ತೇನೆ ಮತ್ತೆ ಬಿಡ್ತೇನೆ ನಾವು ಹಾಗೆ ನಿಂತುಕೊಂಡಿದ್ದಾನೆ. ಅವ ಬಾಣ ಬಿಟ್ಟ ಅವನ ವಶವರ್ತಿಯಾಗಿ ಹೋಗುತ್ತೇನೆ ನಾನು. ಹಾಗಿದ್ರೆ ಇದು ಕೂಡ ಆಗುವುದಿಲ್ಲ. ಯಾವ ರೀತಿ ತಪಸ್ಸನ್ನು ಆಚರಿಸುವುದು? ಒಟ್ಟು ಸಮಸ್ಯೆ ಆಯ್ತು. ಓಯ್, ಅದು ಅಲ್ಲಿ ನೋಡಿಯಂತೆ ಮಹಿಷಿಗಳ ಹಿಂಡು ಇತ್ತ ಕಡೆಗಾಗಿ ಧಾವಿಸಿ ಬರ್ತಾ ಇದೆ. ಇದುವೇ ನನಗೆ ಸರಿಯಾದಂತಹ ಮಾರ್ಗ. ಶೀಘ್ರವೇ ಮಹಿಷಿ ರೂಪವನ್ನು ತಪಸ್ಸನ್ನು ಆಚರಿಸುತ್ತೇನೆ. ಆಚರಿಸುತ್ತಾ ಇದ್ದಾರೆ. ಈ ಮುನೀಶ್ ಉಪಾಸಕನ ತಪಸ್ಸಿಗೆ ವಿಪರೀತವಾದಂತಹ ಉರಿಯಿಂದಾಗಿ ಭಂಗ. ಅಬ್ಬಬ್ಬ, ಯಾರು ಏನು ಯಾಕೆ ಎನ್ನುವ ಹಾಗೆ ತರ್ಕಿಸಿಕೊಳ್ಳುವುದಲ್ಲ. ಭಗವಂತನ ಅನುಗ್ರಹದಿಂದ ಸಂಪಾದಿಸಿದ್ದೇನೆ ದಿವ್ಯ ದೃಷ್ಟಿ. ತನ್ನ ದೇಹವನ್ನೇ ಮರೆಸಿಕೊಂಡಿದ್ದಾಳೆ, ಮಹಿಷ ರೂಪವನ್ನು ಧರಿಸಿಕೊಂಡಿದ್ದಾಳೆ, ಮೋಸದ ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಉದ್ದೇಶ ಸಾಧುವಾದದ್ದೇ.
ಆರಿಸಿದಂತ ಭಾಗ್ಯ ಇದು ಯಾರಿಗೆ ಅಪಮಾನ ಗೊತ್ತೇ? ನಮ್ಮಂತ ಮುನಿ ಕುಲಕ್ಕೆ ಅಪಮಾನ. ಇವಳನ್ನು ಹೀಗೆ ಬಿಟ್ಟೆಂತಾದ್ರೆ ಲೋಕದ ಪ್ರತಿಯೊಬ್ಬರು ಕೂಡ ಇಂಥ ದೌಷ್ಟ್ಯದಾದಿಯನ್ನು ಹಿಡಿತಾರೆ. ಹಾಗಾಗಬಾರ್ದು. ಲೋಕಮುಖಕ್ಕೆ ಇವಳು ಇಂದಿನಿಂದ ಪಾಠ ಆಗಬೇಕು. ಆದ್ದರಿಂದಲಾಗಿ ಮಹಿಷಿ ರೂಪವನ್ನಂತ ತಪಸ್ಸನ್ನು ಆಚರಿಸುತ್ತಿರುವಂತ ಇವಳ ಉದರದಲ್ಲಿ ಮಹಿಷನೇ ಹುಟ್ಟಲಿ. ಶೋಕನ ಶಾಪ. ಶೋಕ ಶಾಪ ಕೊಟ್ಟಾರೆ ಏನಂತೆ? ಪರ್ವನಿತಾನೆ ಬ್ರಹ್ಮ. ಒಲಿಸಿಕೊಂಡೇನು ಶಾಪಕ್ಕೆ ಪರಿಮಾರ್ಜನೆಯನ್ನು ಕೇಳಿಕೊಂಡೇನು ಎನ್ನುವಂತ ಅಚಲವಾದಂತ ವಿಶ್ವಾಸವೇ ಹಾಗಾಗೋದಿಲ್ಲ. ಆ ಬ್ರಹ್ಮ ಬಿಡು. ನಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಇಲ್ಲದೆ ಹೋಗಲಿ. ಅಬ್ಬ ನಿಲ್ಲುವುದಕ್ಕಾಗುತ್ತದ? ಉರಿ ತಡೆಯುವುದಿಲ್ಲ. ತಪಸ್ಸಿಗೆ ಸೂಕ್ತವಾದಂತಹ ತಪೋಭೂಮಿ ಬೇಕು. ಅರಸುತ್ತೇನೆ. ಏನಿದು ಗಣಪರ ತಪವು ಮಾನಿನಿ ಮಣಿಯಲಿ ಮಾಡಿ ಹೆಚ್ಚಿಸವು. ನಿನ್ನದಾದಂತಹ ಭಕ್ತಿಗೆ ಮೆಚ್ಚಿ ಮೈದೋರಿದವನಿದ್ದೇನೆ. ಇಷ್ಟಾರ್ಥವನ್ನು ಕೇಳಿಕೋ, ನಡೆಸಿಕೊಡ್ತೇನಮ್ಮ. ಕರುಣ ಸಾಗರ ದೇವ ಪರಮೇಶ್ವರಿ ಕೇಳಯ್ಯ ಹರುಷದಿಂದಲಿ ಮನದಿರವಾಗ ದುರಧೀನಾಗಿಗ ತರಳನ ಬಯಸಿನ ದುರಧೀರನಾಗಿಗ ತರಳನ ಬಯಸಿನ ವಿರಾಜಿಸಿದೆನು ಘೋರ ತಪವಾಗ ಕರುಣಸಾಗರ ದೇವಾಗ ಪರಮೇಶ್ವರಿ ಕೇಳಯ್ಯ. ಪ್ರಭು, ಮಗಳೇ, ಅಡಿದಾವರಿಗಳಿಗೆ ನಮಿಸಿಕೊಳ್ತಾ ಇದ್ದೇನೆ. ಶುಭವಾಗಲಿ. ಪರಾಕ್ರಮಿಯು ಪರಮ ಸಾಹಸಿಗನು, ಪ್ರಭುತ್ವದ ಧ್ವಜವನ್ನ ಸ್ಥಾಪಿಸಬಲ್ಲವನು, ಪೌರುಷವಂತನು, ಪ್ರಖಾಂಡನು, ಪ್ರಮುಖನೂ ಆದಂತ ಪುತ್ರನೋರ್ವನನ್ನು ನನ್ನ ಪಾಣಿಗ್ರಹಣದ ಬಳಿಕ ಅನುಗ್ರಹಿಸು ಪರಮಾತ್ಮ. ತಥಾಸ್ತು ಮಗಳೇ. ಸಂತೋಷ. ಆದ್ರೆ ಒಂದು ವಿಚಾರ, ಹುಟ್ಟುವ ಮಗ ಮಾತ್ರ ಕೋಣನಾಗ್ತಾನಮ್ಮ. ನಾನೇನು ಅಪರಾಧವನ್ನು ಮಾಡಿದ್ದೇನೆನ್ನುವುದಕ್ಕಾಗಿ ನನಗೆ ಈ ಶಿಕ್ಷೆಯನ್ನು ಕೊಟ್ಟಿದ್ದೀರ ಸ್ವಾಮಿ. ಮರುಗಬೇಡ. ಮರುಗದಿರೋ ಮಾಲಿನಿಯೇ ಹೇಳಮ್ಮ. ಮುನಿವರ ವರೆದ ವಚನವು ತಪ್ಪಲರಿಯದು. ಹೌದಮ್ಮ. ತರಣ ಮೈಜನು ಜನಿಸಿದರು ನಿಲ್ಲುದರಲ್ಲಿ ಮುಂದೆ ದುರಪರ ಕ್ರಮಿ ಎನಿಸೆ ಹೃದಯಗರಿ ಮೆರೆಯುವನು ಘನ ಕೀರ್ತಿಯುದಲ್ಲಿ ಮರೆಯ ಮಾತಲ್ದೆನುತ ಸೌತೈಸಿದನು ಮಾನಿನಿಯ ಮರುಗದಿರು ಮಾಲಿನಿಯೇ. ಮಗಳೇ ಮಾಲಿನಿ, ಪ್ರಭು, ನಿನ್ನ ದುಸ್ಥಿತಿಗೆ ನೀನೇ ಕಾರಣಳಾಗಿದ್ದೀಯ. ಅದು ಹೇಗೆ ತನ್ನ ಮಹಿಷಿ ಆಕಾರವನ್ನು ತಾಳಿ ಕಠಿಣವಾದಂತಹ ತಪಸ್ಸಿನಲ್ಲಿ ತೊಡಗಿದ ಕಾರಣ ಸುಪಾರ್ಶ್ವಕನ ತಪಸ್ಸು ಕೆಟ್ಟು ಹೋಯಿತು. ಸಿಟ್ಟುಗೊಂಡಂತಹ ಆತ ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಎನ್ನುವ ಹಾಗೆ ಶಾಪ ಕೊಟ್ಟಿದ್ದಾನಮ್ಮ. ನೀವು ಬಂದ ಮೇಲೆ ಆ ಶಾಪದ ಭೀತಿ ನನಗುಂಟೇ ಪ್ರಭು. ಭವಿಷ್ಯದ ಬಗ್ಗೆ ಅರ್ಥ ಮಾಡಿಕೊಂಡಂತಹ ಆತ ಮತ್ತೊಂದು ವಿಷಯವನ್ನಾಡಿದ್ದಾನೆ. ಹೇಗೆ? ನಾನು ಕೊಟ್ಟ ಶಾಪವನ್ನು ಪರಿಹರಿಸುವುದಕ್ಕೆ 3 ಮೂರ್ತಿಗಳಿಂದಲೂ ಅಸಾಧ್ಯವಾಗಲಿ ಎಂಬ ಹಾಗೆ. ನನ್ನ ಆಸೆ ಎನ್ನುವುದು ಬಂಜಿಯಾಗಿ ಉಳಿಯಿತು ತಂದೆ. ಋಷಿವಚನ ಎನ್ನುವುದು ಯಾವ ಕಾಲಕ್ಕೂ ಹುಸಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಂದು ನಿನ್ನ ಮನದ ಆಶೆ ಏನು? ಹುಟ್ಟುವಂತಹ ಮಗ ವೀರನಾಗಿ, ಶೂರನಾಗಿ, ಪರಾಕ್ರಮಿಯಾಗುವುದರ ಮುಖೇನ 3 ಲೋಕವನ್ನು ಗೆದ್ದಾಳುವ ವಿಭುಯ
ಎನಿಸುತ್ತಾನೆ. ಮನದ ಬಯಕೆ ಸಾಕಾರವಾಗ್ತದೆ. ನಿನಗೆ ಶುಭವಾಗ್ತದೆ ಮಗಳೇ. ಧನ್ಯಳಾದೆ. ಕನಕ ಗರ್ಭಣನೆ ಮಾವನು ಮಾಲಿನಿ ಕಾರು ಚಬಲೆ ತಡಿ ಕಾರು ನಿಜನು ಮನದು ತಡೆಯುತ್ತದೆ ಮನಗೈರಿ ಜನನಿಯರೇ. ದಿತಿ ದೇವಿಯ ಜನ್ಮವೇ ಸಾರ್ಥಕವಾಗಿ ಹೋಯಿತು. ಅಸುರ ಕುಲದ ಉದ್ಧಾರಕ್ಕೆ ಬೇಕಾಗಿ ಮಗಳಾದಂತಹ ಮಾಲಿನಿ ಕಾನನವನ್ನು ಸೇರಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಿ ವರಗಳನ್ನು ಪಡೆದು ಅರಮನೆಯನ್ನು ಬಂದು ಸೇರಿದ್ದಾಳೆ. ಪ್ರಾಯ ಪ್ರಬುದ್ಧಳಾದಂತಹ ಮಗಳಿಗೆ ಮದುವೆ ಮಾಡಿಸುವುದು ತಾಯಿಯಾದಂತ ನನ್ನ ಕರ್ತವ್ಯವಲ್ವೇ? ಆಕೆ ರೂಪಕ್ಕೆ ಅನುರೂಪರಾದಂತಹ ವರನ್ಯಾರು ಎಂಬುದಾಗಿ ಯೋಚಿಸಿದಾಗ ಪಾತಾಳದ ಮಧುವನದ ಅಧಿಕಾರಿ ವಿದ್ಯುನ್ಮಾನಿ ಎಂಬುದಾಗಿ ಯೋಚಿಸಿಕೊಂಡಿದ್ದೇನೆ. ಓಲೆಯನ್ನು ಬರೆದು ದೂತನ ಮೂಲಕ ಗಳಿಸಿದೆ. ಮಧುವನಾಧಿಪ ಯಾರೆಂದುಕೊಂಡಿದ್ದೆ? ನಾನೇ ಸರಿ. ವಿಶೇಷವಿದೆ. ಆತ ಜೀವನದಲ್ಲಿ ಔನ್ನತ್ಯವನ್ನು ಪಡೆಯುವುದಕ್ಕೆ ಸಾಧ್ಯ. ಕಾಲಕೇಯ ವಂಶದಲ್ಲಿ ಹುಟ್ಟಿದಂತಹ ನಾನು ವರ್ತಮಾನ ಕಾಲದಲ್ಲಿ ಮಧುವನಾಧಿಪನಾಗಿ ಮೆರೆಯುತ್ತಾ ಇದ್ದೇನೆ. ನನ್ನ ಧ್ಯೇಯ ಸ್ವರ್ಗಲೋಕವನ್ನು ಪಡೆಯುವುದು. ಅದಕ್ಕೆ ಬೇಕಾಗಿರುವುದು ಕೇವಲ ಭುಜಬಲವಲ್ಲ, ವರಬಲವೂ ಬೇಕು. ಸಂಪಾದಿಸಿಕೊಂಡಿದ್ದೇನೆ ಬ್ರಹ್ಮದೇವನಿಂದ. ಆದ್ರೆ ದಾಳಿಯನ್ನು ಮಾಡುವುದಕ್ಕಾಗಿ ಕಾಲವನ್ನು ಕಾಯುತ್ತಿರುವಂತಹ ಹೊತ್ತಿಗೆ ಬಂತಲ್ಲ ಒಂದು ಶುಭ ವಾರ್ತೆ. ದಿತಿಸುತೆಯ ಅಂತ ಮಾಲಿನಿಗೆ ಮದುವೆ ಅಂತೆ. ಆಕೆಯನ್ನು ಮದುವೆಯ ಗಂಡನ್ನಾಗಿ ನನ್ನನ್ನೇ ನಿಶ್ಚಯಿಸಿದ್ದಾರೆ. ಆಕೆಯನ್ನು ಮದುವೆಯಾದೆ ಎಂದಾದರೆ ಅಲ್ಲಿ ಅಳಿಯನಾಗಿ ಅಲ್ಲಿರುವಂತಹ ರಕ್ಕಸರೆಲ್ಲ ನಮ್ಮನ್ನು ಜೊತೆಗೂಡಿಕೊಳ್ಳುತ್ತಾರೆ. ಆ ಕಾಲಕ್ಕೆ ಸ್ವರ್ಗಲೋಕಕ್ಕೆ ದಾಳಿ ಇಡುವುದಕ್ಕೆ ಬಲು ಹೆಚ್ಚಾಗುತ್ತದೆ. ತಡ ಮಾಡುವುದಿಲ್ಲ. ಓಲೆಯಲ್ಲೇ ಬರೆದು ಕಳುಹಿಸಿದ್ದಾರೆ. ಶುಭ ಮುಹೂರ್ತಕ್ಕೆ ಸರಿಯಾಗಿ ಬರಬೇಕು. ಯಾರಲ್ಲಿ ನಮ್ಮವರು ದಿಬ್ಬಡಿಗರು ಜೊತೆ ಸೇರಿಕೊಳ್ಳಿ. ಸಾಗೋಣ ಶೋಣಿತಾಪುರಕ್ಕೆ. ನಮಸ್ಕಾರ. ಪರಿಚಯ ಸಿಗ್ಲಿಲ್ಲ. ಮಧುವನದ ದೀಪ ವೀರ ವಿದ್ಯುನ್ಮಾಲಿ. ಆ ಭಾವಿ ಅಳಿಯ ಬರಬೇಕು. ಇವರೆಲ್ಲ ನಮ್ಮವರೇ. ನಮಗೆ ಇಲ್ಲಿ ಉಂಟು ಆಸನ. ರತ್ನ ಕಂಬಳಿ ಹಾಸಿದ್ದೇನೆ. ರತ್ನಕ್ಕನ ಕಂಬಳಿ ಯಾವುದಾದ್ರೆ ಪುರೋಹಿತರನ್ನು ಬರುವಾಗ ಜೊತೆಯಾಗಿ ಜೊತೆಯಲ್ಲೇ ಬಂದಿದ್ದಾರೆ. ಮಾರ್ಗಮಧ್ಯದಲ್ಲಿ ಬಾಕಿಯಾಗಿರುವುದು. ಕೊಂಡಿದ್ದೇನೆ. ಏನು ಪುರೋಹಿತರೆ? ಅವರ ಆಶೀರ್ವಾದ ಮಾಡುವುದು ಹಾಗೆ. ಇದು ಮಹಾರಾಣಿ ಮದುವೆ. ಹೌದು. ಹುಡುಗಿಯಲ್ಲಿದ್ದಾಳೆ. ಒಳಗಿದ್ದಾಳೆ. ಕೇಳಿ ಪುರೋಹಿತರೆ ಇನ್ನೂ ತೋರಿಸಲಿಲ್ಲ. ಬನ್ನಿ, ಈ ಕಡೆಗೆ ಬನ್ನಿ. ನೋಡಿ, ಹುಡುಗಿ ಸಭೆಗೆ ಬಂದಿದ್ದಾಳೆ. ಸ್ವಲ್ಪ ನೋಡಿ. ವೈ ವೈ ವೈ. ಎಲ್ಲಿಗೆ? ಸಭೆಗೆ. ಸಭೆಗೆ ಎಂದರೆ ಮಂಟಪಕ್ಕೆ ಎಂದರ್ಥ. ಹಾಗೆ ಮೊದಲೇ ಹೇಳುವುದಲ್ವ? ತಿರುಗಿ ನೋಡಿ. ಹೇಗೆ? ಓಹೋಹೋಹೋ. ಹೇಗೆ? ಸುಂದರವಾದಂತಹ ಹೆಣ್ಣು. ಹಾ. ಆದ್ರೆ ಪುರೋಹಿತರೆ ಓ. ಮಾತು ಬರ್ತದು. ಏನು ಕೊರತೆ ಉಂಟು ಅಂತ ನೋಡಿ ನಿಮಗೆ ಮದುವೆ ಮಾಡಿಸಿ ಅಲ್ಲಿ ಕೂತ್ಕೊಳ್ಳಿ. ನಿಮ್ಮ ಮೇಲೆ ನಾನಿದ್ದೇನೆ ಮಹಾರಾಣಿ. ಹುಡುಗನ ಒಪ್ಪಿಗೆ ಸಿಕ್ಕಿದೆ. ಆದ್ರೆ ಹುಡುಗಿಯಲ್ಲಿ ಒಂದು ಮಾತು ಕೇಳಿದ್ದೀರಾ?
ನೀವೊಂದು ಪರಂಪರೆ ಕೇಳಬೇಕಮ್ಮ. ಯಾಕಂದ್ರೆ ಮದುವೆ ಆದ ಮೇಲೆ ಅವರ ಜೀವನದಲ್ಲಿ ಏನಾದ್ರೂ ವ್ಯತ್ಯಾಸವಾಗಿ ಹೋಯ್ತು ಅಂತಾದ್ರೆ ತಿಳಿದಂತಹ ಜ್ಞಾನಿಗಳು ಆಡಿದಂತಹ ಮಾತನ್ನು ನೀವು ಕೇಳಿಲ್ವೋ? ಬಳಿಕ ಅಳಲುವ ಶ್ರುತಿಯ ಶಾಪಗಳಿಗೆ ಗುರಿಯಾಗುವ ವರ ಪಿತ ಪುರೋಹಿತ ಸಹಿತ. ನೀವು ಸತ್ರೆ ಮದುವೆ ಯಾರು ಮಾಡಿಸೋದು? ನಾನು ಸತ್ರ ನನ್ನ ಜಾಗ ನೆಗಡಿ ಸಿಕ್ಕಲಿಕ್ಕಿಲ್ಲ ಸಹಿತ ನಮಗೂ ಪಾಲು ಉಂಟು ಅಮ್ಮ. ಊಟ ಹೋಟೆಲ್ ಆಗುಂಟಮ್ಮ. ಅಮ್ಮನಿಗೆ ಆದ್ರೆ ನನಗಾದಿ. ಹಾಗಾದ್ರೆ ಅವರೇ ಆಗಲಿ. ಹಾಗಂದ್ರೆ ಏನು? ಮತ್ತೆಂತ ಅಮ್ಮನಿಗೆ ಒಪ್ಪಿಗೆ ಆದ್ರೆ ಗಂಡು ನನಗಾದೀತು. ಎಂತ ಮಹಾರಾಣಿ, ಇನ್ನು ತಡ ಮಾಡಬಾರ್ದು. ಇಲ್ಲಿ ಬೇಡ, ಇಲ್ಲಿ ಎಸಿಗೆ ಮಾಡಬೇಡಿ, ಇಲ್ಲಿ ತುಂಬಾ ಸಭೆ ಉಂಟು. ಅದಲ್ಲ, ಅದಕ್ಕೆ ನನಗೆ ಈಗಲ ಹುಸ್ಸು ಆಗಲ್ಲ. ಮುಹೂರ್ತಕ್ಕೆ ಸರಿಯಾಗಿ ಹೂವರ 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 ಅಂತರ್ಪಿಸಿ ದೊಡ್ಡ ಪಿಶಾಚಿ ಅದಲ್ಲ, ಅಂತರ್ಪಟ ಅಂತ. ಅಮ್ಮ ಹುಡುಗಿಯ ಕೈಯಲ್ಲಿ ಕೊಡಿ, ನಾಳೆ ಹಿಡ್ಕೊಳ್ಳಿ. ಯಾಕೆ ಪುರೋಹಿತರು? ಕೊರಳಿಗೆ ಹಾಕ್ಲಿಕ್ಕೆ. ಅವರ್ದೇನು ತಲೆ ಕಡಿಲಿಕ್ಕೆ ಉಂಟ? ನನ್ನನ್ನು ಯಾಕೆ? ನಿನ್ನ ಅಪ್ಪ ವೆಂಕಪ್ಪನನ್ನು ತಲೆ ಗಾಡಿಯಲ್ಲಿ ಭಾಷೆ ಕೆಟ್ಟವ. ಅದು ಹುಡುಗಿಯ ಕೊರಳಿಗೆ ನಿಲ್ಲಿ ನಿಲ್ಲಿ, ಅವಸರ ಮಾಡಬೇಡಿ, ಕ್ರಮ ಉಂಟು ಅದಕ್ಕೆ. ತದೇವ ಲಗ್ನಂತು ದಿನಂತು ದೇವ, ತಾರಾ ಬಲಂತು ಚಂದ್ರ ಬಲಂತು ದೇವ, ವಿದ್ಯಾ ಬಲಂತು ದೈವ ಬಲಂತು ದೇವ, ಪಾರ್ವತಿ ಪರಮೇಶ್ವರ ಪ್ರೇತ. ಹಾಗೆ ಮತ್ತೆ ಹುಡುಗಿಯ ಕೊರಳಿಗೆ ಆಮೇಲೆ ಹಿಡ್ಕೊಳ್ರೆ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಕಂಠೆ ಪದ್ಮಾಮಿ ಸಂಜೀವ 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 ಸರಳಾಂ ಸತಮೋ. ಭಕ್ತಾದಿಮಾನಿಗಳಲ್ಲಿ ವಿನಂತಿ, ಇದೀಗ ದೇವರ ಉತ್ಸವ ಮೂರ್ತಿ ಕಟ್ಟೆ ಪೂಜೆಗೆ ಹೊರಡಲಿದೆ. ಹಣ್ಣುಗಾಯಿ ಸಮರ್ಪಿಸುವಂತಹ ಭಕ್ತಾದಿಮಾನಿಗಳು ಉತ್ಸವ ಮೂರ್ತಿ ಕಟ್ಟೆ ಪೂಜೆಗಲ್ಲ, ನಿನ್ನ ಅಪ್ಪ ಗಿರಿಯಪ್ಪನ ಮನೆಗೆ. ಆಸೆ ಕೆಟ್ಟವೆಂತದಿದು? ದಾರಾ ಕಲಶ ಒಂದು ಹಿರಿಯವರಿಂದ ಮುಟ್ಟಿಸುವ ಕ್ರಮ ಉಂಟು. ಮುಟ್ಟಿಸಬೇಕು ಅಂತ ಹೊರಡುವಾಗ ಪಕ್ಕ ನೆನಪಾಯ್ತು, ಎಷ್ಟು ದೊಡ್ಡ ಸಭೆ, ಆ ತಲೆಗೆ ಹೋಗಿ ಬರುವಾಗ ಇಲ್ಲಿ ಮುಹೂರ್ತ ಮೀರಿ ಹೋಗ್ತದೆ. ಹಾಗೆ ಅಂತ ಮುಟ್ಟಿಸದಿದ್ದವರಿಗೆ ಬೇಸರ ಆಗ್ತದೆ. ಒಟ್ಟು ಸಮಸ್ಯೆಗೆ ಪರಿಹಾರ ಸುಲಭದ್ದುಂಟು. ಹೀಗೆ ಮಾಡುವ. ಈಗ ಇಲ್ಲಿದ್ದವರು ನೀವು ಇದನ್ನು ಮುಟ್ಟಿ, ನೀವು ಸಿಕ್ಕಿದರೆ ಅವರು ನಿಮ್ಮನ್ನು ಮುಟ್ಟಲಿ, ಅವರನ್ನು ಹಿಂದಿನವರು ಮುಟ್ಲಿ, ಅವರಷ್ಟಕ್ಕೆ ಮುಟ್ಟುತ್ತಾ ಇರ್ಲಿ, ನಮ್ಮ ಕೆಲಸ ಆಗುತ್ತಾ ಇರ್ಲಿ. ಹಾಗೆ ಹಾಗೆ. ಪುರೋಹಿತ್ರೆ, ಏನಾಯ್ತು? ಎಂತದ್ದು? ಮಂಗ ಬಾಳೆಹಣ್ಣಿಗೆ ಕೈ ಹಾಕಿದಾಗೆ ಹಾಕುದು. ಅಲ್ಲ, ಎಲ್ಲರೂ ಕೈ ಹಾಕಿದ್ರಲ್ಲ, ಹಾಗೆ ನಾನು ಕೈ ಹಾಕುದಕ್ಕೆ ಬಂದದ್ದು. ಯಾಕಂತ ಗೊತ್ತಿಲ್ಲ. ಯಾಕೆ ಅಂತ ಗೊತ್ತಿಲ್ಲ ಅಂದ ಮೇಲೆ ಮತ್ತೆ ಅಧಿಕ ಪ್ರಸಂಗ ಯಾಕೆ? ನಿನ್ನ ಮುಸುಡ ಮಂಗ. ಹಿರಿಯವರೆಲ್ಲ ಸೇರಿ ಮಧುಮಕ್ಕಳಿಗೆ ಆಶೀರ್ವಾದ ಮಾಡುವುದು ಅಂತ ಲೆಕ್ಕ. ಓ ಹಾಗ? ನೀನು ಹಿರಿಯವ ಅಂದ್ರೆ ನನ್ನ ಅಪ್ಪನ. ನೀನು ಅವರಪ್ಪ ಅಲ್ಲ, ಚಕ್ಕುಲಿ. ತಪ್ಪು ನಿನ್ನದಲ್ಲ. ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾನಲ್ಲ, ಅವನಿಗೆ ಮೊದಲು ಕೊಡಬೇಕು. ನಾನು ಹೇಳಿದೆ ಪುರೋಹಿತ್ರೆ, ನಾನು ಇಲ್ಲಿಗೆ ಬರುವುದಿಲ್ಲ ಎಂದು. ಮತ್ತೇನಾಯ್ತು? ಅವ ಇದ್ದಾನಲ್ಲ, ಯಾರು? ಅಣ್ಣನ ಮಗ ಉಜಿರೆ ನಾರಾಯಣ ಇದ್ದಾನಲ್ಲ, ಅವನಿಗೆ ನಾಲ್ಕು ಬಡಿಬೇಕು. ನಾನು ಹೇಳಿದೆ. ನಿನ್ನ ಕುಟುಂಬದವನ ಮನೆ ನಿಲ್ಲಿ. ಅಣ್ಣನ ಮಗ ಗುಜಿರಿ ನಾರಾಯಣನು ಮಂಗವ? ಅಣ್ಣನ ಪುರೋಹಿತ್ರೆ, ಮಕ್ಕಳಿಗೆ ನೀವು ಯಾಕೆ ಬೈಯುದು? ಮಕ್ಕಳು ಮಾಡುವ ಹಾಗೆ ಮಾಡಬೇಕು, ಒಟ್ಟು ಮಕ್ಕಳು ಮಾಡುವುದಲ್ಲಮ್ಮ. ಹೇಳಿ ಅಮ್ಮ, ಇಳ್ಕೊಳ್ಳಿ ಹುಡುಗಿಯನ್ನು. ಗಂಗೆ ಚ ಯಮುನೆ ಚ ಸಿಂಧು ನರ್ಮದಾ ಗೋದಾವರಿ ತೀರ್ಥಂ ಕುರುಹೋ. ಹಾಗೆ ಮಹಾರಾಣಿ ಒಂದು ಚೆನ್ನಾಗಿ ಆರತಿ ಆಗ್ಬೇಕು. ಯಾಕಂದ್ರೆ ಶೋಭನೆ ಗಟ್ಟಿ ಹೇಳ್ಬೇಡಿ, ಗಟ್ಟಿ ಹೇಳಿದ್ರೆ ಮತ್ತೊಬ್ಬರು ಕಲ್ತುಕೊಳ್ತಾರೆ, ಹಾಗಾಗಬಾರ್ದು ಅಮ್ಮ. ಹಾಗೆ ಪುರೋಹಿತ್ರೆ, ಆರತಿ ನಂದಿಸಿದ್ದೀರಿ, ಅಪಶಕುನಲು. ಕಾರಣ ಉಂಟಮ್ಮ. ನಮ್ಮ ಕಾರ್ಯಕ್ರಮ ಮುಗಿದ ಮೇಲೆ ನಾವು ಧರ್ಮಕ್ಕೆ ಎಣ್ಣೆ ಹಾಳು ಮಾಡುದು ಯಾಕೆ? ಭಂಡಾರದಲ್ಲಿ ಬೇಕಾದಷ್ಟು ಹಾಳು ಮಾಡುವಾಗ ಆಲೋಚನೆ ಮಾಡಬೇಕು. ತಿಳಿದವರು ಏನು ಹೇಳಿದ್ದಾರೆ? ಉಳಿತಾಯ ಮಾಡಿ, ನಿಮಗಾಗಿ, ನಿಮ್ಮ ಹೆಂಡತಿ ಮಕ್ಕಳಿಗಾಗಿ ಉಳಿತಾಯ ಮಾಡಿ ಅಂತ. ನೀವು ಯಾರಿಗೆ ಉಳಿತಾಯ? ನನ್ನ ಮನೆಗೆ ಕೊಂಡು ಹೋಗಿ ಎಣ್ಣೆ ಹಚ್ಚುವ ಕ್ರಮ ಉಂಟು. ಹೇಳಿದ ಹಾಗೆ ಹೇಳ್ಬೇಕು. ಎನ್ನರಸಿ ಮಸಿ ಉಂಟು. ಯಾವ ಮಸಿ? ನೀವು ಹೇಳಿದ್ದು ಮತ್ತೆಂತ? ಎನ್ನರಸಿ. ನೀವು ಹೇಳುವ ಮಾತು ನನಗೆ ಕೇಳುವುದಿಲ್ಲ. ಅಷ್ಟೊಂದು ಸಭೆ ಅಲ್ಲಿವರೆಗೆ ಕೇಳಬೇಕೋ ಬೇಡ? ಸಭೆ ದೊಡ್ಡದುಂಟು. ಕೇಳದಿರುವುದರ ಪರಿಣಾಮ ಏನಾಗ್ತದೆ? ಬಂದವರೆಲ್ಲ ಹೇಳ್ತಾರೆ ಕಾರ್ಯಕ್ರಮ ಒಳ್ಳೇದಾಗಿದೆ, ನಮ್ಮ ಮದುಮಗನಿಗೆ ಬಾಯಿ ಬರುವುದು. ಹಾಗಾಗಬಾರ್ದು ಬರ್ತದೆ. ಬರಬೇಕಾದ್ರೆ ಗಟ್ಟಿ ಹೇಳಿ. ಎನ್ನರಸಿ. ಅಯ್ಯೋ ದೇವಾ, ಪುರೋಹಿತರು ಸತ್ತು ಊಟ ಸಿಗ್ಲಿಕ್ಕಿಲ್ಲ. ಮಣ್ಣು ತಿನ್ನು. ಉಂಗುದಕ್ಕೆ ಮನೆಯಲ್ಲಿ ಜನ ಉಂಟು, ನೀವು ಅಳಬೇಕಾಗಿಲ್ಲ. ರಾಯರೇ ಕೊಲ್ತೀರಾ? ನೀವು ಮೊದಲೇ ಹೇಳೋದಲ್ವ? ನೋಡಿ, ನಾನು ಮೊದಲೇ ಹೃದಯ ರೋಗಿ. ನಿಮ್ಮ ಈ ಆರ್ಭಟಿಗೆ ನನ್ನ ಎದೆ ಬಡಿದು ನಾನು ಸತ್ತರೆ ನನ್ನ ಹೆಂಡತಿ ಮಕ್ಕಳಿಗೆ ನಾನಿದ್ದೇನೆ ಯೋಗಕ್ಷೇಮ ನೋಡಿಕೊಳ್ಳುವುದಕ್ಕೆ. ಅದಾ ಸಾಕು. ಎನ್ನರಸಿ ಎನ್ನರಸಿ ಹೊನ್ನರಸಿ ಹೊನ್ನರಸಿ ಪ್ರಾಣದರಸಿ ಪ್ರಾಣದರಸಿ ಪಟ್ಟದರಸಿ ಪಟ್ಟದರಸಿ ನಿಮ್ಮ ಅಲ್ಲ ಅಲ್ಲಿ ನಿನ್ನ
ಬೇರೆಲ್ಲ ಗೊತ್ತುಂಟು, ಅದು ಗೊತ್ತಿಲ್ಲ, ಅದೆಲ್ಲ ಗೊತ್ತಿದೆ ಅವನು. ನಿನ್ನ ಕಂಬಳದಂತಹ ಮುಖಕ್ಕೆ ಕಮಲದಂತಹ ಮುಖಕ್ಕೆ ಹಸಿರು ಎಣ್ಣೆ ಹಚ್ಚುತ್ತೇನೆ. ಅಚ್ಚೊನ್ನ ಓಯ್, ಎಂತದ್ದು ನೀವು ಗೋಡೆಗೆ ಸುಣ್ಣ ಹಚ್ಚುದು ಪುರೋಹಿತ್ರೆ? ಅದಾ ಸಾಕು. ನಾನು ಹೇಳಿದ ಹಾಗೆ ಹೇಳು. ಎನ್ನರಸ ಪ್ರಾಣದ ರಸ ಪಟ್ಟದ ರಸ ಕಬ್ಬಿನ ರಸ ಬೇಕಾ ಅರಸ ಅಂತ. ನಿಮ್ಮ ಅಲ್ವಾ ಪುರೋಹಿತ? ಅದು ಗೊತ್ತುಂಟು ನೋಡಿ. ನಿಮ್ಮ ಮುಚ್ಚಿನಂತಹ ಮುಖಕ್ಕೆ ಅದಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅರಸಿನ ಎಣ್ಣೆ ಅದ್ಯಾರು ಪುರೋಹಿತ್ರ? ಅಚ್ಚಮ್ಮ ಹಚ್ಚು ಅಂತ ಅಮ್ಮ. ಕಾರ್ಯಕ್ರಮ ಒಳ್ಳೇದಾಗಿದೆ, ಬಹಳ ಒಳ್ಳೇದಾಗಿದೆ. ಎಂತದಮ್ಮ ಒಳ್ಳೇದಾಗುದು? ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಹೇಳಿ, ಸಾಲ ಆಗಿ ಬಂದು ಕೊಟ್ಟು ಹೋಗಿ, ಬೇಗ ಊಟಕ್ಕೆ ಮತ್ತೆ ಹೊತ್ತಾಗ್ತದೆ. ಪುರೋಹಿತ್ರೆ ಏನು ಕೊಟ್ಟು ಹೋಗುದು? ಇದು ಉಡುಗೊರೆ ತಂದು ಕಾಯ್ತಾ ಇದ್ದಾರೆ, ಎಷ್ಟೊತ್ತಿಗೆ ಪ್ರವೇಶ ಮಾಡುದು ಅಂತ. ಬನ್ನಿ ಬನ್ನಿ ಬನ್ನಿ. ಪುರೋಹಿತ್ರೆ, ಅವ್ರು ಯಾರು ಎದ್ದೇಳುವುದಿಲ್ಲ. ಏನು? ಮೊದಲೇ ಘೋಷಣೆ ಮಾಡಿದ್ದೇನೆ. ಏನು ಅಂತ? ಆಶೀರ್ವಾದವೇ ಉಡುಗೊರೆ ಎಂಬುದಾಗಿ. ಎಷ್ಟೊಳ್ಳೆ ವಿಷಯ. ತಂದದ್ದನ್ನು ಏನು ಖರ್ಚು ಮಾಡ್ಲಿಕ್ಕಿಲ್ಲ, ಎಲ್ಲ ಹಾಗೆ ಮನೆಗೆ ಕೊಂಡು ಹೋದ್ರೆ ಆಯ್ತು. ಓ, ನಿಮ್ಮ ಕೈ ಬೀಳ್ಬೇಕಂತೆ. ನನ್ನ ಕೈ ಬಿದ್ದರೆ ನಿಮಗೆ ಗೊತ್ತಾದೀತು. ಹಾಗಲ್ಲ ಪುರೋಹಿತ್ರೆ, ವಧುವರರಿಗೊಂದು ಆಶೀರ್ವಾದ ಅಂತ ಕೊಡುವ ದೊಡ್ಡ ವಿಷಯ ಅಲ್ಲ. ಸೋಮಜಾಡೇನ ಅದ್ಯಾರು ಸೋಮಣ್ಣ? ಸೋಮಜಾಡ ನೋವು ಕೊಟ್ಟಂತ ಪಟ್ಟೆ ಇದು ಹೇಳಿದರೆ ನಿಮ್ಮ ಜೀವನ ಪರ್ಯಂತರ ನನ್ನ ಹೆಸರು ಹೇಳ್ತಾ ಇರಬೇಕು ಭಟ್ರೆ ಅಂತ. ಆದ್ದರಿಂದ ಕೊಟ್ಟವರನ್ನು ಮರೇ ಕೂಡದು, ಕೊಡದೆ ಇದ್ದವರ ಹೆಸರೆತ್ತವರು. ಅದಕ್ಕೆ ಅವನ ಹೆಸರು ಹೇಳ್ತಾ ಇರುದು. ಸೋಮಜಾಡೇನ ಓ ಪಟ್ಟೆ, ನಿನ್ನಲ್ಲಿ 108 ಹೊಟ್ಟೆ, ಕೊಟ್ಟೆ ನಾನು ಕೆಟ್ಟೆ, ಕೊಡುವುದು ಮಾತ್ರ ಲೊಟ್ಟೆ. ಪುರೋಹಿತರ ಕಡೆಯಿಂದ ಉಡುಗೊರೆ ಮಧುಮಗನ ಕೊರಳಿಂದ ಮಧುಮಗಳ ಹೆಗಲಿಗೆ ಮತ್ತೆ ಬಂದಲ್ಲಿಗೆ. ಎಲ್ಲಿಗೆ ಪುರೋಹಿತ್ರೆ? ಕೊಡ್ಲಿಕ್ಕಿಲ್ವೋ? ಓದಲೆಲ್ಲ ಪಟ್ಟೆ ಕೊಡ್ತಾ ಹೋದ್ರೆ ನಮಗೆ ವರ್ಷಕ್ಕೆ ಪಟ್ಟೆ ಎಷ್ಟು ಬೇಕು ರಾಯರೇ? ನಿಮಗೆ ನಾನು ಕೊಟ್ಟಾಗ್ಬೇಕು. ಮತ್ತೆ ಯಾರು ಕೊಡುದು? ಆ ದೇವರೇ ಬೇಕಾದಷ್ಟು ಕೊಡಬೇಕು. ಆದ್ರೂ ಕ್ರಮಕ್ಕೊಂದು ಕೊಡ್ಬೇಕಲ್ಲ. ಶಾಸ್ತ್ರಕ್ಕೊಂದು ಮುಗಿಸಿ ಆಯ್ತಲ್ಲ ಅಮ್ಮ. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಒಂದು ಹೆಣ್ಣು ಇಳಿದು ಹೋಗುದು. ಅಮ್ಮ ಓ, ಅಲ್ಲಿ ಮಾರ್ಗದ ಬದಿಯಲ್ಲಿ ಬಟ್ಟೆ ಹಾಕಿ ಕೂತ್ಕೋ. ಬ್ಯಾ 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 ಅಂತ ಭಾಷೆ ಕೆಟ್ಟವ. ಎಂತ ಪುರೋಹಿತ್ರೆ? ಎಂತದ್ದು ನಮ್ಮ ಸಂಭಾಷಣೆ? ನವ ದಂಪತಿಗಳಲ್ವೇ ಮಾತಾಡುವುದು? ಒಳ್ಳೆ ದಂಪತಿಗಳು ತಮ್ಮ ಚಪ್ಪಲೆ ಮಾತಾಡುದ? ಹೌದಾ? ಜೀವನದ ಬಗ್ಗೆ ಈಗಲೇ ಮಾತಾಡುದು. ನೀವೆಂತದ್ದು ಬಸವನ ಹಿಂದೆ ಬಾಲ ಅಂತ ಹೋಗಿ ಅಲ್ಲಿ ಕೂತ್ಕೊಳ್ಳಿ, ಆಮೇಲೆ ಕರೀತೇನೆ. ಎಂತದ್ದು ಒಂದು ಮದುವೆ ಆಗಲ್ ನಿನ್ನ ಹಾಗೆ ಒಂದು 3 ಮದುವೆ ಆಗ್ಲಿಲ್ಲ. ಅಯ್ಯ ಮದುವೆ ಆಗಿ. ಅಮ್ಮ ನೋಡಮ್ಮ, ಇವರೆಲ್ಲ ನಿನ್ನ ಜೊತೆಯಲ್ಲಿದ್ದವರು ಇವತ್ತು ಮದುವೆ ಆಗಿ ಗಂಡನ ಮನೆಗೆ ಹೋಗುವಾಗ ಅವರಿಂದ ಒಂದು ಆಶೀರ್ವಾದ ಪಡೆಯುವ ಕ್ರಮ ಕೈ ಮುಗಿ ನಾನು ಹೇಳಿದ ಹಾಗೆ ಹೇಳು. ಅಣ್ಣಂದಿರಿ, ಅಕ್ಕಂದಿರಿ, ತಮ್ಮ ತಂಗಿಯಂದಿರಿ, ಗುರು ಹಿರಿಯರೇ, ನಾನು ಇಷ್ಟರವರೆಗೆ ನಿಮ್ಮ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ. ನಿಮ್ಮ ಜೊತೆಯಲ್ಲೇ ಆಟವಾಡುತ್ತಾ ಇದ್ದೆ. ಓ ಅಣ್ಣ ಬಾಲೆ, ಮೀಸದ ಕೊಂಬುದು ಕೈದೆಪ್ಪಮ್ಮ. ಆಟ ಆಡ್ತಾ ಇದ್ದೆ ಬಣ್ಣ ಗಡೆಗೆ ಕೊಂಬು ತಿರ್ಗವನು ಲೆಗೋಡಿ ಆಟ ಆಡ್ತೀನಿ. ನಿನ್ನ ಒಟ್ಟಿಗೆ ಹತ್ತು ಪೊಂಜೇನಟ್ಟೊಟ್ಟಿಗೆ ನರಮಣಿ ಮಾರಾಯ. ಇವತ್ತು ನನ್ನ ಪತಿದೇವರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ. ಹಿರಿಯವರಾದ ನೀವು ಆಶೀರ್ವದಿಸಿ. ಹಿರಿಯವರಾದಂತಹ ನೀವೆಲ್ಲರೂ ಈಗ ಸುದ್ದಿ ಬಂದದ್ದ ನಿನ್ನ ಅಪ್ಪ ಸತ್ತದ್ದು. ಅಮ್ಮ ಇಲ್ಲಿ ಬನ್ನಿ. ಅಮ್ಮ ಅವಳ ವಿಷಯ ಇರ್ಲಿ, ನೀವ್ಯಾಕಮ್ಮ ಆಳೋದು? ಮಗಳಾದಂತಹ ಮಾಲಿನಿಯನ್ನು ಪ್ರೀತಿಯಿಂದ ಸಾಕಿದ್ದೇನೆ ಪುರೋಹಿತರೆ. ಹೌದಪ್ಪ, ಹೌದು. ಅವಳಿಗೆ ಬಾಯಿಗೆ ಬೆರಳಾಕಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಪುರೋಹಿತರೆ. ಹೆದರಬೇಡಿ ಅಮ್ಮ, ಈಗ ಕರ್ಕೊಂಡು ಹೋಗ್ತಾನಲ್ಲ, ಕಚ್ಚುವುದಕ್ಕೆ ಕಲಿಸ್ಯಾನಮ್ಮ. ಮದುಮಗ ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ ದೇವ್ರೇ. ವಿಷಯ ಹಾಗೆ, ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ. ಪುರೋಹಿತ್ರೆ, ನಾವು ಇನ್ನಿಕ್ಕೆ ಬರುವ ಬೆನ್ನು ಗಟ್ಟಿ ಉಂಟ ನೋಡು. ಮಾಡುದೆಂತದ್ದು? ಎಲ್ಲವರು ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ ಅಷ್ಟನ್ನೇ ಮಾಡ್ತಾನೆ. ಅದೇ ಎಂತ ಮನೆಯ ಕೆಲಸ ಹೇಳಿಕೊಡ್ಲಿಕ್ಕೆ ಅಲ್ಲಿ ಜನ ಉಂಟು. ಅದಕ್ಕೆ ಓ ಅಜ್ಜಮ್ಮ ಈರು ದಾಯ ಬುಲಿಪುಣ ಅಜ್ಜಮ್ಮ ಪಕ್ಕಡೆ ಬುಲಿಪೊಡ್ಚಿ ದಾಯದ ಬಂಡ ಪೆದ್ದಿ ಕರ್ಲು ಕಣ್ಣೀರು ಬರ್ಪುಡು ನಮ್ಮ ದಾಯ ಬುಲಿಪುಣ ಅಂಕ ಮರಲ್ಲ 4 ಸರ್ತಿ ಅಂಚಿಂಚಿ ಪೋಂಡ ಪೂರ ಸಮಾಪುಂಡು ಕೇಯ್ತ ಇಡೇಟು ಬರ್ರವನ್ ಕಾವೇ ಬನ್ನಿಯ್ಯ. ಒಂದು ಆಶೀರ್ವಾದ ಬೇಗ ಕೈ ಮುಗಿರಿ ನಾನು ಹೇಳಿದ ಹಾಗೆ. ಅಣ್ಣಂದಿರಿ, ಅಕ್ಕಂದಿರು, ಗುರು ಹಿರಿಯರೇ, ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ. ನಾನು ಪುರೋಹಿತರ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ. ಕರೆದುಕೊಂಡು ಹೋಗು. ಹೋಗ್ಲಿ, ನಿನ್ನ ಮನೆ ಕಳಿಸುವ. ಹೋಯ್ ರಾಯರೇ, ನನ್ನ ಅಂದರೆ ನಿಮ್ಮ. ಅದನ್ನೇ ಹೇಳಿದ್ದು ಪುರೋಹಿತ್ರೆ, ನನ್ನ ಅಂದರೆ ನಿಮ್ಮ. ಹೋದೆ ಆ ಪಿಶಾಚಿ ಅಂದರೆ ಇಲ್ಲ ಬಂದೆ ಗವಾಕ್ಷಿಯೊಳಗೆ ಅಂತ. ನನ್ನ ಅಂದರೆ ನಿಮ್ಮ. ಅದ್ಯಾರು? ಮಾಲಿನಿ.
ಅವಳನ್ನೇ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ರಕ್ತದೊತ್ತಡ ಮಾತ್ರೆ ತಗೊಳ್ಳಿಲ್ಲ. ಮತ್ತೆಂತದ್ದು ಮಾಲಿನಿಯನ್ನು ಕರೆದುಕೊಂಡು ಹೋಗುತ್ತೇನೆ. ಹಿರಿಯವರಾದ ನೀವು ಆಶೀರ್ವದಿಸಿ. ಹಿರಿಯವರಂತ ನೀವು ಆಶೀರ್ವದಿಸಿ. ಬನ್ನಿ ಇಲ್ಲಿ ಬನ್ನಿ. ಪುರೋಹಿತ ನಿಮ್ಮದೊಂದು ಆಶೀರ್ವಾದ. ಉತ್ತರೋತ್ತರ ದೀರ್ಘಾಯುಷ್ಯ ಮತ್ತು 100 ಮಂದಿ ಹೆಣ್ಣು ಮಕ್ಕಳೇ ಆಗಲಿ. ನೀವು ಆಶೀರ್ವಾದ ಮಾಡಿದ್ದೆಲ್ಲ ಶಾಪ ಕೊಟ್ಟದ್ದು. ಬೇರೆ ಆಲೋಚನೆ ಮಾಡಬೇಡಿ. ಹೆಣ್ಣು ಅಂತ ತಾತ್ಸಾರ ಮಾಡಬಾರದು. ಸಂತಾನ ಅಭಿವೃದ್ಧಿ ಆಗುವುದು ಹೆಣ್ಣು ಮಕ್ಕಳಿಂದ. ಮಾತ್ರವಲ್ಲ, ಭಗವಂತ ನಿಮಗೆ ಬೇಕಾದಷ್ಟು ಸಂಪತ್ತು ಕೊಟ್ಟಿದ್ದಾನೆ. ಎರಡೆರಡು ಕಡೆಯಲ್ಲಿ ಸಂಪಾದನೆ ಆಗ್ತಾ ಉಂಟು, ಕೆಳಗೂ ಮೇಲೂ. ಆದ್ರಿಂದ ಹೋಗಿ ಹಾಲು ಕುಡಿಯುತ್ತೆ. ಖರ್ಚು ಮಾಡ್ಲಿಕ್ಕೆ ದಾರಿ. ನನ್ಗೊಂದು ಆಶೀರ್ವಾದ ಮಾಡಿ. ಏನು ಅಂತ? ಬೇಗ ಮದುವೆ ಆಗ್ಲಿ ಅಂತ. ಅದೊಂದು ಬೇಗ ಆಗದೇ ಹೋಗಲಿ. ಅವರ ದಾಂಪತ್ಯ ಜೀವನದ ಪ್ರತೀಕವಾಗಿ ಗಂಡು ಮಗನಿಗೆ ಜನ್ಮವನ್ನಿತ್ತಿದ್ದಾಳೆ. ಮಹಿಷ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದೇವೆ. ನನ್ನ ಚಿಂತೆಯು ಚಿಂತೆಯಾಗಿ ಉಳಿಯಿತಲ್ಲ. ಸುರಲೋಕದ ಸ್ವಾಧೀನ ಯಾರಿಲ್ಲ. ವೈವಾಹಿಕ ಜೀವನವನ್ನು ಕಂಡು ಸಂತೋಷವಾಗಿರಬೇಕಂತ ನೀವು ಕಣ್ಣೀರಧಾರೆಯನ್ನು ಸುರಿಸುತ್ತಾ ಇದ್ದೀರಿ, ಚಿಂತೆಯಿಂದ ಇದ್ದೀರಿ. ಯಾಕೆ ಅತ್ತವರು? ಹಿರಿಯ ಭಾಗಿಗಳಂತ ನಮಗೆ ಸೇರಬೇಕಂತ ಸ್ವರ್ಗವನ್ನು ಸುರರಾಳುತ್ತಾ ಇದ್ದಾರೆ. ಅದೆಷ್ಟೋ ಗಂಡು ಮಕ್ಕಳನ್ನು ಕಡಿಸಿಕೊಟ್ಟರೆ ಅವರ ಕಪಟದಿಂದ ಅವರೆಲ್ಲರೂ ಹತರಾಗಿ ಹೋಗಿದ್ದಾರೆ. ಸುರಲೋಕದ ಸ್ವಾಧೀನ ಆಗಬೇಕು ಕುಮಾರ. ಅದಕ್ಕಾಗಿ ಚಿಂತಿಸುವುದೇ ನ್ಯಾಯಸಮ್ಮತವಾಗಿ ಧರ್ಮಸಮ್ಮತವಾಗಿ ನಮಗೆ ಸೇರಬೇಕಾದದ್ದು ಸ್ವರ್ಗ. ಸತ್ಯ. ತ್ರಿದಶರನ್ನು ದೂರದಲ್ಲಿ ಮರ್ತಿಸಿ ನಾನು ಬರ್ತೇನೆ. ಹೋಗಿ ಬಾ, ನಿನಗೆ ಶುಭವಾಗಲಿ. ಸ್ವರ್ಗದ ಸ್ವರ್ಗಪೀಠ ಬರಿದಾಗಿದೆ. ಯಾರಿಗೆ ಮಾತ್ರವಲ್ಲ ಫಲವಾದಂತಹ ರೆಕ್ಕೆಯಿಂದ ಪಾಡಿ ತಪ್ಪಿಸಿದವನಿಗೆ ಬಂದಂತಹ ಸುಬಟ ಯಾರೋ ನೀನು?
ಅವರು. ಯಾರ ನೀನು? ನಾನಲ್ಲ ನಿಮ್ಮ ಗಂಡ. ಈಗ ಒಂದು ದೃಶ್ಯನು ಪಾಪಿ. ಯಾರಲ್ಲಿ ಹೇಗೆ ಬಂದು ಮಾತನಾಡಬೇಕೆನ್ನುವಂತಹ ಪರಿಜ್ಞಾನ ಬೇಕು. ನಿಮ್ಮ ಯಜಮಾನ್ರು ಯಾರು? ನೀನಾ? ಈ ಮುಖ. ಆ ದಿವಸ ಕರೆದು ಹೇಳಿದ್ದು ಏನು? ನಾವು ಹೀಗೆ ಕುಳಿತುಕೊಳ್ಳುವುದಲ್ಲ, ಹೋಗುವ. ಯಾವ ಕಡೆಗೆ? ಗುರುಪುರಕ್ಕೆ ಹೋಗಿ ಜೀಗುಜ್ಜೆ ಮಾರುವ. ಸುರಪುರಕ್ಕೆ ಹೋಗಿ ದಿಗ್ವಿಜಯವನ್ನ ಮಾಡುವ. ದಿಗ್ವಿಜಯ ಮಾಡುವ. ಅಲ್ಲಿಂದ ಬರ್ತಾ ಇದ್ದೀಯಾ? ವಿಷಯ ಏನಿದೆ? ಆಗ್ತಾ ಉಂಟಾ? ನೀನು ಆವಾಗ್ಲಿಂದ ಎಂತ ಬೀಜ ಬಿತ್ತನೆ ಮಾಡ್ತಾ ಇದ್ದೀನಿ ನೀನು? ಏನಾದು? ಎಮ್ಮೆ. ಯಾರು ನಿನ್ನ ಅಮ್ಮ? ಎಮ್ಮೆ? ಏನಾದು? ಅಮ್ಮ. ಅಮ್ಮ ಅದನ್ನು ಸರಿ ಹೇಳು. ಅಮ್ಮ, ನಾವಿಬ್ಬರು ನೇರವಾಗಿ ಸ್ವರ್ಗವನ್ನು ಸೇರಿದ್ದೆ ತಡ. ಅಲ್ಲಿರುವಂತ ಎನಿಮಿಸ್ಗಳೆಲ್ಲರೂ ಒಟ್ಟಿಗೆ ಅನಿಮಿಷರೆಲ್ಲರೂ ಒಬ್ಬೊಬ್ಬರಾಗೆ ಬಂದ್ರು. ಇವ ಅಗ್ನಿ, ವಾಯು, ಕುಂಬಾರ. ಕುಂಬಾರನಿಗೆ ಮಡಿಕೆ ಮಾಡ್ಲಿಕ್ಕೆ ಅಲ್ಲಿ ಜಾಗವಾ? ಕುಂಬ್ರ, ಕುಬೇರ. ಸುಳ್ಳಿ ಅಲ್ಲ, ಕುಬೇರ. ಕುಬೇರ ಎಲ್ಲರೂ ನಿಮ್ಮ ಗಂಡನ ಮುಂದೆ ಬಂದದ್ದು. ನಿಮ್ಮ ಗಂಡನನ್ನು ಹೀಗೆ ನೋಡಿ ಇವರಲ್ಲಿ ನಮ್ಮ ಯುದ್ಧ ಸಾಲುವುದಿಲ್ಲ ಅಂತ ಹೇಳಿ ಓಡಿ ಹೋದ ತಮ್ಮ. ಅದು ಹೆದರಿ ಓಡಿ ಹೋದ. ಆಮೇಲೆ ಬಂದ ಯಾರು? ಅವನೇ. ಯಾರದು? 56ರಲ್ಲಿ ನೇತಾಡಿಕೊಂಡು ಸುರತ್ಕಲ್ನ ಕಡೆಯಿಂದ. ಹೀಗೆ ಐರಾವತವನ್ನ ಏರಿಕೊಂಡು ಹೌದು ಸುರಲೋಕದ ಕಡೆಯಿಂದ. ಯಾರು? ಐರಾವತ ಬೀಳಿತು. ಗೊತ್ತಾಯ್ತು. ಸಾಮಾನ್ಯದವರಿಗೆ ಬರ್ಲಿಕ್ಕೆ ಆಗ್ತದ? ಅದೇನು ಹಾಗೆ? ಐರಾವತಕ್ಕೆ 1,000 ಉಂಟಂತೆ. ಸೊಂಡಿಲು. ಐರಾವತದಲ್ಲಿ ಅವ ಬಂದ. ನಿಮ್ಮ ಗಂಡ ಮೊದಲೇ ಸುಗಮದಲ್ಲಿ ತಲುಪಿದ್ದಾರೆ. ಸುಗಮವಾಗಿ ಹೋದವರು ಸುಗಮವಾಗಿ ತಲುಪಿದ್ದಾರೆ. ಐರಾವತದಿಂದ ಬಂದವನೇ ಪುಳ್ಕ ಇಳಿದ. ಅಯ್ಯೋ, ನಿನಗೊಂದು ಶಬ್ದ ಸಿಗ್ತದೆ ಪುಣ್ಯಾತ್ಮ. ಇಳಿದ್ರು ಅಲ್ಲಿ. ಇಳಿದ. ನಿಮ್ಮ ಗಂಡ ಹೀಗೆ ನೋಡಿದ್ರು. ಗುರಪ್ಪ. ಯಾರು? ಬಾಯಾರಿದ್ದು ಹೇಳಿದ್ದಲ್ಲ, ಸುರಪ್ಪ. ಬಾಯಾರಿ ಹೇಳಿದ್ದಲ್ಲ, ಬಾಯಿ ಸರಿ ಉಂಟು. ಕಾಪಿ ಕಪಟಿ.
ಕಾಪಾಟಿ ಮಗನೇ, ನಿನ್ನ ವಿಷಯ ಎಲ್ಲ ಗೊತ್ತುಂಟ? ಏನಾದು? ಎಲ್ಲ ಗೊತ್ತುಂಟು. ಹೇಗೆ? ಒಂದಕ್ಕೆ ಎರಡಕ್ಕೆಲ್ಲ ಓಡ್ತೀಯಲ್ಲ. ಒಂದು ಎರಡು ಬಂದ ಕಷ್ಟವನ್ನ ಹೇಳುವುದಕ್ಕೆ. ಒಂದು ಎರಡು ಬಂದಾಗ ಕಷ್ಟವನ್ನ ಕಷ್ಟ ಬಂದಾಗ ನಿಮ್ಮ ಅಪ್ಪ ಶ್ರೀಮಣ್ಣ ನಾರಾಯಣನಲ್ಲಿ ಬಳಿಗೆ ಹೋಗ್ತೀಯ. ಅದು ನಿನ್ನ ಅಪ್ಪ ಪುಣ್ಯಾತ್ಮ, ಅದು ಶ್ರೀಮನ್ನಾರಾಯಣ. ಶ್ರೀಮನ್ನಾರಾಯಣನ ಬಳಿಗೆ ಹೋಗ್ತೀಯಲ್ಲ. ಸುರ್ಪಣೆ ಅದು ನಿನ್ನದು. ಸುರಪನೆ. ಸುರಪ್ಪಣೆ ಬಂದಿಯಲ್ಲ, ಒಳ್ಳೇದಾಯ್ತು. ಸುರಪ್ಪ, ನಿನ್ನಲ್ಲಿ ಬಲ್ಬುಂಟ? ಅದು ಅವನಲ್ಲಿ ಹೋಗಿ ಕೇಳು. ಬಲುಹು ಉಂಟ? ಬಲುಹು ಉಂಟ? ಇದ್ದರೆ ಅಲ್ಲಿ ಯಾಕೆ ನಿಂತಿದ್ಯೋ ಪಾಪಿ? ಬಾರ ಬಾ. ಎಲ್ಲಿಗೆ? ಉದ್ದ ಲಂಗದೊಳಗೆ ಈಗ ಬಾ. ನಿನ್ನ ಕರ್ಮ ಅದು. ನಿನಗೆ ಯಾವ ಯಾವ ಲಂಗ ಕಾಣ್ತದೆ ಪುಣ್ಯಾತ್ಮ? ಅದಲ್ಲ ಅದು ಯುದ್ಧ ರಂಗ. ಯುದ್ಧ ರಂಗ ಮಂಗ ಸರಿ ಹೇಳೋದನ್ನ. ಯುದ್ಧ ರಂಗದೊಳಗೆ ಈಗ ಬಾ ಹೇಳಿದ್ದೆ ತಡ. ಅವ ಪುಷ್ಪಂತ ಯುದ್ಧ ರಂಗಕ್ಕೆ ಧುಮುಕಿದ್ದು. ನಿಮ್ಮ ಗಂಡ ಕೂಡ ಯುದ್ಧ ರಂಗಕ್ಕೆ. ಅಮ್ಮ ಕಾಮುಕಿ, ಮುಖಾಮುಖಿ. ಅಮ್ಮ ಮುಖಾಮುಖಿ. ಇಬ್ಬರು ಎದುರು ಬದುರು ನಡೆದಂತ ಭೀಕರ ಭಯಂಕರ ಭಯಾನಕ ಅದ್ಭುತ ಬೀಭತ್ಸ್ಯ ರಮ್ಯ ಮನೋಹರ. ಯಾರದು? ರಮ್ಯ ಮನೋಹರ. ರಮ್ಯ ಮನೋಹರವಾದಂತಹ ಯುದ್ಧದಲ್ಲಿ ಎಂತದ್ದನ್ನಮ್ಮ ಹೇಳುದು? ಎಂತಾದ್ರೂ ಒಂದು ಹೇಳು. ನಿಮ್ಮ ಗಂಡ ಸುಡ್ಲಿಕ್ಕೆ ನಿನ್ನ ಗಂಡ. ನಿಮ್ಮ ಗಂಡ ದೇವೇಂದ್ರನನ್ನು ಒಡೆದು ಓಡಿಸಿದ್ರು. ಅಯ್ಯೋ ಶಿವನೇ. ನಿನಗೇನಾಯ್ತು? ದುಃಖ ಭಾವ. ಅದು ಹಾಗಲ್ಲ ಪುಣ್ಯಾತ್ಮ. ಸುರಲೋಕದ ಸುರಪಾಲ ಓಡಿದ್ರೆ ಅದು ನಮಗೆ ಸಂತೋಷದ ವಿಷಯ. ಅದನ್ನು ಹೇಳುವಾಗ ನಗಬೇಡುವೆ ನೀನು? ಸಂತೋಷವ? ನಗಬೇಕು. ಆವಾಗ ನಕ್ಕೆ ಹೇಳಬೇಕಾ? ನಕ್ಲಿಕ್ಕೆ ಬೆಲ್ಲ ಉಂಟ ಇಲ್ಲಿ? ನಗು. ಆಮೇಲೆ ಎಂತಾದ್ರೊಂದು ಹೇಳು ಪುಣ್ಯಾತ್ಮ. ಹೊಟ್ಟೆನು ಆಗ್ತದೆ. ಹೌದಾ? ಸ್ವಲ್ಪ ಹೊತ್ತು ಕೂತ್ಕೋಗಿದೆ. ನಿಮ್ಮ ಗಂಡ ದೇವಂತನನ್ನು ಒಡೆದು ಓಡಿಸಿದ್ರ? ಆಮೇಲಿನ ವಿಷಯ ಕೇಳಬೇಕು. ಯಾರಲ್ಲಿ ಮಾತಾಡುವುದು ಇಲ್ಲಿ ಬಂದು? ಅಲ್ಲಿ ಉಕ್ಕಿದ್ರೆ ಸಾಕು, ಇಲ್ಲಿ ಬಂದು ಉಕ್ಕಬೇಕು ಅಂತ ತಿಳಿಯುವ. ಅಲ್ಲಿ ಉಕ್ಕಿದಾಗ ಆಗ್ತದ? ಅಲ್ಲಿ ಉಕ್ಕು ಹರಿದು ಹೋಗ್ಲಿ ಆಚೆ. ನಿಮ್ಮ ಗಂಡನ ಸಂತೋಷಕ್ಕೆ ಭಾರವಿಲ್ಲ. ದೇವಲೋಕ ಇನ್ನು ನಮ್ಮದಾಗಿ. ಇನ್ನು ಆಚೆ ಈಚೆ ನೋಡಿದ್ರು ಇನ್ನು ದೇವಲೋಕ. ನಿನ್ನ ಕೈ ಕಡಿಯುತ್ತೇನೆ ಮಾತ್ರ ನಾನು. ಒಂದು ಕಡೆ ಕೈ ಇಡ್ಲೇಬೇಕಾ? ಆಚೆ ಈಚೆ ನೋಡಿದ್ರು ದೇವಲೋಕ ಸ್ವಾಧೀನ ಆಯ್ತು. ಇನ್ನು ಇಲ್ಲಿ ನಮ್ಮ ಕಾರ್ಯ ಪ್ರಾರಂಭಿಸೋಣ. ಎಲ್ಲಿಂಟು? ಏನು? ಟಾಪಿ. ಅಯ್ಯೋ, ಅದ್ಯಾಕೆ ಅವರಿಗೆ ಕೆಲಸ ಮಾಡ್ಲಿಕ್ಕೆ? ಏನದು? ಕುತ್ಕೊಳ್ಬೇಡ್ವಾ? ಅದು ಪೀಠ ಪುಣ್ಯಾತ್ಮ. ಈಗ ಪೀಠವ? ಅದು ನೀನು ಆಚೆ ಈಚೆ ಮಾಡಿ ಹಾಕಿದೆ ಅದನ್ನ. ಆಚೆ ಆಯ್ತಾ? ಏನು? ಮೊದಲು ಪಿ ಬರ್ಬೇಕಿತ್ತಲ್ಲ. ಅಕ್ಷರ. ಅಕ್ಷರ. ಪೀಠ ಎಲ್ಲಿಂಟು ಅಂತ ಕುಳಿತುಕೊಂಡ್ರು. ಇನ್ನು ನಮ್ಮ ಸಂತೋಷದ ವರ್ತಮಾನ ಹೀಗೆ ಇರುವುದಲ್ಲ. ನಡೀಲಿ. ಏನು? ಚಾಂಚೂತಿ ಅದೇನದು? ಬರುದಿಲ್ಲ. ಹೌದಾ? ಚಾಂಚೂತಿ ನನಗೆ ಗೊತ್ತಾಯ್ತು. ಅದು ಸಾಂಸ್ಕೃತಿಕ. ಅದೇನು ನಿನಗೆ ಹಾಗಾಗುವುದಲ್ಲಿ? ಉಚ್ಚಾರ ಬರುದಿಲ್ಲ. ಉಚ್ಚಾರ ಬರುವುದಿಲ್ಲ. ಉಚ್ಚಾರ ದೋಷ ನಿನಗೆ ಮಾತ್ರ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿ. ಎಲ್ಲಿಂಟು? ಎಲ್ಲರೂ ಬರ್ಲಿ ಅಂತ ಹೇಳಿ ಆಜ್ಞೆ ಮಾಡಿದ್ದೆ ತಡ. ಒಬ್ಬೊಬ್ಬರಾಗಿ ಬಂದ್ರು. ಯಾರೆಲ್ಲ? ಹಿಮ್ಮೇಳನದವರು. ಮೊದಲಾಗಿ ಗಾಯನಕ್ಕೆ ಗಟ್ಟಿಬೇಕು. ಹೌದು, ಗಟ್ಟಿಬೇಕು. ಗಾಯನಕ್ಕೆ ಒಳ್ಳೆ ಗಾಯನ ಹಾಗೂ ಶಂಭೂರು ನಾರದರು. ಶಂಭೂರು ನಾರದರು ಬ್ರಹ್ಮ ಮಾನಸಿಕ ಪುತ್ರರು. ಮಾನಸಿಕ ನಿನಗೆ ಹಿಡ್ತದ್ದು. ಬ್ರಹ್ಮ ಮಾನಸ ಪುತ್ರ ತುಂಬುರ ನಾರದರು ತಾಳ ಚರ್ಮುರಿಯಲ್ಲ ಇಟ್ಕೊಂಡು ಬಂದ್ರು. ತಂಬೂರಿ ಪುಣ್ಯ. ತಂಬೂರಿಯಲ್ಲ ಇಟ್ಕೊಂಡು ಬಂದ್ರು. ಅಲ್ಲಿ ಮೊದಲಿಗೆ ಅವರ ಆಸೀನರಾದ್ರು. ಆಮೇಲೆ ಮೃದಂಗಕ್ಕೆ ಬೇಕು ನಮ್ಮ ಚಿಕ್ಕ ಯಾರು? ಚಿತ್ರಸೇನ ಅವರು ಬಂದ್ರು. 7-8 ಮದ್ದಲೆಯನ್ನು ತಗೊಂಡು ಬಂದಿದ್ದಾರೆ. ಹೌದಾ? ಕೈಯಲ್ಲಿ 2, ಕಂಕುಲಲ್ಲಿ 2 ಇಳಿಗೆ ಎಲ್ಲ ಕಿಸಿಕೊಂಡು ಬಂದು ಪಾಪ ಎತ್ತರ ಸ್ಥಾನದಲ್ಲಿ ಕುಳಿತುಕೊಂಡು ಸಭೆಗೊಂದು ದೊಡ್ಡ ನಮಸ್ಕಾರವನ್ನು ಮಾಡಿ ಕ್ರಮ ತಲೆಗೊಂದು ಕೆಂಪಿನ ಪೇಂಟೆ ಇಟ್ಟು ಪೇಟವನ್ನಿಟ್ಟು ಅವರದ್ದು ಗಾಯನ ಪ್ರಾರಂಭಿಸಿದ್ರು. ಗಾಯನಕ್ಕೆ ಇವರದ್ದು 7 ಮದ್ದಲೆ ಉಂಟು. ಹೀಗೆ ನೋಡಿ ಒಂದನ್ನೇ ಬಾರಿಸಿದ್ರು. ಮತ್ತೆ ಯಾಕೆ ಅವರು ಅಷ್ಟನ್ನ ಇಟ್ಟದಲ್ಲಿ? ಪಾಪ ಕೈ 2 ಇರುದಲ್ಲ. ಅದು ಹೌದು. ಅಮ್ಮ, ಇದು ಹಿಮ್ಮೇಳನ ಎಲ್ಲೂ ಗಟ್ಟಿ ಇತ್ತು. ಮುಮ್ಮೇಳನ ಬೇಡುವೆ. ಮೊದಲಾಗಿ ರಂಬೆಯ ಬೆಣ್ಣಿಗೆ ಉಮಶ್ರೀ. ಅಯ್ಯೋ, ಅದು ಊರ್ವಶಿ ಪುಣ್ಯಾತ್ಮ. ಊರ್ವಶಿ
ಅವರದೆಲ್ಲ ನಾಟ್ಯ ವೈಭವ ಆಯ್ತು. ಸಂತೋಷದಿಂದ ಇರುವಾಗ ಅಮ್ಮ ಒಂದು ಸ್ವರ ಏನಾದು ಮೇಲಿಂದ ಕೇಳಿ ಬಂದದ್ದು. ಗರನೆ ಗರ ಗರನೆ ತಿರುಗುತ್ತಾಕ್ಷಣನೆ, ಗರನೆ ಗರ ಗರನೆ ತಿರುಗುತ್ತಾಕ್ಷಣನೆ ಬಂದು ನಿಂತ ವೈರಿ. ಹೌದಾ? ನಿನಗೆ ಏನೋ ಗ್ರಾಚಾರ ಕೆಟ್ಟಿದೆ ಇವತ್ತು. ನಿನಗೆ ಯಾವ ಭೂತ ಮೈಯಲ್ಲಿ ಬಂದದ್ದು ನಿನಗೆ? ಹೌದಾ? ಏನು ಹೌದಾ? 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 ತಲೆ ಹೊಡಿತೇನೆ ನಾನೀಗ. ಬಂದದ್ದು ಹೌದು ಅಂತ. ಹೌದಾ? ಹೌದು ಸ್ವಾಮಿ. ಯಾರು ಬಂದದ್ದು ಹೌದು. ಯಾರು ಅಂತ ನೋಡ್ತೇನೆ, ಇಷ್ಟೇ ಸಣ್ಣ ಇದ್ದಾನೆ. ಸಣ್ಣ? ಹೌದು. ಯಾರಪ್ಪ ಅದು? ಏಸ ಏಸ ಬಂದದ್ದು. ಯಕ್ಷ. ಯಕ್ಷ ಯಕ್ಷ ಕ್ಷ ಯಕ್ಷ ಬಂದದ್ದು. ಮಾತಿಲ್ಲ ಕತೆ ಇಲ್ಲ. ಮತ್ತೆ ಅಲ್ಲಿಗೆ ರಗ್ 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 ರಗ್. ನಿಮ್ಮ ಗಂಡನ ಮುಸುಂಟಿಗಂತು ಮುಖಕ್ಕೆ ಮುಖಕ್ಕೆ ಹೊಡೆದನ ಅವನು. ಹೊರಟದ್ದು. ಆವಾಗ ಇವರೇನು ಮಾಡಿದ್ರು? ಸುಮ್ಮನೆ ಇರ್ಲಿಲ್ಲ. ಇರಬಾರದು. ಬಿಟ್ರೆ ಏಸಿಗೆ ಅಲ್ಲ, ಅವನನ್ನ ಬಿಟ್ರೆ. ಹೌದು. ಹವಾಮಾನ ಅಲ್ಲ. ಕೂತಿದ್ರ ಎದ್ದು ನಿಂತು ಎದ್ದು ನಿಂತ್ರು. ಎದ್ದು ನಿಂತು ನಿಂತು ಓ ಅವ ಅಲ್ಲಿ ತನಕ ಹೋದ. ಹೀಗೆ ಮತ್ತೊಮ್ಮೆ ರೆಕ್ಕೆ ಅಗಲ ಮಾಡಿ ನಿಂತಿದ್ದ. ನಿಮ್ಮ ಗಂಡನಿಗೆ ಗೊತ್ತಾಯ್ತು ಬರ್ತಾನೆ ಪಾಪಿ ಮಗ ಅಂತ. ಹೀಗೆ ನೋಡಿ ಅವ ಅಂದಾಜು ಮಾಡುವಾಗ ಆಕ್ಷನ್ ನಿಲ್ಲು. ಯಕ್ಷನೇ ಮುಂದೆ ಬಂದರೆ ಜತ್ತನ್ನ ಕಾಲು ಕತ್ತರಿಸೇನು ಕೈ ಕತ್ತರಿಸೇನು ಅವ ಕೇಳಲಿಲ್ಲ. ರಗ್ಗ 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 ಮತ್ತೊಮ್ಮೆ ಪುನರಪಿ ಪುನರಾಪಿ. ಆವಾಗ ನಿಮ್ಮ ಗಂಡ ಅಲ್ಲಿಗೆ ಕೂತು ಕುಳಿತುಕೊಂಡು ಎಂತಾದ್ರೂ ಮಾಡ್ತಾರೆ. ಅದು ಮುಖ ಏನು ಹಾಗಾಗುದಿಲ್ಲ. ಅಲ್ಲ, ಯುದ್ಧ ಮಾಡ್ತಾರೆ ಅಂತ ಎಣಿಸಿದೆ. ಮಾಡುವುದು ಕಾಣುದಿಲ್ಲ. ಮತ್ತೆ ಪ್ರೋತ್ಸಾಹ ಕೊಟ್ಟು ನೋಡಿ ಅವ ನಿಂತಿದ್ದಾನೆ. ನೀವು ಹೀಗೆ ಕುಳಿತುಕೊಂಡ್ರೆ ಆಗ್ತದ? ಪ್ರಯತ್ನ ಮಾಡಿ. ನಿಮ್ಮ ಗಂಡನಿಗೆ ಕೂಡುದಿಲ್ಲ. ಅಲ್ಲ ಪೆಟ್ಟು ತಿಂದಿದಾರ. ಅದನ್ನ ಹಾಗೆ ಹೇಳ್ಬೇಡ. ಆದ್ರೂ ಛಲ ಬಿಡ್ಲಿಲ್ಲ. ಹೇಳಲಿಲ್ಲ ನೀನು. ಅಲ್ಲ ಅವನನ್ನು ನೋಡಿ ಗರ್ವ ಉಕ್ಕಿ ಬಂದದ್ದು. ಅವರು ಮಾಡಿದ್ದಷ್ಟೇ. ಇವ ಮತ್ತೊಮ್ಮೆ ರಗ 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 ಬಂದದ್ದು. ಪುನಃ ಹೌದು. ಆವಾಗ ಅಲ್ಲಿಗೆ ಮಲಗಿದ್ರ? ಹೌದು. ಅವರು ಮಲಗಿಕೊಂಡು ಯುದ್ಧ ಮಾಡ್ತಾರೆ ಗೊತ್ತಾ ನಿನಗೆ? ಅದು ಒಮ್ಮ ನಿಮ್ಮಷ್ಟು ಅನುಭವ ಇಲ್ಲ. ಯುದ್ಧದ ವೈಖರಿಯನ್ನು ನೋಡಿದ್ದೇನೆ ಅಂತ. ನಾನು ಪ್ರಥಮ ಬಾರಿಗೆ ಹೋದದ್ದಲ್ಲ, ಮೊದಲ ಬಾರಿಗೆ ಹೋದ. ಅದು ಸರಿಯಾಗಿ ಕಾಣಲಿಲ್ಲ. ಅಮ್ಮ ಈಗ ಯುದ್ಧ ಮಾಡ್ತಾರೆ ಅಂತ ನಾನು ಎನಿಸಿದೆ. ಹತ್ತಿರ ಹೋಗಿ ನೋಡಿದೆ. ಏನಾಯ್ತು? ಏನಿದು ಕಾಣುದಿಲ್ಲ. ಆದ್ರೆ ಮುಟ್ಟಿದೆ ತಟ್ಟಿದೆ ಎಬ್ಬಿಸುವುದಕ್ಕೆ ಪ್ರಯತ್ನ ಮಾಡಿ ಇಲ್ಲ. ಸರಿಯಾಗಿ ಹತ್ತಿರ ಹೋಗಿ ನೋಡುವಾಗ ಎಂತ ನೋಡು ಏನಾಯ್ತು? ಗಂಡ ಇಷ್ಟು ನಾಲಗೆ ಹೊರಗಾಕಿ ಪತಿಯೇ ಮಾಡಿದೆಯಲ್ಲ, ಪತಿಯೇ ಮಾಡಿದೆಯಲ್ಲ, ಸ್ವಾಮಿ ಅಯ್ಯೋ ಬರಿಯಲ್ಲ ಜತೆಯಗಲುವರೇ ನನ್ನ ಕ್ಷಿತಿಯಳು ನಿನ್ನನಗಲಿವೆ ಜೀವಿತದಲ್ಲಿ ವ್ಯಥೆಯ ಆರೊಡನೆಯೇ ನದಿ ಮಾಡಿದೆಯಲ್ಲ. ಶಿವನೇ, ಎಂತ ಒಂದು ಕನ್ನಡ ಕಠೋರವಾದಂತಹ ಮಾತುಗಳನ್ನು ಕೇಳಿದೆ ನಾನು. ಪ್ರಭು, ನನ್ನಿಂದ ದೂರವಾಗಿ ಹೋದಿರ ಸ್ವಾಮಿ, ನನ್ನಿಂದ ದೂರವಾಗಿ ಹೋದಿರ. ನನಗಿಂತಹ ಅಮಂಗಲ ದೀಕ್ಷೆ ಬರುವುದಕ್ಕೆ ಕಾರಣ ಯಾರು? ನನಗಿಂತಹ ಪರಿಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ಎಲ್ಲ ದೇವತೆಗಳೇ, ನನಗೆ ಈ ರೀತಿಯಾದಂತಹ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ, ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದಂತಹ ನಿಮ್ಮ ಕಣ್ಣಿನಲ್ಲಿ ಗಮನ ಭರಿಸದೇ ಇದ್ದರೆ ತೆತ್ತಿಸುತ್ತೆಯಾದಂತಹ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ.
ನನ್ನ ಈ ವಿಚಾರವನ್ನ ಯಾರಲ್ಲಿ ಹೇಳಿಕೊಳ್ಳುವುದು, ನಾನು ಯಾರಲ್ಲಿ ಹೇಳಿಕೊಳ್ಳುವುದು? ಹಾ, ನನಗೊಬ್ಬ ಮಗನಿದ್ದಾನೆ, ಸಮರ್ಥನಾದಂತಹ ಮಗ ಮಹಿಷನಿದ್ದಾನೆ. ಅವನೇ ಸಾಕು. ಅವನನ್ನೇ ಕರೆದು ಸಮಸ್ತ ವಿಚಾರಗಳನ್ನು ಅರುಹಿ ನಿಮಗೊಂದು ಗತಿಯನ್ನು ಕಾಣಿಸ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ, ಬಾ, ಬಾ, ಬಾ.
ತಾಯಿ ಕೇಳಬೇಕಾದವರ ನೀನವ್ರೆ. ಹೌದು ಮಗನೇ. ಅದೆಲ್ಲ ಯಾವುದಿಲ್ಲ ತಾಯಿ. ಕಣ್ಣೀರಲ್ಲ ಬರುತ್ತಾ ಇದ್ದಮ್ಮ. ಹೇಳೋ ಆಶ್ಚರ್ಯ ತಾಯಿ. ಏನು ಚೋಡಿತಾಪುರದ ಮಹಾರಾಣಿ ನೀನು ಸಂತೋಷದಲ್ಲಿ ಇರಬೇಕಿತ್ತು, ನಡೆದಾಡ್ತಿರಬೇಕು, ಶೃಂಗಾರದಲ್ಲಿ ಇರಬೇಕಾದವರು ನೀನಲ್ವೇ. ಹಳೆಯ ಕುಂಕುಮವನ್ನು ಹರಿಸಿದೆ, ಕಟ್ಟಿದ ಕೇಶವನ್ನು ಬೆಚ್ಚಿದ್ದಿ, ತಲೆಯಲ್ಲಿ ಹೊರಲಾಡ್ತದೆ. ನೀನು ಉಳಿತಂತ ತಾಳುಡಿ ಕಣ್ಣೀರಿದ್ದರೆ ಮುದ್ದಾಗಿದಮ್ಮ. ಯಾಕಮ್ಮ, ಏನಾಯ್ತಮ್ಮ, ಕಷ್ಟ ಬಂತು ಮಗನೇ. ನಿನ್ನ ಕಬ್ಬಡಿಗೆ ಕರಗರ್ತಾರೆ ಏನಪ್ಪ ಈ ಪುರದಂತ ಹೇಳಿದ್ರೆ ಅಲ್ಲ ರಯಣಗಿದ್ದ ಮಾಡಿದ್ದಾರೆ. ಪಾತಾಳ ಲೋಕದಂತ ಮೃಗಾದಿಗಳೇ, ದೇವಲೋಕದಲ್ಲಿ ದೇವಾದಿ ದೇವತೆಗಳೇ, ಒಂದು ವೇಳೆ ಇವರೆಲ್ಲ ಕರಗರ್ತಾರೆ ಹೌದಾಗ್ರೆ ಅವರನ್ನೇ ಬಿಟ್ಟು ಬಿಡಪ್ಪ ಅಂತ ಹೇಳ್ತಿಲ್ಲ. ಏನು ದೊಡ್ಡವರ ವಿಚಾರ ಹೇಳುತ್ತೆ ಹೇಳಿ ಮಗಳೇ. ಅಮ್ಮ ದೊಡ್ಡಲೋಕದಲ್ಲಿ ಠಾಣ ವಿಧಾತ ಅದ್ದ ಬೀದಿ ಲಕ್ಷ್ಮೇ ಅಲ್ಲ, ಇದ್ದಾಳಲ್ಲ ಕೈಲಾಸದಲ್ಲಿ ಪರಮೇಶ್ವರ, ಅವನಮ್ಮ ಕುಲದೇವ. ಆದ್ರೆ ಒಬ್ಬರು ನಂಬುದಿಲ್ಲ ತಾಯಿ. ಯಾರು ಮಗನೇ? ಬೇರಾಯ್ತಿದ್ದಾಳ ವೈಕುಂಠದಲ್ಲಿ ಕುಲವನ್ನು ಸಂಹರಿಸಿ ತಾನಾಗಿ ಬೆರೆತಾಡಿದವ. ತಾಳವರ ನಾಶವಾಯಿತು, ನಮ್ಮವರು ಇಳಿವಾಯಿತು. ಇದನ್ನು ಯಾಚಿಸಿ ಚಿಂತಿಸಿ ಈ ಸಮಯದಲ್ಲಿ ದುಃಖ ಮಾಡ್ತಿದ್ದೇಮ್ಮ. ನಿನ್ನ ದುಃಖಕ್ಕೆ ಏನೇ ಕಾರಣವಿರಲಿ, ದೂರ ತೀರ ತರಣ ತಾಮೈಸಲಿರುವಾಗ ಯಾಕಮ್ಮ ದುಃಖಿಸ್ತೈತಿ, ಯಾಕಮ್ಮ ಚಿಂತಿಸ್ತೈತಿ? ಧೈರ್ಯನೇ ಹೇಳಮ್ಮ.
ಮಾಡಿ ದುಃಖಿಸ್ತಾ ಇದ್ದಿ? ನಮ್ಮ ಪಾಲಿಗಿನ್ನು ಸಂತಸದ ದಿನಗಳು ಎನ್ನುವುದು ಕನ್ನಡಿಯ ಗಂಟಾಗಿ ಹೋಯಿತು ಮಗನೇ. ಯಾಕೆ ಸೋತಂತ ಸುಮನಸರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನ ಮೋಸದಿಂದ ಕೊಲ್ಲಿಸಿದರು. ಇಲ್ಲ ತನಗೆ ಕತ್ತಿಲ್ಲಪ್ಪ. ಇಲ್ಲ ಮಗನೇ, ಹೇಳುವವರು ಕೇಳುವವರು ಯಾರೂ ಇಲ್ಲ. ನನಗೆ ಈ ಶೋಣಿತ ಅಪ್ರತಾಣವರ ವಿಚಾರವಾಗಿ ನೋಡು, ಎಲ್ಲರೂ ದುಃಖಿಸ್ತಾ ಇದ್ದಾರೆ. ನಮಗೇನು ಗತಿ? ಇವರ ದುಃಖಕ್ಕೆ ಒಂದೇ ಕಾರಣ. ಏನು ಮಗನೇ? ನನ್ನ ತಂದೆ ಧೈರ್ಯದ ಮಾತನ್ನೇ ಕೊಟ್ಟಿದ್ದಾರಮ್ಮ. ಸ್ವರ್ಗ ಮರ್ತ್ಯ ಪಾತಾಳ ಎಂಬ 3 ಲೋಕವನ್ನು ಕೆತ್ತ ಮಾಡ ಸರಿಯಾದ ಸ್ಥಾನಮಾನವನ್ನು ದೊರಕಿಸಿಕೊಡ್ತೇನೆ. ನೋಡ್ತೀಯಪ್ಪ, ನಮಗಂತೂ ಬಾಕಿ ಇಲ್ಲ. ಇವರಿಗಾದ್ರೂ ಒಂದು ಹಣೆಬರಾದ್ರೆ ಬೇಕಿತ್ತಲ್ಲ. ಭಾಗ್ಯ ಹೇಳಿರಪ್ಪ, ನತಾದೃಷ್ಟರು ಯಾರನ್ನು ಯಾವ ಸಮಯದಲ್ಲಿ ದೂರಿ ಫಲಿಲ್ಲ. ಇಲ್ಲ ಕಂದ, ಒಟ್ಟಿಗೆ ಹೇಳ್ಬೇಕು, ನಮ್ಮದನ್ನು ಹಣೆಬರ ಸರಿ ಉಂಟ ಮೊದಲೇ ಸರಿ ಹೇಳಿಲ್ಲ. ಯಾರನ್ನು ದೂರಿ ಫಲಿಲ್ಲಮ್ಮ. ಅಮ್ಮ ನೋಡಮ್ಮ, ನಮ್ಮವರು ಮುಂದಾಡತ್ತೆ ಯೋಚನೆ ಮಾಡ್ತಿದ್ದಾರೆ. ಇದು ಮೋಸ, ಇದು ವಂಚನೆ, ನಾಮತಗಳ ಕುತಂತ್ರ. ನನ್ನ ಅಪ್ಪನ ಮರಣಕ್ಕೆ ಕಾರಣ, ನನ್ನ ತಂದೆಯ ಮರಣಕ್ಕೆ ಕಾರಣ, ತಂದೆಯ ಮರಣಕ್ಕೆ ಕಾರಣ ಈಗ ನುಡಿಗೆ ಮಾಲಿನಿ ಮನದಿ ಹರುಷವನಾತು ನುಡಿದಳು ಅನಿವಿಷರ ಗೆಲ್ಲಬಹುದು ಸಮರದಿ ನಿನಗೆ ಮಗನೇ ಓನ ಜನ ಭನು ಬರುವ ಕೃತಕದೇ ಅಲವಲತ ಸುಮನತರ ಪಕ್ಷದಿ
ವರಗಳನ್ನು ಮಗನೇ ಅದಕ್ಕಾಗಿ ಈ ಕೂಡಲೇ ಕಾನನವನ್ನು ಹೋಗಿ ಸೇರಿಕೊ. ಅಜನ ಕುರಿತಾಗಿ ತಪಸ್ಸನ್ನು ಆಚರಿಸಿ ಬೇಕಾದಂತಹ ವರವನ್ನ ನೀ ಪಡೆದುಕೊಂಡು ಬರಬೇಕು. ಹೌದಾ? ಸಾರದ ರಮಣನ ಮೆಚ್ಚಿದ್ದ ತಪದಲ್ಲಿ ನನ್ನ ತಪಕ್ಕೆ ಬರಬೇಕಾದ್ರೆ ನಿನಗೊಂದು ಆಯುಧವನ್ನು ನಾನು ಕೊಡ್ತೇನೆ. ಕೊಡ್ತೇನಾದ್ರು ಖಂಡಿತವಾಗಿ ಈ ಸಲ ಕೊಡ್ತೇನೆ ಮಗನೇ. ಕಂದ, ಇದು ನಿನ್ನ ತಂದೆಯ ಪಟ್ಟದ ಕತ್ತಿ. ಆದ್ರದ್ದು ಮಾತು ಏನು? ಸೋಡಿತಪ್ಪದ ಮಹಾರಾಣಿ ನೀನು ಯಾವ ಕಾರಣಕ್ಕೂ ದುಃಖ ಮಾಡ್ಲಿಕ್ಕೆ ಕೂಡದಬ್ಬ. ಇಲ್ಲ ಆದಷ್ಟು ಬೇಗನೆ ತಪಸ್ಸನ್ನು ಆಚರಿಸಿ ಈ ಸೋಡಿತಾಪುರದ ಪ್ರವೇಶ ಮಾಡ್ತೇನಮ್ಮ. ಅಮ್ಮ ಅಮ್ಮ ಏನು ಏನು ಮಗ, ನನಗೊಂದು ಆಶೀರ್ವಾದ ಮಾಡ್ತೀಯ? ಹೀಗೆ ಬಾ, ಹೀಗೆ ಬಾ. ಪಶುವರ್ಧನೆ ಪ್ರತತ್ವಾದ ಈ ಕೊಂಡಾರಿನ ಸೇರಿದೆ ಪಕ್ಷರ ಕ್ಷೇತ್ರವನ್ನು ನೋಡಿ ವಿಧಾತನ ಕುರಿತ ತಪಸ್ಸನ್ನು ಆಚರಿಸಿ ಒಳಿದನಲ್ವೇ ವಿಧಾತ ಕೇಳಿಕೊಂಡದಿಷ್ಟೇ ಪಾತಾಳಂತವರಿಗ ತಿಳಿದ್ರು ಓ ತರದರಗಂತ ಸಕಲ ಜೀವರಾಶಿಲೆ ಮತ್ತೆ ಹೋಡಿ ಸರಿದಲೆ ಹೆಚ್ಚೇಕೆ ದೇವಾದಿ ದೇವತರು ತ್ರೈ ಮೂರ್ತಿಗಳಿದ್ದಾರೆ ಮರಣವೇ ಪರದಪ್ಪಂತವರು ಕೂಡ ಹೇಳಿದೆ ವಿಧಾತ ತತ್ವಸ್ಥತೆ ಹೇಳಿದಲ್ಲ ಅವರ ಪಡೆದ ವಿಚಾರವನ್ನೇ ಮಾತಿಗೆ ತಿಳಿಸಬೇಕಾಗಿದೆ. ಅಷ್ಟು ಮಾತ್ರವಲ್ಲ, ಸೋಡಿತಾಪುರದ ಪೀಠ ಮಾಡಿ ಹೇಳಿದಾಗಲೇ ಎಲ್ಲರೂ ಬಂದು ನಿಂತಿದ್ದಾರೆ. ಇವರನ್ನು ಸೇರಿಸಿ ನಡೆಯುತ್ತೇವೆ ದುಃಖಕ್ಕೆ.
ಮಾಡಿ ಅವರವರಾಗಿ ಬದುಕುದಲ್ಲ, ಇದ್ದಾರಲ್ಲ ಧರೆಯಲ್ಲಿ ಆ ಬ್ರಾಹ್ಮಣರ, ಆ ಋಷಿಗಳ, ಆ ಮುನಿಗಳು ಯಾಗ ಯಜ್ಞಾದಿಗಳನ್ನ ಮಾಡಿ ಹವಿರ್ಭಾಗ ದೇವತೆಗಳು ಕೊಡ್ತಾರೆ. ಹವಿಸ್ಸನ್ನು ಮುಟ್ಟಂತ ದೇವತೆಗಳಲ್ಲ ದಿನದಿಂದ ದಿನಕ್ಕೆ ಕೊಮ್ಮಿ ಬರುತ್ತಾರೆ. ಒಂದವರಿಗೆ ಭಾಗ್ಯ ಮಾಡಿ ಅರ್ಪಣವಲ್ಲ ಹಾಗೆ ಆಗತಕ್ಕದ್ದು. ಒಂದು ವೇಳೆ ನಿಮ್ಮ ಮಾತನ್ನು ಕೇಳಿದರೆ ಅವರ ತಲೆಯಲ್ಲೇ ಕಾಡಿ ಅದ ಯಾಗಕ್ಕೆ ಹಬ್ಬಿಸಿ ಕಲ್ಪಿಸಿದರೆ ಉತ್ತರ ಸೇರಿ ಮಕ್ಕಳ ಶಿರವನ್ನು ಕಡಿಯಿರಿ, ಗೋವುಗಳ ಶಿರವನ್ನು ಚೆಂಡಾರಿ, ಲೋಕಾದಿಗಳ ಹೆಣಾರಿ ಕತ್ತರಿಸಿ ಪೂಜಾ ಪುರಸ್ಕಾರ ಮಾಡಿ ನಿಲ್ಲಿಸಿ ದೇವಾಲಯಗಳ ಪುಡಿಗೇರಿ. ಇದು ಪೈಶಾಸ್ತ್ರ ರಾಜ್ಯ. ಯಾರದ ಸೂರ್ಯಚಂದ್ರ ನಿಮ್ಮ ಕುಲ ವೈಶಾಲಾಜ್ಯ ಉದಾಯಿಸಬೇಕಾದ್ರೆ ಆಸ್ತಾಯಿಸಬೇಕಾದ್ರೆ ಈ ಬೇಕು. ನನ್ನ ಆಜ್ಞೆಯನ್ನು ಧಿಕ್ಕರಿಸಲಿ ಕಠಿಣ ಶಿಕ್ಷೆ ಆಗಿತ್ತು. ಎಚ್ಚರ ಜತನ ನಮಸ್ತೆ ಆದರಣೀಯ ಕಲಾಭಿಮಾನಿಗಳೇ, ಶ್ರೀ ಕ್ಷೇತ್ರ ಒಡಿಯೂರಿನ ವಾರ್ಷಿಕ ರಥೋತ್ಸವದ ಅಂಗವಾಗಿ ಇಂದಿನ ಯಕ್ಷ ಸೇವೆಯ ಪ್ರಾಯೋಜಕರಾದಂತಹ ಗುಬ್ಬಿಯ ಮೇಗಿನಗುತ್ತು ಶ್ರೀಧರ್ ಶೆಟ್ಟಿ ಕನ್ಯಾನ ಇವರಿಗೆ ಮೇಳದ ಪರವಾಗಿ ಅನಂತನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಕೊಡಲಿರುವಂತಹ ಎಲ್ಲ ನಮ್ಮ ಸಹೃದಯಿ ಪ್ರೇಕ್ಷಕ ವೃಂದದವರಿಗೂ ಕೂಡ ಮೇಳದ ಪರವಾಗಿ ಅನಂತನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು ಹಾಗೂ ಶ್ರೀ ದತ್ತಾಂಜನೇಯ ದೇವರು ಸಕಲ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಆಶಿಸುತ್ತಾ, ಬರುವ ರಾತ್ರಿ ನಾವು ಯಕ್ಷಮಿತ್ರರು ಅಸೈಗೋಳಿ ಇವರ ಬಾಪ್ತು ಅಸೈಗೋಳಿಯಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಕಥಾಭಾಗವನ್ನು ಆಡಿಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲಾವಿದರಾದಂಥ ನಮ್ಮನ್ನು ಪ್ರೋತ್ಸಾಹಿಸಿ ಬೆಳೆಸುವುದರೊಂದಿಗೆ ಕಲಾಮಾತೆಯ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ವಿನಂತಿಸುತ್ತಾ ವಿಜ್ಞಾಪಿಸುತ್ತಾ, ಕಥಾಭಾಗವನ್ನು ಮುಂದುವರಿಸುವರೆ ಸಭ್ಯ ಸಭಿಕರಲ್ಲಿ ಭಾಗವತರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಗೆ. ಸುರದ ವೈದ್ಯರು ಕೇಳಿ ದುರುಳರಿ ಪರಿಯರಿ ಮೆರೆಯುತ್ತಲಿರಲು ನಾಟ್ಯದಲ್ಲಿ ಸುರರ ತಾನೊಡಗೊಂಡು ಪುರುಹೂತನ ಕ್ಷಣ ಚರಿಸುತ್ತಾಗಿರಿಗಾಮದಲ್ಲಿ ಹರಿದಂದನಾಚಣ ಮರುಗಿ ಮಾಡುವುದೇನು ಸರಸಿಜೋದ್ಭವನ ಪಾದದಲ್ಲಿ ಅರಿಕೆ ಗೈದರೆ ಹೋಗಿ ಕರುಣ ಸಾಗರನಮ್ಮ ಹೊರೆಯದು ಬಿಡನು ಕೃಪೆಯಲಿ ಮಹಿಷಾಸುರನೊಂದಿಗೆ ಸಮರದಲ್ಲಿ ಸೋತು ಗಿರಿ ಕಾನನಗಳಲ್ಲಿ ಅಲೆದಾಡಿದ್ದಾಯಿತು. ಕಷ್ಟದ ಪರಿಹಾರ ಹೇಗೆ ಎನ್ನುವ ಹಾಗೆ ಯೋಚಿಸಿದ್ರೆ ಕಷ್ಟವನ್ನು ಪರಿಹರಿಸಬಲ್ಲವ ಸತ್ಯಲೋಕ ವಾಸಿ ಆ ಕಡೆಗೆ ಪೊರೆಯಬೇಕಲಿ ವಾಣಿನಾಥ ಅವತರಿತು ನೀ ಕಮಲ ಸಂಜಾತ ವಾಣಿನಾಥ ದುರುಳರಟ್ಟುಳಿಗೆ ಒರೆಯುವುದೇನು ಹರೆಯಲು ಹೊರುವಳು ವಿಧಿಯಲಿ ಬಲ್ಲೆ ಹೊರೆಯಬೇಕಲೆ ವಾಣಿನಾಥ ಅವತರಿತು ನೀ ಕಮಲ ಸಂಜಾತ ದುರುಳ ಮಹಿಷನ ಅಟ್ಟುಳಿ ಅಧಿಕವಾಗಿದೆ. ಹಾದಿಯನ್ನು ದುರುಳನ
ಮದನ ಬಾಧೆಯ ಉರಿಯುವ ಜಾಕಿನಿತನಲ್ಲಿ ಉರಿಯುವ ಜಾಕಿನಿತನಲ್ಲಿ ಮರೆಯಲ್ಲುವುದ ವರಗಳ ನಿತ್ತಿಗೆ ವಿರಜಿದ ತಪವನು ಮೊದಲಲ್ಲಿಯೇ ಆದರೆ ದೂರು ಹಾದಿಯ ನೋದರ ಮಾಧವನಲ್ಲಿಗೆ ಹೋಗುವ ಮಾಧವನಲ್ಲಿಗೆ ಹೋಗುವ ಆದುದನ ಮಧುಸೂದನ ನದಿಯಲ್ಲಿ ಸಾಗರದಲ್ಲಿ ನಿರ್ಣಯಿಸುವ ಮಾಧವನಲ್ಲಿಗೆ ಹೋಗುವ ಒದಗಿದ ಕಷ್ಟವನ್ನು ಅರ್ಥ ಮಾಡಿಕೊಂಡೆ ಪರಿಹರಿಸುವರೆ ನನ್ನಿಂದಲೂ ಸಾಧ್ಯವಿಲ್ಲ. ಎಲ್ಲವನ್ನು ಅರಿತು ವ್ಯವಹರಿಸುವ ಮಾಧವ ವೈಕುಂಠವನ್ನು ಸೇರೋ. ಜಯ ಜಯ ರಜತಗಿರಿಯಿಂದ ಕೆಳಗಿಳಿಯುತ್ತಾ ಇದ್ದಲ್ಲ ಏನು ಸಮಾಚಾರ? ಮಹಿಷಣ ಉಪಟಳ ದೇವ ಅವನ ವಧೆಯ ಬಗ್ಗೆ ಚಿಂತಿಸುವರೆ ಕಾಣುತ್ತಾ ಇದೆಯಲ್ಲ ಚಂದ್ರಕಾಂತ ಶಿಲೆ ಉಳಿದು ಯೋಚನೆ. ಉಳಿದವರು ಚಂದ್ರಕಾಂತ ಶಿಲೆಯೊಳದಾಗಿ ಕಳನ ವಧಿಸುವ ಯತ್ನ ಯೋಚಿಸುತ್ತಿರಲಿದ್ದ ನಳಿನ ಭವ ಸುರರನೊಡಗೋಡು ನಡೆದೋದು ವೈಕುಂಠನೋ ಕಾಣದಿರಲು ಕಾಣುವುದಿಲ್ಲ. ಬಳಿಕ ಕೈಲಾಸ ಕೈ ತರಲಾಗ ಪುರಗರನು ನಿಲಯದೊಳಗಿಲ್ಲದಿರೇ ಪರಮೇಶ್ವರ ದೇವರು ಇಲ್ವಲ್ಲ. ಕಳವಳಿಸೆಯೇ ಬಳಿಕ ಬರು ತಿರುಗಿದ ಶರೀರ ನುಡಿ ಹರಿಗರ ಋತುಗಿನಾದ್ರಿಯೊಳಗಿರುವ ಗದನವನು ಹರಿಗರರ ಪದಕೆರಗಿ ಸಕಲರು ಜಯ ಜಯ ಗುರುಳ ಮಗಿಜಾಸುರನ ಬುಪಟಳ ಗುರುಳ ಮಗಿಜಾಸುರನ ಬುಪಟಳ ತರಗರಿಸುತ್ತಿಗೆ ಬಿಂಬ ನೀವೇ ಪೊರೆವುದೆನು ಜಯ ಜಯ ಹರಿಹರನ ಪಾದಗಳಿಗೆ ನಮೋ ನಮಃ. ಎಲ್ಲರೂ ಎದ್ದೇಳಿರಿ. ದೇವತೆಗಳನ್ನೆಲ್ಲ ಸೇರಿಕೊಂಡು ನಿಮ್ಮ ಬಳಿಗೆ ಬರುವರೆ ಕಾರಣ ಇದೆ. ಮಹಿಷಾಸುರನ ಅಟ್ಟಹಾಸ ಅಧಿಕವಾಗಿದೆ. ದಾರಿ ತೋರಿಸಿ. ಸತ್ಯದ ಸಾಕ್ಷಾತ್ಕಾರಕ್ಕೆ ಧರ್ಮದ ಪುನರುತ್ಥಾನಕ್ಕೆ ಬೇಕಾಗಿ ನನ್ನಲ್ಲಿರುವಂತಹ ಅಂತಸತ್ವವನ್ನು ಹೊರಗೆ ಕಳ್ಳನ ವಧೆಗಾಗಿ ನನ್ನಲ್ಲಿ ಐಕ್ಯವಾಗಿರುವಂತಹ ರುದ್ರ ತೇಜವನ್ನು ಕಳ್ಳನ ನಾಶಕ್ಕಾಗಿ ದಿವ್ಯ ತೇಜಸ್ಸನ್ನು ಹೊರಗೆ ದೇವತೆಗಳಾದಂತಹ ನಾವು ನಮ್ಮ ದಿವ್ಯ ತೇಜಸ್ಸನ್ನು ಹೊರಗಡೆ ಮೂರು ಮೂರ್ತಿಗಳ ಮುಖದೂದ ಪೊರದಿಗ ತೇಜ ದಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೀ ನಾರಿಯ ಕೃತಿ ತಿಳಿದು ಹರಗಿರಿಯ ಸುರರು ಜಯ ದೇವನು ತನು ದಿಗೈದರು
ನಮ್ಮನು ಮಾತೆ ಪಾವನ ಚರಿತೆ ಭಾವಶುದ್ಧಿಯೊಳಿರೋ ತಾಯೇ ನಾವು ಮರೆಗೋವೆವು ಪಾಲಿಸ ಭಯವ ದೇವಿಗೆ ಪಾವನ ಚರಿತೆ ಅಮ್ಮ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ ಹರಿಗರೋತ್ಯರು ಮುಖ್ಯರು ಬೇಡಬಾರದೆ ಬಂದ ಕಷ್ಟವ ಕೇಳಿಕೊಂಡೆ ಏಳಿ ಎದ್ದೇಳಿ ನಾರಾಯಣ ಜನನಿ ಬ್ರಹ್ಮ ಮಹೇಶ್ವರ ತಾಯಿ ಇಂದ್ರಾದಿ ಸುಮನ ಸರಿ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ ಎದ್ದೇಳಿರಿ ಧೈರ್ಯ ತಾಳಿರಿ ಮಕ್ಕಳೇ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಾಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ? ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ ತಿಳಿಸಿರಿ. ಮಾತಿಲಾಲಿಸು ಖಳ ಮಹಿಷನು ವಿಧಾತ ನಿತಿಗ ವರದ ಬಲದಿಯೇ ಸುರವಾದ ಎಲ್ಲವ ಗಿಡಿದಿ ನಿರ್ಭೀತಿಯಿಂದ ಸುರವಾದ ಎಲ್ಲವ ಗಿಡಿಸಿ ನಿರ್ಭೀತಿಯಿಂದ ಅಮ್ಮ ಕಣ್ಣೀರ ಕರೆಯನ್ನಾಲಿಸಿ ಧರೆಗಿಳಿದೆ ಆ ತಾಯಿ. ನಿನ್ನ ದಿವ್ಯ ಮಂಗಳ ಮನೋಹರ ಸ್ವರೂಪವನ್ನು ಕಂಡ ಕ್ಷಣವೇ ನಾವೆಲ್ಲರೂ ಹರ್ಷಚಿತ್ತರಾಗಿದ್ದೇವಮ್ಮ. ಭಕ್ತಿಯಿಂದ ನಿನ್ನನ್ನು ಪ್ರಸನ್ನೀಕರಿಸಿಕೊಳ್ಳುವರೇ ಕಾರಣ ಇದೆ. ಧರೆಯಲ್ಲಿ ಕಾಣಿಸಿಕೊಂಡಂತಹ ದುರುಳ ಮಹಿಷ ವಿಧಿಯನ್ನು ತಪದ ಮೂಲಕ ಮೆಚ್ಚಿಸಿದ. ಜಗಮೂರನ್ನು ಕೂಡ ಕೈವರ್ತಿಸಿಕೊಂಡ ತಾಯಿ. ಜೀವ ದೇವರ ಸಂಬಂಧವಾದಂತಹ ಯಾಗ ಯಜ್ಞಾದಿ ಸತ್ಕಾರ್ಯಗಳು, ಜೀವಾತ್ಮ ಸಂಬಂಧವಾಗಿರುವ ತಪಸ್ಸು, ಜೀವರ ಸಂಬಂಧಿಕವಾದ ದಾನ ಧರ್ಮಾದಿ ಕ್ರಿಯೆಗಳು ಯಾವುದೂ ನಡೆಯುತ್ತಾ ಇಲ್ವಮ್ಮ. ಮಹೀಭಾರಕನಾದಂತಹ ದುರುಳನನ್ನ ವಧಿಸಿ ದುರುಳ ಮಹಿಷ ಸರಿದಿರುವ ಪವನ ಹೊರದಿಯೇ ಸುರನ್ನು ಸೋಲಿಸಿ ಮೆರವನೆ ಕಳಗದಿ ಮಕ್ಕಳೇ. ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೇ. ದೇವತೆಗಳನ್ನೇ ಸ್ಥಾನ ಭ್ರಷ್ಟರನ್ನಾಗಿ ಮಾಡಿದನೇ. ಬಿಡಿರಿ ಭೀತಿಯ, ಶೀಘ್ರದಲ್ಲಿ ಆತನನ್ನು ವಧಿಸಿ ನಿಮಗೆಲ್ಲರಿಗೂ ಸುಖವನ್ನು ಒದಗಿಸಿಕೊಡುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ. ಶಂಖದುರ್ಗಾ ಧರ್ಮವ ಪ್ರಭುದಿ
ಜಯವೆನುತ ಸಕಲರು ಮಣಿಯಲಾಗಿಯೇ ಜಯ 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 ಎನ್ನುತ್ತ ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಮಹಿಷನೆಯಾದಿಯಾದ ಖಳವೃಂದವನ್ನು ತರೆದುಕೊಡುತ್ತೇನೆ ಎನ್ನುವ ಹಾಗೆ ಮಾತಾಡಿದಂತಹ ಅಭಯವಾಣಿಯಿಂದ ನಾವು ತೃಪ್ತ ಮಾನಸರಾಗಿದ್ದೇವೆ. ನಮ್ಮನ್ನು ಅನುಗ್ರಹಿಸುವುದಕ್ಕೆ ಧರೆಗಿಳಿದಂತಹ ಮಹಾಮಾತೆ ನಿರಾಭರಣೆಯಾಗಿದ್ದಾಳೆ ಎಂಬ ಕಾರಣಕ್ಕೆ ಮಯ ವಿಶ್ವಕರ್ಮರು ಶ್ರೇಷ್ಠವಾದಂತಹ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲಕ್ಕೆ ಅರ್ಪಿಸಿದವರಿದ್ದಾರೆ. ತಾಯಿಯನ್ನು ಸಾಲಂಕೃತಗೊಳಿಸುವುದಕ್ಕೆ ಬೇಕಾಗಿ ರಮೆ ಉಮೆ ವಾಣಿಯರೇ ಮುಂದಾಗುತ್ತಾ ಇದ್ದಾರಲ್ಲ, ಬೇಕಾದ ಹಾಗೆ ಸಜ್ಜಾಗುತ್ತಾ ಇದ್ದಾರೆ. ಅವರೆಲ್ಲವರು ಅಷ್ಟು ಸೇವೆ ಮಾಡುವಾಗ ನಾವು ಸೇವೆ ಮಾಡುವುದು ಬೇಡವೇ? ಹರಿ ನಿರೂಪಣೆ ಕರದ ಚಕ್ರವ ತ್ರಿನಯನ ತ್ರಿಶೂಲವನು ಸಾಕ ಕನಕ ಗರ್ಭನು ಬ್ರಹ್ಮದಂಡವ ಇತ್ತು ಬಳಿಕ ಸುಮನಸರು ಜಯ ಜಯ ವಿನುತ ಪದಕಿರಗೆ ಜಯ 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 ಜಗದಂಬಾ जय 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 ಮಾತೆಗೆ ಆಯುಧದ ಅಗತ್ಯವಿಲ್ಲದಿದ್ದರೂ ಕೂಡ ನಮ್ಮ ಕರದ ಕೈದುಗಳು ಪಾವನತೆಯನ್ನು ಹೊಂದಲೇ ಎನ್ನುವಂತಹ ಉದ್ದೇಶದಿಂದ ತಾಯಿಗೆ ಸಮರ್ಪಿಸಿದವರಿದ್ದೇವೆ. ಅಷ್ಟ ಭುಜಗಳಲ್ಲಿ ತಾಯಿ ಧರಿಸಿಕೊಂಡಿದ್ದಾಳೆ. ರುದ್ರ ಸ್ವರೂಪಿಣಿಯಾಗಿ ಕದನ ಭೂಮಿಗೆ ಹೊರಟು ನಿಂತಿರುವಂತಹ ಮಹಾಮಾತೆ ಬರಿಗಾಲಿನಿಂದ ತೆರಳಬಾರದು ಎನ್ನುವ ಹಾಗೆ ತೀರ್ಮಾನ ಮಾಡಿದ ಪರ್ವತರಾಯ ತಾನು ಕೇಸರಿಯಾಗಿ
ಜಯ 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 ಧೂಮಕೇತುಗಳ ಸಂಚಾರ ಕರುಣಿಯ ಸಮರಕ್ಕೆ ಬಂದವರು ಯಾರೇ ಆಗಲಿ ಏನಾಗಲಿ ಸಮರಕ್ಕೆ
ದೇವತೆಗಳಿಗೆ ಸ್ವರ್ಗವನ್ನು ಪುನರಪಿಸಿಕೊಳ್ಳಿಸುವುದಕ್ಕೆ ಬೇಕಾದ ಬ್ರಹ್ಮಾಂಡ ನಾಯಕಿಯಾದಂತಹ ನಾನು ಮೃಗವಾಹಿನಿಯಾಗಿ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ. ಸಾರಿ ಹೇಳುತ್ತಾ ಇದ್ದೇನೆ, ಕ್ಷೇಮದಲ್ಲಿ ಬಾಳಿ ಬದುಕುವಂತಹ ಆಸೆ ನಿನಗಿದ್ದಲ್ಲಿ ದೇವತೆಗಳ ಪಾದಕೊಪ್ಪಿ ಶರಣಾಗು. 3 ಲೋಕದಲ್ಲಿ ತೋರಿಸಂತಹ ಔಷಧವನ್ನು ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಕಟಪಡಿಸುವುದಕ್ಕೆ ಬಂದ್ರೆ ಕೊಂದೇನು
ಅಯಗಿರಿನಾದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಾದನುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕ ಮರ್ದಿನಿ ಶೀಲಸುತೆ ಭಗವತಿಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರನಿದ್ದೇನೆ. 10ನೆಯ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಅಂತಲೂ 10ನೆಯ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯನ್ನು ಆಚರಿಸಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಕವನ್ನ ಮುಂದಕ್ಕೆ 4 ಲೋಕದ ಮೇಲೆ ದುರುಳರ ಕಾಳ್ಳರಿಂದ ಕಷ್ಟವೇ, ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ತುಹಿನಗಿರಿಯನ್ನೇ ಏರಿಕೋ. ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಒಲಿದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನನಗೆ ಶುಭವಾಗಲಿ. ಶೋಧಿತ ಭಕ್ತನವನ ಶುಂಭದಾನವನಾಧಿಕ ವಿಭವದಲ್ಲಿ ಲೋಕದ ಬೆಳಕನ್ನು ಕಂಡವರು ನಾವಿರುವರು. ಶುಂಭ ಶುಂಭ ಎಂಬ ನಾಮಾಂಕಿತದಲ್ಲಿ ವರ್ತಮಾನ ಕಾಲಕ್ಕೆ ಕಾಣುತ್ತಾ ಇರುವಂತಹ ಶೋಣಿತ ಪಟ್ಟಣದ ಸರ್ವಾಧಿಕಾರಿಗಳಾಗಿದ್ದೇವೆ. ಖಂಡಿತ ಗುರುಗಳಾಗಿರುವಂತಹ ಶುಕ್ರಾಚಾರ್ಯರಿಂದ ಬೇಕಾಗಿರುವಂತಹ ವಿದ್ಯಾಭ್ಯಾಸವನ್ನು ಕಲಿತುಕೊಂಡವರು ನಾವು. ಹುಟ್ಟಿದರೆ ಸಾಲದು, ಸಾಧನೆಯನ್ನು ಮಾಡಬೇಕು ಎಂಬುದಾಗಿ ನಾವು ಮಾಡಿದ್ದು ಏನು ತಪ್ಪು?
ಯೋನಿಯರಿಂದ ಬಂದ ಅಧಿಗರಾದಿಗಳಿಂದ ಮರಣವು ದೊರಕದಂತೆ ಅನುಜಾಸಿಕೊಂಡಿದ್ದೇನೆ. ಎದ್ದೇಳ ಬದುಕು ಸಮಾನರಂತಾಗಬಾರದು ಎನ್ನುವಂತಹ ಉದ್ದೇಶವನ್ನೇ ಹೊಂದಿ ನೇರವಾಗಿ ಕಾಡನ್ನು ಸೇರಿದೆವು. ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಭಜಿಸಿ ಬೇಕಾದಂತಹ ವರವನ್ನು ಪಡೆದು ನೇರವಾಗಿ ಮಾತಾಡೋಣಕ್ಕೆ ದಾಳಿ ಇಲ್ಲಿರುವಂತಹ ಹೊರಗಾದಿಗಳ ಹೊಟ್ಟಿದ್ದೇವೆ. ಮೂಲಕದಲ್ಲಿನ ಭೂಮಿ ಮಾರಕರ ಎದೆ ಹೊಟ್ಟಿದ್ದೇವೆ. ಎರಡು ಲೋಕವಾಸವಾಗಿದೆ. ಉಳಿದಂತಹ ಲೋಕ ಆ ಸ್ವರ್ಗಲೋಕ ಗಣ್ಯವು ಪುಣ್ಯವೆಂದೆನಿಸಿದಂತಹ ಲೋಕ ನಮ್ಮ ಗಿರಿಯಬ್ಬೆಯ ಮಕ್ಕಳು ಸ್ವೇಚ್ಛವಾಗಿ ವಿವರಿಸ್ತಾ ಇದ್ದಾರೆ. ಮಾಡುವ ಹಾಗಿಲ್ಲ. ಆದಷ್ಟು ಬೇಗ ಸ್ವರ್ಗ ಲೇಸಾಯ್ತು. ನಿನ್ನ ಮುಂದೆ ನಿಂತವರು ಸಾಮಾನ್ಯರೆಂಬುದಾಗಿ ಭಾವಿಸಬೇಡ. ಚೋಡಿತ ಪಟ್ಟಣದ ಸರ್ವಾಧಿಕಾರಿಗಳು ಶುಂಭರು ಈ ಸ್ವರ್ಗದ ಮೇಲಿನ ಆಸೆಗೋಸ್ಕರವಾಗಿ ಬಂದಿದ್ದೇವೆ. ಬಿಟ್ಟು ಕೊಟ್ರೆ ಬದುಕುವುದಕ್ಕೆ ಬಿಡ್ತೇನೆ, ಇಲ್ಲದಿದ್ರೆ ಓಡಿಸ್ತೇನೆ. ಬಹಳಷ್ಟು ಸಂತೋಷವಾಗುತ್ತಾ ಇದೆ. ಆ ದೇವತೆಗಳು ಮಾಡಿದಲ್ಲಿ ಹುಲ್ಲು ಕೂಡ ಹುಟ್ಟುವಾಗಿಲ್ಲ. 14 ಲೋಕಕ್ಕೆ ಶುಂಭನೇಕೋ ದೇವ ಎಂಬುದಾಗಿ ಪೂಜಿಸಬೇಕು. ಯಾರು ಎದ್ದು ಓಡುವರು? ಸೂರ್ಯಚಂದ್ರರು. ನನ್ನ ಅಪ್ಪಣೆಯನ್ನು ಮೀರಿದ್ರೆ ಎಲ್ಲರೂ
ಮನಕರಗಿ ಸುರಪಾಲ ಅನಿಮೀಚರ ಕರೆದಾದ ತನುಜರು ಪಟ್ಟೆಗಳು ದಿನ ದಿನಕ್ಕೆ ಹೆಚ್ಚಾಗಿ ತನುಜಡಕ್ಕೆ ದೇವಿಗಿರದೆ ಬೇಡೋದು ಅನಿಮಿಷರ ನುಡಗುಡು ತುಗಿನಗಿರಿ ಎಡೆಗೆ ಮನಕರಾಗಿ ಸುರಪಾಲ ಸುರಪಾಲ ಶುಂಭನ ಶುಂಭಾಸುರರಿಂದ ತ್ರಿಲೋಕವು ಕೂಡ ತಲ್ಲಣಿಸಿದ ಪರಿಯನ್ನು ಕಾಣುವಾಗ ಮನಸ್ಸು ಕರಗುತ್ತಾ ಉಂಟು. ಹೇಗೆ ಧರ್ಮವನ್ನು ಸ್ಥಾಪಿಸಲಿ ಎನ್ನುವ ಹಾಗೆ ಯೋಚಿಸಿದ್ರೆ ಅಂದು ತಾಯಿಯಾಡಿದ ಮಾತು ನೆನಪಾಗುತ್ತಾ ಉಂಟು. ತುಹಿನಗಿರಿಯನ್ನು ಸೇರಿ ಜಗನ್ಮಾತೆಯನ್ನೇ ಪೂಜಿಸ್ತೇನೆ. ಜಯ 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 ಜಯ. ಪೂಜಿಸಿದನು ಮಾಯೆಯ ನಿರ್ಜರಯ ಪೂಜಿಸಿದನು ಮಾಯೆಯ ಮೂಜಗ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಚರಣ ಸರೋಜ ಅನುಪಮ ಸತಿಯು ದಿವರಾಜ ನವವಿಧ ಭಕ್ತಿಯೋದಲಿ ಪೂಜಿಸಿದನು ಮಾಯೆಯ ಅಮ್ಮ ಜಗದಂಬಿಕೆ, ಸುರರು ನೀಡುತ್ತಾ ಇರುವಂತಹ ಪೂಜೆಯನ್ನು ಸ್ವೀಕರಿಸಿ ನಮ್ಮನ್ನು ಉದ್ಧರಿಸಮ್ಮ. ಕುದಿವುದೇತಗೆ ಶೋಕದಲ್ಲಿ ಸುರ ಪದವಿ ಏತರ ಕಷ್ಟ ಒದಗಿತು ಬದರ ಬೇಡದಲೆಂದ ದೈನ್ಯ ದಿಗಿದ ಶರರಜೋ ಸುರಪಾಲ, ನಾನೇ ಒಲಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣ ನೀರಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀಯ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ? ಬಿತ್ತರಿಸು. ಅಮ್ಮ, ದುಷ್ಟರಾದಂತಹ ಶುಂಭನ ಶುಂಭಾಸುರರ ಬಾಧೆಯಿಂದ ಕಂಗೆಟ್ಟಿದ್ದೇವೆ ತಾಯಿ, ನೀನೇ ಪರಿಹರಿಸಬೇಕು. ಶುಂಭನ ಶುಂಭನಿದ್ದ ಕಷ್ಟವೇ ಇದು ಅಭಯ. ಕರುಣಿಸುತ್ತಲ ಭಯವನು ನುಡಿದಳು ಕರುಣಿಸುತ್ತ ಅಭಯವನು ನುಡಿದಳು ಕಿರಿದು ಸಮಯದಿ ಕರಿದು ದೈತ್ಯರ ನೆರವಿಯನು ಕಿರಿದು ಸಮಯದಿ ಕರಿದು ದೈತ್ಯರ ನೆರವಿಯನು ಪೊರೆಯುವೆನೋ ನಿಮ್ಮನು ಮರೆಯ ಮಾತು ಮರೆಯ ಮಾತು ಮರೆಸಿ ನಿಜವನು ತುಗಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಮರೆಸಿ ನಿಜವನು ತುಗಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗೆ ಓದನುತ ತ್ರಿದಶರಿಗರುಗೆ ಶ್ರೀದೇವಿ ಮರುಗದಿರು ಸುರಪಾಲ ಮರುಗದಿರು ಸುರಪಾಲ ಮರೆಯ ಮಾತಲ್ಲ ಸುರಪಾಲ ಸುರಪಾಲ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ. ಇದು ಸತ್ಯ. ಅಮ್ಮ, ನಿಮ್ಮ ಕಿರಿದೆಂಬುದು ನಮ್ಮ ಪಾಲಿಗೆ ಅದು ಎಷ್ಟು ಹಿರಿದಾಗುತ್ತದೋ ನಾವು ಬಲ್ಲವರಲ್ಲ. ದೇವಿ ಮಹಾತ್ಮೆಯನ್ನು ಕಣ್ತುಂಬಿಸಿಕೊಳ್ಳಬೇಕೆನ್ನುವುದು ಮನ್ನದ ಬರಕೆ, ಅವಕಾಶವನ್ನು ಕಲ್ಪಿಸಿಕೊಡಬೇಕು. ನೀವೆಲ್ಲರೂ ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ತುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತಹ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ, ಹೊಂದಿಕೊಳ್ಳಿ. ಜಯ 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 ಜಯ. ತಿಳಿದೊಳಗೆ ತಿಳಿದಳ
ಮೋಹದ ಬಲೆಗೆ ಸಿಲುಕಿಸಿ ಮೋಹದ ಬಲೆಗೆ ಸಿಲುಕಿಸಿ ಧನುಜರ ಕೊಲ್ಲುವ ಕಾರ್ಯವು ಸುಲಭ ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ತನ್ನ ಮನದೊಳಗೆ ಯೋಚಿಸಿ ಯೋಚಿಸಿ ಮಹಮ್ಮಾಯೇನೋದು ಯೋಚಿಸಿ ಮಹಮ್ಮಾಯೇ ಮಹಮ್ಮಾಯೇ ಯೋಚಿಸಿ ಮಹಮ್ಮಾಯೇ ಮಹಮ್ಮಾಯೇ ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಗೆ ನಿಂದಳು ಮೆರೆವ ಕದಂಬವನದೊಳಗೆ ಯೋಚಿಸಿ ಎಂದು ಯೋಚಿಸಿ ಮಹಮ್ಮಾಯಿ ದೈತ್ಯ ವೃಂದವ ಮೋಗಿಸಿ ತರಿಯೇ ದೈತ್ಯ ವೃಂದವ ಮೋಗಿಸಿ ತರಿಯೇ ಮಹಮ್ಮಾಯಿ ನಡೆದುಕೊಳ್ಳಬೇಕೋ ಬೇಡವೋ ಹಾಗೆಂದು ನಾನಾಗಿ ಅವರ ಬಳಿಗೆ ಹೋಗುವುದಲ್ಲ, ದುಷ್ಟರನ್ನೆಲ್ಲ ನನ್ನ ಕಡೆಗೆ ಬರೆಸಿಕೊಳ್ಳಬೇಕು. ಯಾವ ರೀತಿ ವಧಿಸಲಿ, ಯಾವ ರೀತಿ ಕೊಲ್ಲಲಿ, ಸರಿ ಸರಿ. ಈ ಇಳೆಯಲ್ಲಿ ಜನ್ಮವಿದ್ದಂತಹ ಯಾವನೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ.
ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಗಂತೂ ಮರುಳಾಗುವುದು ಸ್ಪಷ್ಟ. ಇದೇ ಉದ್ದೇಶವನ್ನಿರಿಸಿಕೊಂಡು ತುಹಿನಗಿರಿಯ ತಪ್ಪಲನ್ನು ಇಳಿದು ಬಂದಂತಹ ಸ್ಥಳ. ಸರಿ ಸರಿ, ದುರುಳನ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿಯ ಕೊರತೆಯೂ ಉಂಟಾಗಬಾರದು ಎನ್ನುವಂತಹ ಉದ್ದೇಶದಿಂದ ತುಹಿನಗಿರಿಯ ತಪ್ಪಲನ್ನೇ ಇಳಿದು ಬಂದೆ. ಆದರೆ ನಾನು ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಏನದು ಅಂಬರದಿಂದ ಇಳಿದು ಬರುತ್ತಾ ಇದೆ. ಕನಕ ಶೋಭಿಸಲು ಸರಿ ಸರಿ ಕನಕ ಶೋಭಿಸಲು ಆ ವನದೊಳಗಂದು ಮೋದದಳು ಶೋಭಿಸಲು ಉಯ್ಯಾಲೆ ಶೋಭಿಸಲು ಶೋಭಿಸಲು ವನದೊಳಗಂದು ಮೋದದೊಳು ವನದೊಳಗದು ಮೋದದೊಳು ಶೋಭಿಸಲು ಮೋದದೊಳು ಶೋಭಿಸಲು ಶೋಭಿಸಲು ಕನಕದುಯ್ಯಾಲೆ ಶೋಭಿಸಲು ಆವನದೊಳಗದು ಮೋದದೊಳು ಹನುಮತದಿಂದ ಉಯ್ಯಾಲೆ ಜನ ಸನುಮತದಿಂದ ಉಯ್ಯಾಲೆ ಜನ ಉಯ್ಯಾಲೆ ಜನ ಉಯ್ಯಾಲೆ ಜನ ಜಗಜ್ಜನನಿ 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 ಆಡುತ್ತಲೇ ಹಣದ ಬಗಿನೊಡದು ಉಯ್ಯಾಲೆ ಆಡಿದಳು ಮಗ ಮಾಯದ ಉಯ್ಯಾಲೆ ಆಡಿದಳು ಮಗ ಮಾಯದ ಉಯ್ಯಾಲೆ ಆಡಿದಳು ಆಡಿದಳು ಸನಮತದಿಂದ ಉಯ್ಯಾಲೆ ಜನ ಜಗಜನನಿಯಡು ತಲೆಗನದ ಬಗಿನೊಳು ಕನಕ ಉಯ್ಯಾಲೆ ಶೋಭಿಸಲು ಆ ವನದೊಳಗಂದು ಮೋದದೊಳು ಶೋಭಿಸಲು ಮೋದದೊಳು ಸನಮತದಿಂದ ಉಯ್ಯಾಲೆಯನ ಜಗಜನನಿ ಜಡುತ್ತಲೆ ಕನಸ ಬಗಿನೊಳೊಂದು ಉಯ್ಯಾಲೆ ಆಡಿದಳು ಜಗಜನನಿ ತಾನು ಯಾಲೆ ಆಡಿದಳು ಆಡಿದಳು
ಮಾಡಿದಳು ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ? ಅದಕ್ಕೆ ಬೇಕಾಗಿ ಸಂಕಲ್ಪ ಮಾತ್ರದಲ್ಲೇ ಒಂದು ಉಯ್ಯಾಲೆಯನ್ನೇ ಸೃಷ್ಟಿ ಮಾಡಿದ್ದೆ. ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯೊಂದನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಿದನು ಎಂದಾದರೆ, ನನ್ನದಾದಂತಹ ತನುಗಂಧವನ್ನು ಮಾರುತನಿಗೆ ಪಸರಿಸಿದನು ಎಂದಾದರೆ, ತನುಗಂಧವನ್ನು ಆಘ್ರಾಣಿಸಿಯು, ನನ್ನ ಗಾಯನವನ್ನು ಆಲಿಸಿಯು, ಅಥವಾ ಬೆಳಕಿನ ಜಾಡನ್ನು ಹಿಡಿದು ಕಳರು ಇತ್ತ ಕಡೆಗೆ ಬರಲೇಬೇಕು. ಬಂದ ಬಳಿಕ ನನ್ನ ಈ ಮೋಹಕವಾದಂತಹ ರೂಪವನ್ನು ಕಾಣದೇ ಇರ್ತಾರೆ. ಎಂತಹ ಗಂಡೆ ಆದರೂ ಮರುಳಾಗಲೇಬೇಕು. ಕಾಮಾತುರಾಣ್ಯಂ ನ ಭಯ ನ ಲಜ್ಜ. ಕಾಮದ ಆತುರತೆಯಿಂದ ಬಂದವರಿಗೆ ಭಯ ಲಜ್ಜೆ ನಾಚಿಕೆ ಯಾವುದೂ ಇರುವುದಿಲ್ಲವಂತೆ. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಕಳರನ್ನು ಹಿಡಿದಂತಹ ಚಕ್ರದಿಂದ ಸಂಹರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆಯಾದಂತಹ ನನ್ನ ಆದ್ಯ ಕರ್ತವ್ಯ ತಡ ಮಾಡದೆ ಏರಿಕೊಳ್ಳುತ್ತೇನೆ.
ಸರಿ ಮೆಚ್ಚಿದ ವಿಧಾತ 3 ವಾರಗಳನ್ನಿತ್ತ ಯಾವುದೆಲ್ಲ ಬ್ರಹ್ಮಚರ್ಯ ಆಮೇಲೆ ಮನೋವೇಗ ಮತ್ತೆ
ನಲವಿನ್ಯು ತೆಗೆದಿರಿಸಿ ನಲವಿನ್ಯು ತೆಗೆದಿರಿಸಿ ಕುಹಿನಾದ್ರಿಯರು ಅಡರುತ್ತಲಿಯೇ ಮೃಗಮಾಂಸವನು ಮೆರುತೋ ಸತ್ತ ಪ್ರಾಣಿಗೆ ತುಳಿಯುವುದೇ ಆಗ್ತದೆ. ಸತ್ಯೇನೋ ಸಾಯೋದೆ ಮತ್ತೆ ಗೊತ್ತೇ ಆಗ್ಲಿಲ್ಲ. ಅಮ್ಮ ಅಣ್ಣ ಹೇಗಾಯ್ತು ಬೇಟೆ? ಭರ್ಜರಿ ಬೇಟೆ. ಏನು ನಿನ್ನ ಬೇಟೆ ವಿಶೇಷತೆ? ಬೇಟೆಯನ್ನು ಆಡುತ್ತಾ ಮುಂದುವರಿದ ಹೋದೆ. ಸೊಕ್ಕಿದ ಗಾಳಿಗೆ ಸರಿದು ಗರ್ಜಿಸುತ್ತಾ ಮುಂದುವರಿತಾ ಇದ್ದೆ. ಏನು ಮಾಡಿದೆ? ಓಡಿಸಿಕೊಂಡು ಹೋದೆ. ಹಿಡಿದಂತಾಯ್ತು ಹೋದೆ. ಪೆಟ್ಟು ಕಟ್ಟದ್ದು. ಹತ್ತಿತ 4 ತುಂಡು ಮಾಂಸವನ್ನು ತಿಂದೆ. ರಕ್ತವನ್ನು ಕುಡಿದೆ. ಎಲುಬನ್ನು ಕಟ್ಟು ಮಾಡಿಯಲ್ಲಿ ಇಟ್ಟಿದೆ. ಕಟ್ಟು ಅಮ್ಮ ಓ ಮೃಗಗಳನ್ನು ಅರಸುತ್ತಾ ಹೊರಟ ಸಂದರ್ಭ ಒಂದು ಮದ ತುಂಬಿದ ಮತ್ತ ಸೊಂಡಿಲ ನೆತ್ತಿ ಮುಂದೆ ಬಂತು. ಭಯ ಪಡಲಿಲ್ಲ. ವೇಗದಿಂದ ಧಾವಿಸಿದೆ. ಅದರ ಸೊಂಡಿಲಲ್ಲಿ ಹಿಡಿದೆ. ನೆಲಕ್ಕೆ ಬಡಿದೆ. ಉದರ ಬಗೆದು ರಕ್ತ ಕುಡಿದು ಮಾಂಸ ತಿಂದೆ. ಹೊಟ್ಟೆ ತುಂಬಿದವಾಗ ಅಗ್ರಜ ನೆನಪಾಯ್ತು. ಏನು ತಂದೆ? ಅತ್ತ ಇತ್ತ ನೋಡುವಾಗ ತಮ್ಮ ಏನು ಜಿಂಕೆ ಮಾರಿ ಒಂದನ್ನು ಬಿಡ್ಲಿಲ್ಲ. ಏನ್ ಮಾಡಿದೆ? ಹಿಡಿದಪ್ಪಡಿಸಿ ಮಾಂಸ ಮಾಡಿ ತಂದಿದ್ದೆ. ಆಗ್ಲಿ. ಅಮ್ಮ ಬೇಟೆಯನ್ನು ಒಳ್ಳೆ ರೀತಿಯಲ್ಲಿ ಹೌದಲ್ವೇ? ಪರಿಣಾಮ ಆಯಾಸ. ಏನು ಸೆಗೆ ಏನು ಸೆಗೆ. ಸ್ವಲ್ಪ ಗಾಳಿ ಬೇಕೇ ಬೇಕು. ಗಾಳಿ ಬೇಕು ಅಂತ ಆದ್ರೆ ಇಲ್ಲಿ ತಗ್ಗು ಪ್ರದೇಶದಲ್ಲಿ ಗಾಳಿ ಬರುವುದಿಲ್ಲ. ಮತ್ತೆ ಗಾಳಿ ಬರುವುದು ಎತ್ತರದಲ್ಲಿ. ಕಾಡುತ್ತಾ ಇದೆ ವಿಲಗಿರಿ. ನಲವಿನ್ಯು ಮಾರುತನಾದ ಸೇವಿಸಿ ನಲವಿನ್ಯು ಪರಿಮಳ 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 ಕಡಲಿಗೊದಗಲಿಗಾಗ ನಾಸಕೆ ಪರಿಮಳ ಕಡಲಿಗೊದಗಲಿಗಾಗ ವನದೊಳಗಿಯೇ ಇಳಿಯುತ್ತಾಳ ವನದೊಳಗೆ ಇಳಿಯುತ್ತ 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 ಇಳಿಯು ಇನ್ನು ಜಾಗ ಇಲ್ಲ ಹಳ್ಳಿಗಳಲ್ಲಿ ಇರುವುದು. ಇಳಿಯು ಸ್ವಲ್ಪ ಇಳಿ. ಜಾಗ ಖರೀದಿಗೋ. ನಲವಿನ ಉಯ್ಯಾಲೆಯಲ್ಲಿ ಕುಳಿತು ದೇವಿಯು ಪಾಡುವುದೀಗ ಗಾಯನವ ಆಲಿಸು
ಸಂಗೀತವ ಆಲಿಸುತ್ತ ಖಳರಾಗ ಸರಿಗೆ ಪದ ಸಾದ ಪಗರಿಸ ಆಲಿಸುತ್ತ ಗಾಯನವಾ ಸರಿಗ ಪದ ಸದ ಬಗರಿ ಸರಿಗ ಪದ ಬಗರಿ ಸರಿಗ ಪದ ಬಗರಿ ಸರಿಗ ಪದ ಬಗರಿ ಸರಿ ಸರಿಗ ಸರಿಗ ಪಗರಿ ಸರಿಗ ಪದ ಬಗರಿ ಸರಿಗ ಪದ ಬಗರಿ ಸರಿಗ ಪದ ಸರಿ ಬಗರಿ ಸರಿಗ ಪದ ಸರಿ ಬಗರಿ ಸರಿಗ ಪದ ಸರಿ ಸರಿಗ ಪದ ಸರಿಗ ಬಗರಿ ಸದ ಬಗರಿ ಸರಿಗ ಪದ ಪದ ಗಪದ ಗಪದ ಸರಿ ಗಪದ ಸರಿ ಗ ರಿಗ 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 ಪ ಗಪ ಗಪದ ಪದ ಪದ ದಸ ದಸರಿ ಸರಿ ಸರಿ ಗಾರಿ ಬಗರಿ ಸರಿ ಗ ಪದ ಗಾಯನವ ಖಳರಾಗ ಖಳರಾಗ ಇದನ್ನು ಕೇಳಿದಾಗ ಯಾರಿಗೆ ಸಂತೋಷ ಆಗ್ಲಿಲ್ವೋ ಅವರಿಗೆ ಹೃದಯವೇ ಇಲ್ಲ. ಕಿವಿ ಇದ್ದರು ಕಿವುಡರು. ಅಮ್ಮ ಅಣ್ಣ, ನಾವು ಹೃದಯವಂತರಾದ ಕಾರಣವೇ ಅಷ್ಟು ಹೊತ್ತಿನಿಂದ ಈ ಸಂಗೀತಕ್ಕೆ ಕಿವಿಯಾಗಿದ್ದೇವೆ ಅಲ್ವೇ? ಓ, ದಟ್ಟವಾದಂತಹ ಕಾಡಿನ ಅಲೆಯಾಗಿ ಮಂದ ಮಂದವಾಗಿ ಸೇರಿ ಬರುತ್ತಾ ಇದೆ ಸಂಗೀತ. ಹೌದು. ಮಾತ್ರವಲ್ಲ, ವೀಣಾನಾದ ಕಂಬಕಾಂತಾರವನ್ನು ಸೇರಿ ಈ ರೀತಿಯಾಗಿ ನಿರ್ಭೀತಿಯಿಂದ ಸುಲಲಿತವಾಗಿ ಸುರಾಗವಾಗಿ ಸುಗಮವಾಗಿ ಸಂಗೀತವನ್ನು ಹಾಡುತ್ತಾ ವೀಣೆಯನ್ನು ಮೀಡುತ್ತಾ ಇರುವವರು ಯಾರು? ಯಾರು ಬಂದವರು? ಯೋಚಿಸಿದೆ, ಉತ್ತರ ಸಿಕ್ಕಿದೆ. ಅರ್ಥವಾಯಿತು. ಏನು? ಇದು ಬೇರೆ ಯಾರು ಅಂದ್ರೆ ಅವನೇ. ನಾರದ ಎಂಬ ಮರಿತು ತಮ್ಮ 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 ನಡೆತೋದು 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 ತುಂಬುರೆ
ಎಂಬವ ಇನಿತುಡ ತಂದವನಗೆ ನಡೆತೋದು 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 ಅರಿಯದಾಗಿ ಹೂದು ಸಂಭ್ರಮದೊಳಗಿದ್ದು ಗಾನ ಬಡವರು ಎಂಬುದರಿಯಲಾಗಿರುವುದು ನಡೆತಂದು ನಡೆತಂದು ಸಂಭ್ರಮದೊಳಗೆ ಗಾನ ಬಡವರು ಏನೆಂಬುದರಿಯದಾಗಿರುವುದು 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 ಉತ್ತರ ಸಿಕ್ಕಿದೆ. ಅರ್ಥವಾಯಿತು. ಯಾರನ್ನ ಬಂದವರು? ಇದು ಬೇರೆ ಯಾರು ಅಲ್ಲ. ಅಂದ್ರೆ ಕುದುರೆ ಮುಖದವ. ಅಲ್ಲಿಂದ ಇಲ್ಲಿಗೆ ಬರುವುದಕ್ಕೆ ಹೊತ್ತು ಎಷ್ಟು ಬೇಕು? ಇಲ್ಲಿ ಒಳ್ಳದಾರಿ ಉಂಟಂತೆ, ಹಾಗೆ ಬಂದದ್ದು. ಎಷ್ಟು ಒಳದಾರಿ ಇದ್ರು ಕೂಡ ಇಷ್ಟು ಬೇಗ ತಲುಪುವುದಿಲ್ಲ. ಏಯ್! ಯಾರು? ಕುದುರೆ ಮುಖವನ್ನು ಹೊಂದಿದವ. ಅಂದ್ರೆ ತುಂಬೂರ. ಅವ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಿಲ್ವಾ? ನಮ್ಮ ಹೆಸರನ್ನು ಕೇಳಿದ ಎದೆ ಬಡಿದು ಸಾಯ್ತಾನೆ ಪಾಪಿ ಮಗ. ಹೌದು. ಇದು ಅವಲ್ಲ, ಇದು ಬಂದದ್ದು ಅವನೇ. ಹೌದಪ್ಪ. ಯಾರು? ನಾರದ. ಅಮ್ಮ. ಓ, ಅವ ಲೋಕ ಸಂಚಾರಿ ಅಲ್ಲ. ಹೌದು. ಮೇಲಾಗಿ ಶಾಪಗ್ರಸ್ತ. ಈ ಕಾಡಿಗೆ ಬಂದು ಅಷ್ಟು ಹೊತ್ತಿನಿಂದ ಸಂಗೀತವನ್ನು ಹಾಡಿಯಲ್ಲ ಅವನಲ್ಲ. ಹಾಗಾದ್ರೆ ತುಂಬೂರು ಅಲ್ಲ, ನಾರದನು ಅಲ್ಲ. ಮತ್ತೆ ಯಾರು? ತಿಳಿಬೇಕಲ್ಲ. ಉತ್ತರವ ಸುಗಿಬೇಕು. ಏನು ಏನು ಸ್ವರ. ಆ ಸ್ವರವನ್ನೇ ಹಿಡಿಯುವ. ಸ್ವರ ಬಿಡಿದು ಸ್ವರ ಬಿಡಿದು ನಡೆತರಲು ಮುಂದಕ್ಕೆ ಪ್ರಕಾಶವನ್ನು ಗೋಚರಿಸಲು ಅಚ್ಚರಿಯಿಂದ ಭ್ರಮಿಸಿ ಶೋಧಿಸಿ ಭ್ರಮಿಸಿ ಶೋಧಿಸಿ ಬರುತ್ತಾ ಕರುಡಿರು ಸ್ವರ್ಣದಿಯಾಲೆಯಲಿ ದೇವಿಯರು ಅಮಮ ಅರೆ ಅಮಮ್ಮ ಬಿಟ್ಟಗಾರೆ ಹರೇ ಹರೇ ಅಮಮ ಹರೇ ಅಮಮ ಹರೇ ಹರೇ ಅಮ ಹರೇ ಮಮ ಹರೇ ಮಮ ಹರೇ ಮಮ ಹರೇ ಇಲ್ಲಿ ಬಳ್ಳಿದ್ದ ಬಿಟ್ಟಗಾರೆ ಬಿಟ್ಟಗಾರೆ ಬಿಟ್ಟಗಾರೆ
ಬಿಟಗಾರೆ ಬಿಟಗಾರೆ सरसिज वदने सरसिज वदने सरसिज वदने सरसिज वदने हरिण नेत्रे हरिण नेत्रे हरिण नेत्रे हरिण नेत्रे सरसिज वदने सरसिज वदने सरसिज वदने सरसिज वदने सरसिज वदने हरिण नेत्रे हरिण नेत्रे हरिण नेत्रे ಚೆಲ್ಲುವ ತರುಣಿ ಮಣಿಯು ವಿಮಲ ಗಾತ್ರೆ ಚೆಲ್ಲುವ ತರುಣಿ ಮಣಿಯು ವಿಮಲ ಗಾತ್ರೆ ಹರಿಣ ನೇತ್ರೆ ವಿಮಲ ಗಾತ್ರೆ ಅರರೆ ಅಮಮ ಅರರೆ ಅಮಮ ಅರರೆ ನಾವೆಲ್ಲಿದ್ದೇವೆ? ಎಲ್ಲಿದ್ದೇವೆ? ಭೂಮಿಯ ಮೇಲೆ ನಾವಿರುವುದು ಅಲ್ಲ, ಭೂಮಿ ನಮ್ಮ ಮೇಲಿದೆಯೋ? ಎಲ್ಲಾ ಮೇಲೆ ಕೆಳಗೆ. ಕನಸೋ ನನಸೋ ಭಾವದ ಭ್ರಮೆ. ಯಾವ ಭ್ರಮೆಯೋ? ಒಂದು ಅರ್ಥವಾಗುತ್ತೆ. ಯಾಕೆ ಹೀಗೆ? ಕಾಡಿನಲ್ಲಿ ಕೇಳಿ ಬಂದ ಸುಸ್ವರ, ನಾಸಿಕವನ್ನು ಅಡಾಡಿದ ಪರಿಮಾಣ, ಎರಡರ ಮೂಲೆಯಲ್ಲಿ ಎನ್ನುವುದಾಗಿ ಹುಡುಕುತ್ತಾ ಮುಂದುವರಿದವರು. ಹೌದಣ್ಣ. ಮುಂದೆ 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 ಬಂದು ನೋಡಿದ್ರೆ ತಮ್ಮ ಅಣ್ಣ, ಅರ್ರೆ, ಕಣ್ಣು ಬಿಡುವುದಕ್ಕಾಗುವುದಿಲ್ಲ. ಯಾಕೆ ಈ ರೀತಿ? ಕೋಟಿ ಸೂರ್ಯನ ಪ್ರಭೆ, ಅದನ್ನು ಪ್ರಯತ್ನಪೂರ್ವಕವಾಗಿ ಕಣ್ಣು ಬಿಟ್ಟು ನೋಡಿದ್ರೆ ಕಾಣುವುದೇನು? ಏನು? ಅಂಬರದಿಂದಲೇ ಕುಂಭಿನ ಗಿಡಿದು ಬಂದಿರನ್ನೋದು ಯಾಲೆ, ಅದನ್ನು ಯಾರೇ ಕುಳಿ
ಕುಳಿತು ಆರೋಹಣ ಅವರೋಹಣ ಕನುಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತವನ್ನು ಹಾಡ್ತಾ ಇದ್ದಾಳೆ ಈ ಬಾಲೆ. ಅವಳ ಚೆಲುವು ನಮ್ಮ ಅವಲೋಕಿಸಿ. ಹೇಗೆ ಚೆಲುವಿನ ರಕವೋ, ವಿಟರ ಪುಣ್ಯದ ಪರಿಣತಿಯೋ, ಕಾಮುಕರ ಭಾಗ್ಯದ ಕಲ್ಪತರು ಫಲವೋ, ಮರಣ ವಿಜಯ ಧ್ವಜವೋ, ಮನ್ಮಥ ಪರಮಶಾಸ್ತ್ರದ ಮೂಲ ಸೂತ್ರವು, ಇದರ ಮುನಿ ಚಿತ್ತಾಕಾಂಕ್ಷದ ಮಂತ್ರವಾದವು, ಋಷಿ ತಪ ಫಲವು, ನಾಕ ಸೌಂದರ್ಯಕ ಸರ್ಗವೋ ಎಂಬ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಈ ಕಡೆ ಬಾ. ಈ ಹುಡುಗಿಯರನ್ನು ನೋಡಿದ್ರೆ ಎಲ್ಲಿಲ್ಲದ ಸಾಹಿತ್ಯ ನೆನಪಾಗ್ತದ. ಈಗ ಹಾಕದ ಸಾಹಿತ್ಯ ಮತ್ತೆ ಈರ್ವರ ಜೊತೆಯಾಗಿ ಬಂದವರು ನೀನೊಬ್ಬನೇ ನೋಡಿದ್ದೀಯಾ? ಎಲ್ಲಿದ್ದಾಳೆ? ನೋಡ್ಬೇಕಾ? ಹೀಗೆ ಬಾ. ಎಲ್ಲಿ ಹೀಗೆ ಬಾ. ಎಲ್ಲಿ ಏಳ ಏ ಅಣ್ಣ, ಇವಳೆ ಯಾರು ಅಂತ ಗೊತ್ತಾಗ್ಲಿಲ್ವಾ? ಯಾರೋ ಇವಳು? ಇವಳ ಪರಿಚಯ ನನಗುಂಟು. ಯಾರು ಏನು ಅತ್ತ ಮಗಳ? ಅಲ್ಲ, ಇವಳು ಇಲ್ಲಿಯವಳಲ್ಲ, ಮತ್ತೆ ಮೇಲ್ವಾಕಕ್ಕೆ ಸಂಬಂಧಪಟ್ಟವಳು. ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ವಾ? ಈಗ ಗಾನಾದಿ ದೇವಿ ಬ್ರಹ್ಮನ 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 ಇಲ್ಲಿ ಬಾ. ಸಮಸ್ಯೆ ಇತ್ತು. ಒಂದು ಹೇಳಬೇಕು ನೀನು. ಯಾವುದು? ಬ್ರಹ್ಮನ ತಾಯಿಯೋ, ಅಜ್ಜಿಯೋ, ಮಗಳೋ, ಮೊಮ್ಮಗಳೋ, ಅತ್ತೆಯೋ, ಸೊಸೆಯೋ, ಯಾರು ಅಂತ ಓದಾರು. ಇಲ್ಲ, ಅವಸರ ಮಾಡಬೇಡ. ಮೊದಲು ಅಭಿನಯ, ಆಮೇಲೆ ವಿಷಯ. ಗಾನಾದಿ ದೇವಿ ಬ್ರಹ್ಮನ ರಾಣಿ ಬ್ರಹ್ಮನ ರಾಣಿ ಅಣ್ಣ ನಿಲ್ಲುವಳೆ ವಾಣಿ ಮೀನಾಂಕ ನರಸಿ ಬರುವಳಲ್ಲ ಮೀನಾಂಕ ನರಸಿ ಶಿವನೇ ಬಲ್ಲ ಶಂಕರನೇ ಬಲ್ಲ ಶಶಿಧರನೇ ಬಲ್ಲ ಯಾರು 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 ಚೆಲ್ಲುವ ತರುಣಿ ಬಯ್ಯಾಲೆ ತೂಗುವ ಬಗೆಯ ಚೆಲ್ವ ತರುಣಿ ಉಯ್ಯಾಲೆ ತೂಗುವ ಬಗೆಯ ಆಡುವ ಬಗೆಯ ಪಾಡುವ ಬಗೆಯ ಸಗದ ಪರಿಗಿದು ಸಗದ
ಯಾರೋ ತರುಣಿ ಉಯ್ಯಾಲೆ ತಗುವ ಬಗೆಯ ಉಯ್ಯಾಲೆ ತೂಗುವ ಬಗೆಯ ಸಗದ ಬರಿಕಿಸು ಸಗದ ಮಕ್ಕಳ ಮಿಂಚಿನ ಬಳ್ಳಿಯನ್ನು ಕಣ್ಣಿಗೆ ಬಡಿದಂತಹ ಅನುಭವ. ಏನು ಅಂದ, ಏನು ಚಂದ ಚಂದ. ಬ್ರಹ್ಮನ ಸೃಷ್ಟಿಯಲ್ಲಿ ಈ ರೀತಿಯದ್ದು ಒಂದು ಉಂಟೆ ಉಂಟು. ಚಿಲಿವಿಗೆ ಚೈತನ್ಯ ಪರಿಮಳ ಮುತ್ತಳಿದ ತಂಗಿ ಸುಳಿವು ಲಾವಣ್ಯಕರ ವಿಭ್ರಮವು ಹರಿತ ಶೃಂಗಾರದ ಮೇಲೆ ಮಾಥನೋ ಚಲಿತ ಸುದೇವ. ಇವಳ ಈ ಹೊಗಳಿಕೆಯನ್ನು ಮಾಡುವುದಕ್ಕೆ ಆ ಶೇಷನಿಗೂ ಕಷ್ಟವೇ ಸತ್ಯ. ಅಷ್ಟೊಂದು ರೂಪವತಿ ಸೌಂದರ್ಯವತಿ ಲಾವಣ್ಯವತಿ ಈಕೆಯಾಗಿದ್ದಾಳೆ. ಏ ಅಣ್ಣ, ಇವಳು ಯಾರೆಂದು ಗೊತ್ತಾಗಲಿಲ್ಲ ನನಗೆಂದು ಅಲ್ಲ, ಎಲ್ಲರಿಗೂ ಪರಿಚಯಿಸ್ತಾಳೆ. ಸರಿ, ಲೋಕ ಸತ್ಯಲೋಕ, ಸತ್ಯಲೋಕದಲ್ಲಿ ಬ್ರಹ್ಮ ನಿನ್ನ ಕರ್ಮ ಆಗ್ಲಿಲ್ವಾ? ಇದು ಹೆಣ್ಣಲ್ವಾ? ಬ್ರಹ್ಮನ ರಸಿ ಶಾರದಾದೇವಿ. ತಮ್ಮ ಬ್ರಹ್ಮನ ಸೃಷ್ಟಿಯ ಕಾರ್ಯ ಪರಿಪೂರ್ಣವಾಗಬೇಕಿದ್ರೆ ಒಟ್ಟಿನಲ್ಲಿ ವಾಣಿ ಬೇಕಂತೆ. ಹಾಗಾದ್ರೆ ಅವಳಲ್ಲ, ಮತ್ತೆ ಯಾರು? ಗೊತ್ತಾಯ್ತು, ಯಾರು? ಮೀನಾಂಕನ ಅರಸಿ. ಮೀನಾಂಕನ ಅರಸಿ ಬರುವಳಲ್ಲ. ಯಾಕೆ? ಆ ಮಾಲಿನಿ ಯಾರು? ಶಿವನೇ ಬಲ್ಲ, ಶಂಕರನೇ ಬಲ್ಲ, ಸದಾಶಿವ ಶಶಿಧರನೇ ಬಲ್ಲ. ಏ ಅಣ್ಣ, ಯಾಕೆ ನಮ್ಮೊಳಗೆ ಚರ್ಚೆ? ಹೇಗೂ ಕಣ್ಣ ಮುಂದೆ ಇದ್ದಾಳೆ, ನೇರ ದಿಟ್ಟ ನಿರಂತರ. ನೀನು ಹೋಗಿ ಮಾತಾಡಿಸು. ಲಾಭ ಆದ್ರೆ ನಾನು ಬರ್ತೇನೆ. ಸರಿ, ಜಾಗ್ರತೆ. ಈ ಹೆಣ್ಣು ಮಕ್ಕಳ ಹತ್ರ ಮಾತಾಡುವಾಗೆಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕು. ಇಷ್ಟರ ತನಕ ಯಾವ ಹುಡುಗಿ ಹತ್ರ ಮಾತಾಡಿದವರಲ್ಲ, ಸ್ವಲ್ಪ ಬೇಗ ಮುಗಿಸು. ಇಲ್ಲಿ ಬಾ. ನಾನು ಅವಳಲ್ಲಿ ಮಾತಾಡುವುದಕ್ಕೆ ಹೇಳಿದ್ದು, ಅದಕ್ಕೆ ಹೋದದ್ದು. ನಿನ್ನದೆಂತದ್ದು ಮೂಕಾಭಿನಯ, ಕುತ್ತಿಗೆ ನರದರು ಬಲ್ಲೆಂಟ? ಏನು ಮಾತಾಡಿ ಅಭ್ಯಾಸ ಉಂಟು? ಅಭ್ಯಾಸ ಇಲ್ಲದಿದ್ದರೆ ಅಭ್ಯಾಸ ಮಾಡಿಕೊಳ್ಳಬೇಕು. ಬೇಡ, ನಮಗೆ ಅಭ್ಯಾಸ ಆಗುವುದೇ ಬೇಡ. ಈ ಹಿಂದಿನ ವಿಷಯ ಬ್ರಹ್ಮದೇವಿ ಹೇಳಿದಂತಹ ಮಾತು, ಬ್ರಹ್ಮಚರ್ಯ ಕೆಟ್ಟಲ್ಲಿಗೆ ನಿಮ್ಮ ಪಾಲಿಗೆ ಮರಣ. ಓ, ಇವಳ ತಳ್ಳಿ ನಮಗೆ ಬೇಡ. ಹಾಗಂತ ಇವಳಿಗೊಂದು ಗತಿಯನ್ನು ನಾವೇ ಕಾಣಿಸುವ. ನಮ್ಮ ಅಣ್ಣನಿಗೆ ತಕ್ಕ ಹುಡುಗಿ. ಹೋಗಿ ವಿಷಯ ಸುಮ್ಮನಾದ್ಯಜುಳೈದಿ ಮೇರೆ ವಚದ ಭವನವನೆ ಪೊಗುತ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವನ ಸ್ಮರಣ ಬಿಗುರಿ ಸಿಲುಕುತ್ತಲೇ ನಮ್ಮಯ ಶುಂಭ ಕೆಟ್ಟರು ತಿಳಿದು ನೋಡಲು ಈಕೆ ಮಾನಿನಿಯೇ ಶಿವ 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 ಶಿವ. ಶುಂಭನ ಅಮಾತ್ಯನಾಗಿ ಜೀವನದಲ್ಲಿ ಇಂತಹ ಒಂದು ಘಟನೆ ನಡೆಯುತ್ತದೆ ಎನ್ನುವಂತಹ ಕಲ್ಪನೆ ನನಗಿಲ್ಲದಾಗಿ ಹೋಯಿತಲ್ಲ. ಶುಂಭನ ಅಜ್ಞಾಧಾರಕನಾಗಿ ಈ ಕದಂಬಾವನವನ್ನು ಪ್ರವೇಶ ಮಾಡಿದೆ. ನೋಡುತ್ತಿರುವುದೇನು? ಅಬ್ಬಾ, ಚಂಡು ಪುಂಡರು ಹೇಳಿದಂತಹ ಮಾತುಗಳನ್ನು ಕೇಳಿ ಶುಂಭನು ಭ್ರಮಾಧೀನನಾಗಿದ್ದಾನೆ. ಅರ್ಥವಾಗಿದೆ.
ಅನಿವಾರ್ಯವಾಗಿ ಶುಂಭನ ಆಜ್ಞೆಯನ್ನು ಪಾಲಿಸುವಲ್ಲಿ ಹಿಂದುಳಿಯಬಾರದು ಎನ್ನುವುದಕ್ಕಾಗಿಯೇ ಕದಂಬವನವನ್ನು ಪ್ರವೇಶ ಮಾಡಿದೆ. ನೋಡಿದ್ರೆ ಬಂಗಾರದ ಸರಪಳಿ ಭಾಗಮಂಡಲದಿಂದ ಇಳಿಯಲ್ಪಟ್ಟಿದೆ. ಆ ಸರಪಳಿಗೆ ಬಂಗಾರದ ಉಯ್ಯಾಲೆ ಸೇರಿಸಲ್ಪಟ್ಟಿದೆ. ಉಯ್ಯಾಲೆಯಲ್ಲಿ ಹಾಡುತ್ತಾ ಇದ್ದಾಳಲ್ಲ, ಇವಳೂ ನಾರಿಯೇ? ಖಂಡಿತ ಅಲ್ಲ. ಸಜ್ಜನರ ರಕ್ಷಣೆಗಾಗಿ, ದುರುಳರ ಶಿಕ್ಷಣೆಗಾಗಿ ಈ ರೀತಿ ಮಹಾದೇವಿ ಆಟವಾಡ್ತಾ ಇದ್ದಾಳೆ. ಸರಿ, ಈ ಚಂಡಮುಂಡರ ಮಾತನ್ನು ಕೇಳಿ ಶುಂಭನು ಕೆಟ್ಟ. ಶುಂಭನನ್ನು ನಂಬಿದಂತಹ ಪ್ರಜಾಜನರು ಕೆಟ್ಟು ಹೋದರೂ ಪತನದ ಹಾದಿಯಲ್ಲಿದ್ದಾರೆ. ಆದರೂ ಅಮಾತ್ಯನಾಗಿ ಅವನ ಆಜ್ಞೆಯನ್ನು ಪಾಲಿಸುವಲ್ಲಿ ಮನ ಮಾಡ್ತೇನಂತೆ ನೋಡೋಣ. ಜನನಿಕೆ ಬಿನೋನಗವನು ಕರುಣದೊಳಿಂದು ವನದಲ್ಲಿ ಕುಳಿತಿರುವುದ್ಯಾಕೆ? ನೀ ವನದಲ್ಲಿ ಕುಳಿತಿರುವುದ್ಯಾಕೆ? ಸನುಮತ ಬಲ್ಲಿದು ನಿನಗೆ ಪ್ರಿಯುವೆನು. ಸನುಮತ ಬಲ್ಲಿದು ನಿನಗೆ ಪ್ರಿಯುವೆನು. ಧನುಜೇಶ ಶುಭನ ಬಯಕೆ ಅಮ್ಮ. ಜನನಿಗೆ ಭಿನ್ನಗವನು ಕರುಣದೊಳಿಂದು ವನದಲ್ಲಿ ಕುಳಿತಿಗುಯಾಕೆ ಅಮ್ಮ. ಸಂಧಾನ ಪ್ರಕ್ರಿಯೆ ನನ್ನ ಮೂಲಕ ನಡೆಯಬೇಕೆನ್ನುವಂತಹ ಆದೇಶವಾಗಿದೆ. ತಾಯೇ, 14 ಲೋಕದಲ್ಲಿಯೂ ಶುಂಭನೇ ಒಡೆಯ. ಅವನ ಆಜ್ಞಾ ಚಕ್ರವನ್ನು ಎಲ್ಲರೂ ಪಾಲಿಸುತ್ತಾ ಇದ್ದಾರೆ. ನೀನಾದರೂ ಲಾವಣ್ಯವತಿಯಾಗಿ ಈ ಗೊಂಡಾರಣಿಯಲ್ಲಿ ಕುಳಿತಿದ್ದೀಯ. ಈ ವನದಲ್ಲಿ ಕುಳಿತಿರುವುದು ಯಾಕೆ? ಸನುಮತ ಇದಲ್ಲ, ಧನುಜೇಶನ ಬೇಕೆಂತೆ ರಥವನ್ನೇರಿ ಸಿದ್ಧರಾಗಿ ಬಾ. ಅಯ್ಯೋ, ವಿಚಾರವಾಗಿ ಶುಂಭನಿಗೆ ಪ್ರತ್ಯೇಕ ದೂತರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವಾಯುಳಪ್ಪ, ಆಶ್ಚರ್ಯ, ಪರಮಾಶ್ಚರ್ಯ. ನಾನು ಎಲ್ಲಿದ್ದೇನೆ? ಮೇಲೆ ಹೋಗಿ. ಹೌದು, ಕ್ಷಣ ಕಾಲ ನನ್ನ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ನೋಡಿದ್ರೆ ನಿದ್ರೆಯಲ್ಲಿ ಮಲಗಿದನೋ ಈಗ ಎಚ್ಚರವಾಯಿತೋ ಎನ್ನುವಂತಹ ಯೋಚನೆಯಲ್ಲಿದ್ದೇನೆ. ವಾಸ್ತವ ಹೌದು, ಇದು ದೇವಿ ಮಹಾತ್ಮೆಯೇ ಸರಿ. ಏನೇ ಇರಲಿ, ಶುಂಭನ ಮಾತ್ಯನಾಗಿ ಉತ್ತರವನ್ನು ಕೊಂಡು ಹೋಗಲೇಬೇಕು. ಸಂವಿಧಾನದಲ್ಲಿ ಬೆದರದಿರಯ್ಯ ಬೇಡುವುದನ್ನೆಲ್ಲ ಅಲಿದು ಅದಕ್ಕೆ ಶುಂಭ ಅದನ ಬನಿಲ್ಲವ ಮೊದಲ ತಿಳಿದಿಯೇ. ಈ ವಿಧ ಬೇಗನೆ ಬಂದು ಇದು ಬಾಲ್ಯದಲ್ಲಿ ಕೈಗೊಂಡಂತಹ ಪಣ. ಕಾಳಗದ ಮೂಲಕ ಯಾರು ನನ್ನನ್ನು ಸೋಲಿಸುತ್ತಾನೋ ಅಂಥವನನ್ನೇ ವರಿಸುವೇನೆಂಬುದಾಗಿ ವಿಚಾರದಲ್ಲಿ ಶುಂಭ ಬಲಾಢ್ಯನೇ. ಅವರ ತಮ್ಮನು ಶುಂಭನಿದ್ದಾನೆ. ಶುಂಭ ಬಲಾಢ್ಯನೇ. ಹೌದು, ಪ್ರತ್ಯಕ್ಷ ಬಂದರೂ ಕೂಡ ರಣಕ್ಕ ಜೀವನಿಲ್ಲವಂತೆ ಸ್ಪಷ್ಟವಾಗಿ ಹೋಗಿ ಕೇಳಿತು.
ಬಂದರೆ ಸೋಮನಾಚಲ ಕದಂಬಾವನದಲ್ಲಿರುವಂತಹ ಹೆಣ್ಣಿನ ಎಡಮುಡಿಗೆ ಕೈ ಹಿಕ್ಕಿ
ಸಂಧಾನವನ್ನು ಬಿಟ್ಟು ಸಂಗ್ರಾಮವನ್ನು ಬಯಸಿರುವಂತೆ ಆಮೇಲೆ ಧೂಮ್ರಲೋಚನನ್ನು ಕಳುಹಿಸಿದೆ ಕರೆತಂದರೆ ಎಲ್ಲಿಂದ ದಿಟ್ಟತನದ ನೋಟದಿಂದ ಸುಂಡಳಂತೆ ಗಂಡುಗಳಿಗಳಾಗಿರುವಂತಹ ಚಂಡಮುಂಡರನ್ನು ಕಳುಹಿಸಿದೆ ಚಂಡಮುಂಡರ ರುಂಡ ಚಂಡಾಡಿದ ಚಂಡಮುಂಡರು ಇನ್ನಿಲ್ಲವಾಗಿ ಹೋದರೆ ಶಿವನೇ ಇನ್ನು ನಾಳೆ ಹೊರಟಿದ್ದೇನೆ ನೀನೆಲ್ಲಿಗೆಯ್ಯ ನಾಡುವಂತ ಒಂದೆರಡು ಮಾತುಗಳನ್ನು ಕೇಳ್ತೀರಾ ಬದುಕುವುದಕ್ಕಿಲ್ಲದೆ ನೆಲೆಯಿಲ್ಲದೆ ಗೋತ್ರವಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆಲ್ಲ ಬದುಕುವುದಕ್ಕೆ ನೆಲೆಯನ್ನು ಅವರಿಗೆ ಬೆಲೆಯನ್ನು ಕಲ್ಪಿಸಿಕೊಟ್ಟವರು ತಾವು ದಾನವ ಕುಲಾಬ್ಧಿ ಚಂದ್ರಮ ಎನ್ನುವ ನಿಗಳತೆಗೆ ಪಾತ್ರರಾಗಿದ್ದೀರಿ. ವರ್ತಮಾನ ಕಾಲದಲ್ಲಿ ನಿಮ್ಮದ್ದಾಗಿರುವಂತಹ ಆಜ್ಞಾ ಚಕ್ರ ಅವ್ಯಾಹತವಾಗಿ ಮೂರು ಲೋಕಗಳಲ್ಲಿಯೂ ಸಂಚರಿಸುತ್ತಾ ಇದೆ. ಶುಂಭನೆ ಲೋಕೈಕ ನಾಯಕ ಎಂಬುದನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಆವಿರ್ಭಾಜನ ಸಲ್ಲುವುದಿದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ. ಪ್ರಭು ಕೇವಲ ವ್ಯಕ್ತಿ ಅಲ್ಲ, ತಾವು ಮಹಾನ್ ಶಕ್ತಿಯಾಗಿ ಪ್ರಪಂಚಕ್ಕೆ ಪ್ರಕಟಗೊಂಡಿರುವಿರಿ. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ಯಾವುದೋ ಒಂದು ವನ ಪ್ರದೇಶದಲ್ಲಿ ಹೆಣ್ಣು ಬಳಿದ್ದಾಳೆ ಎಂಬುದನ್ನು ತಿಳಿದು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಪ್ರಮಾದೀನರಾದಿರ ಪ್ರಭು ಮನಸ್ಸಿನ ಶರಹತಿಗೆ ತೆರಗಿದೆ ಹೇಳಿ. ಹಾಗೆಂದು ಸಂಧಾನಕ್ಕೆಂದು ನಿಮ್ಮ ಆಳಾಗಿ ಹೋಗಿರುವಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತನಾದ ದೇವಿ ದಾಸರಾಗಿ ಬಂದು ಹೇಳಿದ್ದಾದರೂ ಏನು, ಕ್ಷಣ ಕ್ಷಣದಲ್ಲಿಯೂ ಕೂಡ ನಾನಾ ರೂಪದಿಂದ ಕಾಣಿಸಿಕೊಳ್ತಾ ಇದ್ದಾಳೆ. ಅವಳನ್ನು ಕೆಣಕುವುದಕ್ಕೆ ಹೋದರೆ ನಮ್ಮ ಪಾಲಿಗೆ ಕಷ್ಟ ಒದಗಿ ಬರುತ್ತದೆ, ಮಹತ್ತರಂತವೇ ಸಂಭವಿಸಿತು ಎಂಬುದಾಗಿ ಎಚ್ಚರಿಸಿದರೂ ಕೂಡ ತಾವು ಏನು ಮಾಡಿದ್ರಿ ಪ್ರಭು, ಏನು ಮಾಡಿದ್ರಿ? ಅವಳನ್ನು ಕರೆತರುವುದಕ್ಕಾಗಿ ಧೂಮ್ರಾಕ್ಷಾದಿ ಬಲಭಟ್ಟರನ್ನು ಕಳಿಸಿದ್ದೇನೆ. ಅಲ್ಪನೇ ಧೂಮ್ರಲೋಚನ ಅಲ್ಪನೇ ಜಿಯಾ
ಪ್ರಯೋಜಕವಾಗಿ ನೀನು ಅಪ್ರಯೋಜಕವಾಗಿ ನೀನು ಕಾಲಗೊಪ್ಪಿಸಲ್ ಜಾತಕಿ ಧನುಜಾತ್ಮಕವನು ಕಾಲಗೊಪ್ಪಿಸಲ್ ಯಾತಕಿ ಧನುಜಾತ್ಮಗೆ ಬನು ಧನುಜೇಶ ಕೇಳಿ ನನ್ನ ಮಾತ ಎಂತೆಂತ ಅನರ್ಘ್ಯ ರತ್ನಗಳನ್ನು ಕಳೆದುಕೊಂಡಿದ್ದೀರಿ ಪ್ರಭು. ಓಹೋ, ಅಲ್ಪನೆ ಅಲ್ಪನೆ ತನ್ನ ಕ್ಷಿಪ್ರವಾದಂತಹ ನೇತ್ರಜ್ವಾಲಾ ಪ್ರಭಾವದಿಂದ ಪ್ರಪಂಚವನ್ನೇ ತಲ್ಲಣಿಸಬಲ್ಲ ಪರಾಕ್ರಮದ ಪರದೈವ ಪ್ರತ್ಯಕ್ಷ ಪ್ರಭು ಪರಮೇಶ್ವರ ದೇವರೇ ಸಮರಾಂಗಣಕ್ಕೆ ಬಂದು ನಿಲ್ಲತಾನೆಂತಾದ್ರೆ ಸಮದಂಡಿಯಾಗಿ ಹೋರಾಟವನ್ನು ಮಾಡಿದ್ರೆ ಸಮರ ಕ್ಷೇತ್ರದಿಂದ ಹಿಮ್ಮೆಟ್ಟಿಸಬಲ್ಲ ಸಮರ ವಿಕ್ರಮಿಯ ಗತಿ ಏನಾಯಿತು ಪ್ರಭು? ಅವಳ ಕೈಯಲ್ಲಿರುವಂತ ಆಯುಧದಿಂದ ಕೊಂದು ಕಳೆದದ್ದಲ್ಲವಂತ ತನ್ನ ನೇತ್ರಾಗ್ನಿಯಿಂದಲೇ ಸುಟ್ಟುರುಹುತ್ತಾಳೆ ಅಂತಾದ್ರೆ ನೀವು ಕಾಮಿಸುತ್ತಿರುವಂತಹ ಕಾಮಿನಿಯ ಕಣ್ಣಿನಲ್ಲಿ ಅಗ್ನಿಯ ಕಿಡಿಯಿದೆ ಪ್ರಭು, ಅಗ್ನಿಯ ಕಿಡಿಯಿದೆ. ಯೋನಿಜರಿಂದ ಮರಣವಿಲ್ಲ ಎಂಬುದಾಗಿ ಬ್ರಹ್ಮದೇವರಿಂದ ವರವನ್ನು ಪಡೆದವರು ಅಖಂಡ ಬ್ರಹ್ಮಚರ್ಯರು ಅಂತಹ ಚಂಡಮುಂಡರನ್ನು ಕೊಲ್ಲುವರಿರ್ತಾರೆ ಪ್ರಪಂಚ ಮೂರರಲ್ಲಿ. ಅಂತವರ ಚಿತ್ತವನ್ನು ತನ್ನತ್ತ ಆಕರ್ಷಿಸಿ ಅವರ ವೃತವನ್ನು ಕೆಡಿಸಿ ಕಾಳಿಯಾಗಿಯೋ ಕರಾಳಿಯಾಗಿಯೋ ಶಿರವನ್ನು ಕಡಿದು ಚೆಂಡಾಡುತ್ತಾಳೆ. ವರ ಕೊಟ್ಟಿರುವ ಬ್ರಹ್ಮನಿಗೆ ನಾನು ತಾಯಿಯಾಗಿದ್ದೇನೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ಪ್ರಾಜ್ಞರಾಗಿರುವಂತಹ ಸುಗ್ರೀವ ಅವಳ ನಗುವಿಗೆ ಸತ್ತು ಬಿತ್ತ ಬೀಳ್ತಾನೆ, ಅವಳ ಅನುಗ್ರಹದಿಂದ ಮತ್ತೊಮ್ಮೆ ಬದುಕಿ ಬರ್ತಾನೆ ಅಂತಾದ್ರೆ ನಿಗ್ರಹ ಅನುಗ್ರಹ ಶಕ್ತಿ ಸಂಪನ್ನೆ ಅವಳಾಗಿದ್ದಾಳೆ ಎಂಬುದಕ್ಕೆ ಬೇರೆ ಪ್ರಮಾಣ ಬೇಕೆ? ದೊರೆಯ ಇನ್ನೊಬ್ಬರನ್ನು ಕೊಲ್ಲುವುದಕ್ಕೆ ಗೆಲ್ಲುವುದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ, ಪರಾಕ್ರಮ ಇದೆ. ಬದುಕಿಸುವುದಕ್ಕೆ ನಮಗಾಗುತ್ತದೆ, ಅನುಗ್ರಹ ಮಾಡುವುದಕ್ಕೆ ನಮಗಾಗುತ್ತದೆ. ಅವಳಿಗೆ ಆಗುತ್ತದೆ ಅಂತಾದ್ರೆ ಅವಳು ಹೆಣ್ಣಾಗಿರಬಹುದೇ ಪ್ರಭು? ರಕ್ತಬೀಜ ಕಾಡಲ್ಲಿರುವಂತಹ ಕಾಡು ಹೆಣ್ಣನ್ನು ಬಯಸಿದ್ರಲ್ಲಿ ತಪ್ಪೇನುಂಟಯ್ಯ? ಅಲ್ಲ ಪ್ರಭು, ತರುಣಿ ಅಲ್ಲ ಅವೈ ಆದಿಮಾಯಿ 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 ಸರ್ವೇ
ಧನುಜೇಶ ಕೇಳಿನ ಮಾತ ಯಾತಕಿನಿತು ನೀ ಭ್ರಮೆಗೊಳಗಾಗಿ ವ್ಯರ್ಥ ವ್ಯರ್ಥ ಕೇಳಿನ ಮಾತ ಧನುಜೇಶ ಇಲ್ಲಿಂದ ಹೋಗಿರುವಂತಹ ವೀರಾದಿ ವೀರರನ್ನೆಲ್ಲ ಹೆಮ್ಮಾರಿಯಾಗಿ ಮನೆಗೊಂಡಿರುವಂತಹ ಅವಳನ್ನು ಅಬಲೆ ಹೆಣ್ಣು ಎನ್ನುವ ಹಾಗೆ ನಾವು ಕಲ್ಪಿಸಿಕೊಂಡರೆ ನಮ್ಮ ಅಲ್ಪತನವಾದೀತು ಪ್ರಭು. ಮಧ್ಯಾಹ್ನವಳು ತರುಣಿ ಅಲ್ಲವಳು ಮತ್ತೆ ಆದಿಮಾಯಿಯಾಗಿದ್ದಾಳೆ, ಆದಿಪರಾಶಕ್ತಿ ಅವಳಾಗಿದ್ದಾಳೆ. ಇನ್ನು ಮಾಯಾ ಮೋಹಿನಿಯಾಗಿಯೂ ಕೌಶಿಕ ಎನ್ನುವಂತಹ ಹೆಸರನ್ನಿರಿಸಿಕೊಂಡು ಕದಂಬ ವನದಲ್ಲಿ ಬಂದು ನೆಲೆಸಿದ್ದು ಯಾಕೆ ಯಾಕೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ಹೇಗದು? ದೇವಲೋಕವನ್ನು ಆಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಮಾಂಗಲ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇಲ್ಲ. ಅದಕ್ಕಾಗಿ ತ್ರಿದಶರನ್ನು ಪಡೆಯುವುದಕ್ಕಾಗಿ ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಅರ್ಥಾತ್ ದಯಮಾನವನ್ನಿಳುವುದಕ್ಕಾಗಿ ಬಂದವಳು ಮತ್ತೆ ಯಾರೂ ಅಲ್ಲ, ಯಾರವಳು? ಜಗದೇಶ್ವರಿಯಾಗಿದ್ದಾಳೆ, ಪ್ರಣವ ಸ್ವರೂಪಿಣಿಯಾಗಿದ್ದಾಳೆ. ಅಂತಹ ಅವಳನ್ನು ಕೆಣಕುವುದಕ್ಕೆ ಹೋದರೆ ನಮ್ಮ ಪ್ರಯತ್ನ ವ್ಯರ್ಥವಾದೀತು ಮಾತ್ರವಲ್ಲ, ದಾನವ ವಂಶವನ್ನೇ ದಾನನ ಆಲಯಕ್ಕೆ ನಾವಾಗಿ ಕಳಿಸಿಕೊಡಬೇಕಾದೀತು ಪ್ರಭು. ಆದ್ದರಿಂದ ಹೇಳ್ತಾರೆ ಅವಳ ತಲ್ಲಿ ಬೇಡ ಬೇಡದಿವೆ. ರಕ್ತಬೀಜ ಅವಳು ಹೆಣ್ಣಲ್ಲ, ಪರಾಶಕ್ತಿ ಎಂಬುದಾಗಿ ಹೇಳ್ತಾ ಇದ್ದೀನಿ. ನಾನು ಮಾಡ್ತಾ ಇರುವುದೆಲ್ಲವೂ ಕೂಡ ತಪ್ಪು ದಾರಿ ಅಂತೇಳಿ, ಆದ್ರೆ ಸರಿದಾರಿ ಹೇಗೆ ಎಂಬುದಾಗಿ ಹೇಳ್ತೀರಾ? ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈ ಜಗದೊಳತಿ ಚರಣಕ್ಕೆ ಅಕ್ಕಿಯಿಂದಲೇ ಪೊಡ ಮಾಡುತ್ತ, ತ್ರೈ ಜಗದೊಳತಿ ಚರಣಕ್ಕೆ ಭಕ್ತಿಯೋದಲಿ ಪೊಡ ಮಾಡುತ್ತ, ಪಡೆದವಳ ಕಾರುಣ್ಯದಲ್ಲಿ ಧೋತ್ರಿಯಲಿ ಜಡಜ ಪೀಠನ ಭರತ ತೆರದಲ್ಲಿ ಪಡೆದು ಸುಖವನ್ನು ಬಾಳುವುದಿರುತ್ತಲೇ ನುಡಿಯ ನೀತಿಯ ಹೊರೆಗೆ ಬಿಡು ಮನದ ಮೂರ್ಖತೆಯ ಧನುಜೇಶ. ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಮೂಢತನವು ಮೂರ್ಖತನವನ್ನು ಬಿಟ್ಟು ಬಿಡಿ. ತ್ರೈ ಜಗದೊಳತಿ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಒಡಮಟ್ಟೆ ಉಂಟಾದ್ರೆ ಅವಳ ಅನುಗ್ರಹದಿಂದ ಅಂತಹ ಬದುಕು ಬದುಕಾದಿದ್ದ ಕವಿಜ ಹೇಗಿತ್ತು ನಮ್ಮ ಸಾಮ್ರಾಜ್ಯ, ಹೇಗಾಗಿ ಹೋಯ್ತು. ಎಷ್ಟು ಒಳ್ಳೆಯದುಂಟು, ಇಂತಹ ಒಳ್ಳೆ ಅಭಿಮಾನಿಗಳು ಇಷ್ಟಿದ್ರೆ ಸಾಕಾಗುದಿಲ್ಲ. ಇವರು ನನ್ನ ಪ್ರಜೆಗಳು, ಇವರನ್ನು ಬೆಳೆಸಬೇಕು. ರಕ್ತ ಬೀಜ ತಿಳಿಯಿತು, ಜೀವದ ಮೇಲಿನ ಆಸೆಗೋಸ್ಕರ
ಗೋಚರವಾಗಿ ಈ ರೀತಿಯ ಮಾತನ್ನ ಹೇಳ್ತಾ ಇದ್ದಿ. ಹಾಗಾಗಿ ಒಂದು ವಿಚಾರ, ಅರಮನೆ ಒಳಗಿದ್ದಕ್ಕೋ ಸೀರೆಯನ್ನುಟ್ಟಕ್ಕೋ ರಣ ಹೇಳಿ ಇದೆಂತಹ ಕಾಡು? ಈ ಪ್ರಪಂಚದಲ್ಲಿರುವಂತಹ ಕಾಡು ಮೇಡುಗಳನ್ನು ನೋಡದೇ ಇರುವವನೇನು ರಕ್ತ ಬೀಜನಲ್ಲ. ಆದರೆ ಇಂತಹ ಭಯಾನಕವಾಗಿರುವಂತಹ ಗುಂಡಾರಣ್ಯವನ್ನು ಸ್ವಪ್ನದಲ್ಲಿಯೂ ಕೂಡ ಕಲ್ಪಿಸಿಕೊಳ್ಳಿಲ್ಲ. ಇದು ಕಾಡಲ್ಲ, ಇದೊಂದು ಚಕ್ರವ್ಯೂಹ ಎಂಬುದಕ್ಕೆ ಅನುಮಾನವಿಲ್ಲ. ಸರಿ ಸರಿ ಸರಿ, ಈ ಭೂಮಿಯಲ್ಲಿ ಕದಂಬ ಎನ್ನುವಂತಹ ಒಂದು ವನವಿದೆ ಎಂಬುದನ್ನು ಹೇಳಿ ಕೇಳಿ ಮಾತ್ರವೇ ನಾವು ತಿಳಿದುಕೊಂಡಂತೆ ಹೊರತು ಕಣ್ಣಾರೆ ಕಂಡವರು ಯಾರೂ ಇಲ್ಲ. ಇಲ್ಲಿಗೆ ಬರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಂತಹ ದೇವಭೂಮಿಯಾಗಿದೆ. ಅಂತಹ ಕ್ಷೇತ್ರಕ್ಕೆ ಮನೋವೇಗದ ಬಲುಹುಳ್ಳಂತಹ ಚಂಡಮುಂಡರು ಕಾಲೂರಿದೆ. ಆ ಬಳಿಕವೇ ದಾನವರಾಗಿರುವಂತಹ ನಮ್ಮ ಆಗಮನಕ್ಕೊಂದು ದಾರಿ ದೊರಕಿದೆ. ಹಾಗೆಂದು ಆಗಮನಕ್ಕೆ ದಾರಿ ದೊರಕಿದೆ ವಿನಃ ನಿರ್ಗಮಿಸುವುದಕ್ಕೆ ದಾರಿ ದೊರಕಲಿಲ್ಲ. ಶೋಣಿತಾಪುರದಿಂದ ಬಂದಿರುವ ಯಾರೂ ಕೂಡ ಹಿಂದೆ ಹೋಗಿದ್ದಿಲ್ಲ. ಯಾರೋ ಶ್ರೀದೇವಿಯ ಸಂಕಲ್ಪದಂತೆ ಸುಗ್ರೀವನೊಬ್ಬ ಹಿಂದೆ ಹೋಗಿದ್ದಾನೆ. ಅಂತಹ ಕ್ಷೇತ್ರದಲ್ಲಿ ಹೆಣ್ಣು ನಂಬುವುದೇ ಕಷ್ಟ ಸಾಧ್ಯವಾಗಿತ್ತು. ಆದರೂ ನೋಡುವುದಕ್ಕಾಗಿ ಬಂದಿದ್ದೇನೆ. ಆಶ್ಚರ್ಯ, ಪರಮಾಶ್ಚರ್ಯ! ನಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಶ್ಮಿ ಹೋಗುವುದಿಲ್ಲವಂತೆ. ಕತ್ತಲ ಆವೃತ್ತವಾಗಿರುವಂತಹ ವನವೆಂದು ಯಾವುದೋ ರಕ್ತ ತೇಜದಿಂದ ವಿಕಸಿತವಾಗಿದೆ. ವನ ಅನಿತ್ಯ ವಾಸತ್ತಿಗಾಗಿ ರಂಜಿಸುತ್ತಾ ಇದ್ದಾನೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಅಗ್ರಾಣಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇವೆ. ಇಂತಹ ವ್ಯತ್ಯಾಸ ಆಗುವುದಕ್ಕೆ ಏನು ಕಾರಣ? ಶ್ರೀ ದೇವಿ ಲೀಲಾಮೃತ, ದೇವಿ ಮಹಾತ್ಮ್ಯ ಏನದು ಯಾವುದೋ ಸುಸ್ವರ ಕೇಳಿ ಬರುತ್ತಾ ಇವೆ. ಆ ಹೆಣ್ಣು ಇಲ್ಲಿಯೇ ಸರಿಹದಲ್ಲಿರಬೇಕು ಅಂತ ಗಮನಿಸ್ತೇನೆ. ಕಾಲಿ ರಕ್ತ ಬೀಜನು ನೋಡಿದನು, ಕಾಲಿ ರಕ್ತ ಬೀಜ ಶಿವಜನು ಗಾಢ ಕರುವದಿ ಕುಳಿತ ಶಿವಜನು ನೋಡಿದನು, ಪಾಡಿದನು ತನ್ನೊಳಗೆ ಇವಳನು ತಿಳಿಯದೇನೆ ತಾಯ್ತೆ, ಇವಳನು ತಿಳಿಯದೆ ಇನಿತಾಯ್ತೆ. ಮಾಡಲಿನ್ನೇ
ನಕಟ ಅಕಟ ಶುಂಭದ ಕೂಡೆ ಭಾಗ್ಯ ಮುರಿದು ಬಂದಿಗೆ ಕೇಳು ಇವಳು ಬದ್ಧ ಕೇಳು ಇವಳು ಬದ್ಧವಾದರು ಮಾತನಾಡಿಸುವೆ ಎನ್ನುತ್ತ ನೋಡಿದನು 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 ಪಾಡಿದನು ಕಲಿರಕ್ತ ಬೀಜ ಜಯ 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 ಜಗದಂಬ ಜಯ ಜಯ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮೋ ನಮಃ ನಮೋ ನಮಃ ಜಯ 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 ಜಗದಂಬಾ ಜಯ 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 जय 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 जगदम्बा जगदम्बा ನೋಡಿದನು ಕಲೆ ರಕ್ತ ಬೀಜ. ನಿನ್ನ ಜೀವನದಲ್ಲಿ ಇನ್ನೂ ನೀನು ಕಲಿಯುವುದಕ್ಕೆ ರಕ್ತ ಬೀಜ, ಕಲಿತುಕ ರಕ್ತ ಬೀಜ. ನನ್ನ ಅಂತರಾತ್ಮವನ್ನು ಎಚ್ಚರಿಸುತ್ತಾಯಿ. ಕೋಟಿ ಸೂರ್ಯ ಪ್ರಕಾಶದಿಂದ ಮಂಗಳಾಕಾರವಾಗಿ ಕಂಗೊಳಿಸುತ್ತಿರುವಂತಹ ಜಗದೇಶ್ವರ ಎಂದು ನೋಡಿದೆ. ಅಂಬರ ಪಥದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣ ದುಯ್ಯಾಲೆಯಲ್ಲಿ ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ನೋಡುತ್ತಾ ಇದ್ದೇನೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರರಂತೆ ವ್ಯವಹರಿಸಬಲ್ಲವಳು ನಾನು ಎಂಬ ಹಾಗೆ ಕಾಣಿಸಿಕೊಳ್ತಾ ಇದ್ದಾಳೆ. ಮುಗುಳ್ನಗು ಸದಾಚಾರ ಸಂಪನ್ನರಾಗಿ
ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾರೆ. ಇಂಪಾದ ಗಾಯನ ಯಾರಿಗೆ ಇಂಪು? ದೇವತೆಗಳ ಪಾಲಿಗಿದು ಪರಮಗೀತೆ, ಚರಮಗೀತೆ. ಆದರೆ ದಾನವರು ದುಷ್ಟರು ಆಗಿರುವಂತಹ ನಮ್ಮ ಪಾಲಿಗೆದು ಮರಣಗೀತೆ, ಶೋಕ ಗೀತೆಯಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾಯಿ. ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಇಷ್ಟೆಲ್ಲ ಅನಾಹುತ ನಡೆದು ಹೋಯಿತಲ್ಲ. ಸರ್ವೇಶ್ವರಿ ಸರ್ವ ಶಕ್ತಿ ಸಂಯುಕ್ತೆಯಾಗಿರುವಂತಹ ಈಕೆಯನ್ನು ನನ್ನ ದೊರೆ ಬಯಸಿಬಿಟ್ಟನಲ್ಲ. ಹೌದು, ಅವರ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಸತ್ಯ ವಿಚಾರ ಈಗ ನನಗೆ ಅರ್ಥವಾಗುತ್ತಾರೆ. ಏನು ಮಾಡಲಿ ಶಿವನ, ಏನು ಮಾಡಲಿ ನಾನು? ಶುಂಭ ದೊರೆಯಲ್ಲಿ ಭಾಷಾಬದ್ಧನಾಗಿ ತರುಣಿಯನ್ನು ಕರೆತರ್ತೇನೆ, ಎಳೆತರ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಪರಾಕ್ರಮವನ್ನು ನಾನು ತೋರಿಸಿದೆ ಎಂದಾದರೆ ಏಳು ಇವಳಿಂದ ಬದ್ಧ ನಮ್ಮ ವಂಶಕ್ಕೆ ಮಹಾ ಕೇಡಾಗಿ ಬಂದಿದ್ದಾರೆ. ಹಿಂದೆ ಅಳಿದವರಂತೆ ನಾನು ಕೂಡ ಅಳಿಯಬೇಕಾಗಿ. ಅದಲ್ಲವಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದ್ರೆ ದಾರಿ ಹೊಂದಿದೆ. ಭಕ್ತಿಗೆ ಒಲಿಯುತ್ತಾಳಂತೆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ. ಭಕ್ತಿಯಿಂದಲೇ ಆರಾಧಿಸುವುದರ ಮೂಲಕ ಅಮ್ಮ ಭಟ್ರೆ ನೀನೇ ನೆಲಗೆ ಅಮ್ಮ, ನೀನೇ ನೆಲಗೆ. ಶುಂಭ ದಾನವ ಬಯಸಿದರೆ, ಶುಂಭ ದಾನವ ಬಯಸಿದರೆ ಸಾನು ರಾಜದಿ ವರಿಸದೆ ಶೌರ್ಯದೂದರೆ, ಸಾನು ರಾಜದಿ ವರಿಸದೆ ಶೌರ್ಯದೂದರೆ ಚೂಡಿಯ ಬಯಸಿದರೆ ಅಮ್ಮ ಏನಾಗದಿ ಭವತ್ರೆ ನೀನೇ ನೆಲಗೆ ಅಮ್ಮ, ನೀನೇ ನೆಲಗೆ. ಜಯ 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 ಜಗದಂಬ ಜಗದಂಬ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ನಮಸ್ತಸ್ಯೈ 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 ನಮೋ ನಮಃ. ನಮಸ್ತಸ್ಯೈ 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 ನಮೋ ನಮಃ. ನಮೋ ನಮಃ. ಜಯ 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 ದೇವಿ ವಿರೂಪಾಕ್ಷಿ, ಜಯ ಭಕ್ತವರ ಪ್ರಜೆ, ಜಯ ಶಂಕರ ವಾಮನ್, ಮಂಗಳೇ ಸರ್ವಮುಖ. ಜಗಜ್ಜನನಿ, ಇದೋ ನಿನ್ನ ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾರೆ. ನಿನ್ನನ್ನು ಸಂಸ್ತುತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಯಾರು ನೀನು? ಶೋಣಿತಾಪುರದ ಪ್ರಧಾನ ಮಾಧ್ಯ ಕಲೆ ರಕ್ತ ಬೀಜ ಎಂಬುದಾಗಿ ನನ್ನ ಹೆಸರಮ್ಮ. ದೊರೆ ಅಜ್ಞಾನವರ್ತಿಯಾಗಿ ಬಂದಿದ್ದೇನೆ. ಏಣಾಂಕರಿಪವಕ್ತೆಯಾಗಿ ಆರಾಧಿಸುತ್ತಿರುವಂತ ನಿನ್ನ ವಿಚಾರವನ್ನು ಕೇಳಿ ತಿಳಿದಿರುವಂತಹ ನನ್ನ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾ ಇದ್ದ. ತಾಯೇ, ಬಳ್ಳಿ ಒಂದು ಹಬ್ಬಫಲ ನೀಡಬೇಕು ಅಂತ ಮಾಮನದ ಅವಶ್ಯಕತೆ ಹೇಗೆ? ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಎಷ್ಟೇ ಶ್ರೀಮಂತಿಯಾಗಿರಲಿ, ಅವಳ ಅಂಗ ಸಾಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬಾತ ಯೋಗ್ಯ ಪುರುಷನ ಅತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿ ಉಂಟು ಅಂತಾದ್ರೆ ಅಮ್ಮ, ನನ್ನ ದೊರೆಗಲ್ಲದೆ ಮತ್ತೊಬ್ಬರಿಗಿಲ್ಲ. ತಾಯೇ, ನನ್ನ ದೊರೆಯನ್ನು ವರಿಸುವುದಕ್ಕಾಗಿ ಇಳಿದು ಬರಬೇಕಮ್ಮ, ರಥವೇ ಬರಬೇಕು. ಭಕ್ತಿಯ ಮಹಾಪುರಿ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ರಕ್ತ ಬೀಜ, ಈ ಕದಂಬ ಕಾಂತಾರದಲ್ಲಿರುವಂತಹ ಕಾಮಿನಿಯನ್ನು ಕಂಡು ಬಯಸಿದರೆ ನಿನ್ನ ಒಡೆಯನಾದಂತಹ ಶುಂಭ ಹೌದು ತಾಯಿ, ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಹಲವು ಮಂದಿ ಬಂದರು. ಸುಗ್ರೀವನೊಬ್ಬನನ್ನು ಬಿಟ್ಟು ಮತ್ತಾರನ್ನು ನಾನು ಹಿಂದೆ ಕಳುಹಿಸಿದವಳಲ್ಲ. ನನ್ನ ಯೋಗ್ಯತೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಿತ್ತು. ಬದಲಾಗಿ ಅಲ್ಪರಾದಂತಹ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ, ನನ್ನ ಕೈಯಿಂದಲೇ ಕೊಲಿಸಿದ. ಕೇವಲ ಸ್ತ್ರೀ ಭ್ರಾಂತನಾಗಿ ಕಳರನ್ನೆಲ್ಲ ಕಾನೂನಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಂಭ
ಆಯಿತು. ಬ್ರಹ್ಮದೇವರಿಂದ ವರ, ಒಂದು ಬಿಂದು ರಕ್ತ ಭೂಮಿಗೆ ಸೋರಿತು ಅಂತಾದ್ರೆ ಈ ಪಂಚವರ್ಣ ಮಣ್ಣದು ಉಂಡಾಪಿನಂಚನ್ನ ವೇಳೆ ಉಂಡಾಯಿನಂಚನ್ನ ದಿನಮಾನ ಕಟ್ಟಿಪು ತುತ್ತಿ ಸೀರೆ ಪಾಡಾಯಿ ಬಣ್ಣ ಕೊರ್ಪಾಯಿನಂಚನ್ನ ಸೇವೆ ತುಂಕಾಯಿನಂಚನ್ನ ಉಜ್ಜಾಲಿ ಅಪಗಾನಗಿ ಬತ್ತಿಂಚಿದ ಪುರ್ತು ಏರ ಮೀರ ತಪ್ಪ ತಾಂಗ ವಿಷನ ಅಮೃತ ನೆಡ್ತೇನೆ ಜಪ್ಪೆಲ ಮೇಲ ಕೀಲ ಪನ್ಪಿನಂಚನ್ನ ನ್ಯಾಕೆಂಡುಂಡೆ ಮಾಗೋತಾರೆ ನಿನ್ನ ಸೇವೆ ಮಲ್ಪಡ ಬಂಡದೆ ಭಾರಿ ಭಕ್ತಿ ಮಲ್ಪೈನ ಸೇವೆ ನಿನ್ನ ಮಾಯುಡೆ ತಿರಿಯ ನೋಡು ಅಪಗಾನಗ ಭಕ್ತಿ ಶ್ರದ್ಧೆ ಮಲ್ತಿನಂಚನ್ನ ಸೇವೆ ವಿಷ ಮತ್ತು ಪೆರ ಸಾಧ್ಯಜ್ಜಿ ಬತ್ತಿತ್ತಿನ ನವಿನ ಗರಡವಾಯಿಗೆ ಪಾಡ್ಲ ಸಂಸಾರ ಅಮೃತ ಅನುವಾದ ಕೊರ್ಲ ಪನ್ಪಿನಂಚನ ಮದಿಪತ್ತೆ ಸಂತೋಷಾಂಡು ಕೊರ್ನಂಚನ್ನ ಸೇವೆನ ಪ್ರೀತಿ ಪೂರ್ವಕಾದ ಭಕ್ತಿ ಪೂರ್ವಕಾದ ಕೊರ್ನಂಚನ್ನ ಸೇವೆನೆ ಪೊರ್ಲಡಪ್ಪೆ ಕೈಕೊಂಡಾಲು ಪನ್ಪಿನಂಚನ ಸತ್ಯವಾಕ್ಯ ಮೆರಪಾದು ಕೊರ್ದು ಎನ್ನ ಸಂಸಾರನ ಉದ್ಧಾರ ಮಲ್ತು ಕೊರ್ದು ಪೊಯ್ನಲ್ಪ ಬತ್ತಿನಲ್ಪ ಅಪ್ಪೆ ರಕ್ತೇಶ್ವರಿ ಕಾತಲ್ಗೆ ಪನ್ಪಿನ ಸತ್ಯವಾಕ್ಯ ಮೆರಪಾದು ಕೊಡ್ತಾರೆ ಭಾಗವತರೆ ಮಾನಾದಿಗದ ಮನೆಗೆ ಕೊರ್ಪಿನಂಚನ್ನ ಪುಣ್ಯ ಪ್ರಸಾದ ಪತೊಲ್ಲೆ ಪತ್ತಿ ಸಿರಿ ಸಿಂಗಾರ ಕೊರ್ಪಿ ನಂಬಿಕೆ ದೇವರಪ್ಪಣೆ ಬ್ರಹ್ಮಲಿಪಿ ಕಾಲ ಮುಟ್ಟ ಐಶ್ವಕು ಬಟ್ಟ ಜೀವಗದಕ್ಕೆ ನಾಲೈದ ಕೊಡಿಟು ವಾಗ್ದೈವ ರಕ್ತೇಶ್ವರಿ ಆದಿನಲ್ಲಿ ತಂದು ನೀರ್ದವರ್ಣ ಪಗಲ್ ಲೆಕ್ಕ ದೈವದನ್ನ ತಗ್ಗಲ್ ಲೆಕ್ಕ ಮಲ್ತಿಮಾಟ ಫಲಿಪಲ್ ಲೆಕ್ಕ ಎದುರು ಸಾರಥಿ ಪಿರೋಡು ಬಾಸಾಡಿ ಅದು ಅರುಳಿಂಚಿಂದ ದೊಂಬು ಬೀಜಿಂತಿಂದ ಗಾಳಿ ರಡ್ಡ ತಂದ ದೈವ ಸಾರಥಿ ಆದ ಉಂಡು ಬನ್ಪಿನ ಸತ್ಯವಾಕ್ಯ ಮೆರಪಾದು ಕೊಡ್ತು ಗಾನವಂದಾರ ಗಾನ ವಿಶಾರದೆ ಗಾನ ಕೋಗಿಲೆ ಯಕ್ಷ ಧ್ರುವ ಯಕ್ಷ ಕಲಾನಿಧಿ ಸ್ವರಸರ್ಣ ನಿಧಿ ಯಕ್ಷಕಲ್ಪ ವೃಕ್ಷ ಪನ್ಪಿನಂಚಂದ ಅಪ್ಪೆನ ಅನುಗ್ರೋಡು ಮಟ್ಟೆಲ್ಗೆ ತಿಕ್ಕಿನಂಚಂದ ಪುತರದೊಟ್ಟಿಗೆ ನಲ್ಲಾತು ಪುತರ ನಾಲ್ಗುತ್ತು ನಾಲು ದೇಶ ನಾಲು ರಾಜ್ಯ ನಾಲು ಕೋಟಿದು ಒದಗಾದು ಕೊಡ್ತು ವಿದ್ಯೆ ಬುದ್ಧಿ ಆರೋಗ್ಯ ಐಶ್ವರ್ಯ ಸುಖ ಸಂಸಾರ ಸುಖ ಸಂಪತ್ತು ಅನುಗ್ರಹ ಮಲ್ತು ಕೊಡ್ತು ಪೊಯ್ನಲ್ಪ ಬತ್ತಿನಲ್ಪ ಲಕ್ಕಿನಲ್ಪ ಕುಲ್ಲಿನಲ್ಪ ಅಪ್ಪೆ ಉಳ್ಳಾಲ್ತಿ ಉಲ್ಲಾಲಿಗೆ ಪಟ್ಲ ಕೀರ್ತಿ ಪರಂಪರೆಯನ್ನು ಭಾರತರಗ ಮೆರಪಾಲಿಗೆ ಸತ್ಯವಾಕ್ಯ ಮೆರಪಾದು ಕೊಡ್ತಾರೆ
ಆವಡ ಬಡಕಾಯಿ ಗಂಗೆ ತೆಂಕಾಯಿ ತೀರ್ಥ ಕಂಚಿದ ಕೋಟೆ ಕರ್ಪದ ಬೇಲಿ ಇಕ್ಕಟ್ಟಿತ್ತಿನ ಒಕ್ಕಟ್ಟು ಮಲ್ಪೊಂದು ರಂಗಡು ಮೆರಪಾದು ದೇಹಕ್ಕೂ ಒಳ ನೆಂಚದ ಶಕ್ತಿನ ಕೊರ್ದು ಪನವನ್ನು ಕೊರ್ದು ಅಪ್ಪೆ ಉಳ್ಳಾಲ್ತಿ ಕಾತಲಿಗೆ ಬಂದ್ಬಿಡ ಸತ್ಯವಾಕ್ಯ ಮೆರಪಾದು ಕೊರ್ದು ಆವಡು ಕತ್ತಲ ಸಾದಿಗೆ ಬಲ್ಪದ ಜೀಪ್ನಿಗೆ ಪಯಣದ ಸಾದಿಗೆ ಕೈ ಸಾಂದಾಪೆ ಕೆಂಡದ ಬರ್ಸೋಕು ಕರ್ಪದ ಬೇಡಿಕೆ ಅದು ಅಪ್ಪೆ ರಕ್ತೇಶ್ವರಿ ಕಾತೊಂದು ಬರ್ತದೆ ಎಲ್ಲ ಶಿಶು ರಂಗೋಡು ಮೆರಪಾಯಲ್ ಬಂದ್ಬಿಡ ಸತ್ಯವಾಕ್ಯ ನಾನಾಯ್ದ ಕೊಟ್ಟಿಟ್ಟು ಮೆರಪಾದು ಕೊರ್ಪೆ ವಿದ್ಯಾ ಬುದ್ಧಿನ ಆರೋಗ್ಯ ಐಶ್ವರ್ಯನ ಅನುಗ್ರಹ ಮಲ್ತು ಕೊಡ್ದು ಕಲೆ ಪಂಪಿನ ಉಂತಿನ ನೀರ ಒಂದೆ ನಾಲ್ ಮೂಲೆಗೆ ಪಸಾರಿ ಸಾಧು ಮಲ್ಪ ಪಸಾರಿ ಸಾನ್ಲೇಕ ಮಲ್ಪಾದಿ ಬೋಡಾಯಿನಂಚನ್ನ ಮಾನಾದಿಗೆ ತಮ್ಮನನ್ನು ಒದಗಾದು ಕೊಡ್ದು ಅಪ್ಪೆ ರಂಗೇಶ್ವರಿ ಕಾತಲಿ ಸತ್ಯವಾಕ್ಯ ಮೆರಪಾದು ಕೊಡ್ತೆ ಭಾಗವತರೆ ಇನಿ ಕಾನಗ ಸೇರ್ದಿನಂಚಂದ ಬ್ರಹ್ಮ ಸಭೆ ಅಪಕಾನಗ ಬಂಧು ವೈದ್ಯನಕುಲು ಕಮ್ಯಾಂಡಲ ಪನಂದೆ ವೈದ್ಯನಕುಲು ಅಧಿಕಾದ ಉಪ್ಪುನಂಚಂದ ಸನ್ನಿವೇಶ ಇನಿ ಕಾನಗ ಒರಿಯಲ್ಲೆತ್ತಿ ಚಲಿಗೆ ಪಂಪಿನಂಚಂದ ಅಪವಾದ ಬರ್ರಬಲ್ಯತ್ತೆ ಬರ್ಪಿನವು ಬರೋಡು ಮಿತ್ರದ ಬನ್ನಗಾದ ತಪ್ಪಾರ ಹೆಂಗು ಗೊತ್ತುಂಡು ಭಯಮಲ್ಪಡೆ ಅಪಗ ನೂಲು ಪಾಡಿ ತಂತ್ರಜಾಯಿ ಬಲ್ಮೆ ಪಂಪಿ ಬಲ್ಯಾಯಿ ಮೌಲ್ಯ ತೂಪಿ ಸೇನೆ ಭಂಡಾರ ಗೋರಿ ಕೊಟ್ಟಾರಿ ದೇರೇವು ಮಲ್ಲೆ ಸೇರಿಗಾರೆ ಇಪ್ಪಗ ಈ ಪೊರ್ತುಡು ಎನ್ನ ರಾಜ್ಯನ ದಿಪ್ಪನ ಮಲ್ತಂದು ಪವಿತ್ರವಾಗಿ ನೆಂಚದ ವಜ್ರಾಯಂದನ್ನು ಪತ್ತೊಂದು ಊರಿನ ಸೇದ್ಯ ಮಲ್ಪೊಂದು ಬರ್ಪಿನೆಂಚದ ಪೊರ್ತುಡು ಸೇರ್ದಿನೆಂಚದ ಸರ್ವ ಸಭೆಲ್ಲ ಅಪ್ಪೆ ರಕ್ತೇಶ್ವರಿ ಕಾತಲಿಗೆ ಈ ಪುಣ್ಯ ಕಥೆಯನ್ನು ತುಯಿನೆಂಚದ ನಿಖಲೆಗೆ ಮಾತೆರೆಗಳ ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯನ ಅನುಗ್ರಹಿಸದು ಪೊಯ್ನಲ್ಪ ಬತ್ತಿನಲ್ಪ ರಕ್ತೇಶ್ವರಿ ಕಾತೊಂದು ಬತ್ತಲ ಬಂದ್ಬಿಡ ಸತ್ಯವಾಕ್ಯ ಮೆರಪಾದು ಕೊಟ್ಟ ಸರ್ವೇರಿಗಳ ಭಾಗವತರೆ ಅವಡಿ ಈತ ಪುಣ್ಯದ ದಿನ ಸೇವೆ ಮಾಡ್ತೀನಿ ಕುಲ್ ಸುರುಗಾದ ಸಂಸ್ಥಾನದ ಸ್ವಾಮಿ ಎತ್ತುಕೊಂಡಾಡಂಡೆ ಅಂಚನೆ ಶ್ರೀಧರ ಶೆಟ್ರ ಆವಡಿ ಅಪಗ ಕಾಲಾದ ಕಟ್ಟಿ ಅಪಗನಗ ವರ್ಷಾದಿ ಪೊಂಡು ಕಾಲಾದಿ ಪೊಂಡು ವರ್ಷಾದಿ ಬತ್ತುಂಡು ಊರುಡು ನರಪುನಂಚಂದ ಒಂಜಿ ರಥೋತ್ಸವದ ಸೇವೆ ಅಪಗನಗ ಈ ರಥೋತ್ಸವದ ಸೇವೆದೊಟ್ಟಿಗೆ ಅಪ್ಪೆನ ಒಂಜಿ ಪೊರ್ಲು ಪೊಲಿಕೆನಿಗೆ ಯಕ್ಷರೂಪಡು ತೂಪಾವುಡು ಪಂಪಿನಂಚಂದ ಕಟ್ಟಿನಂಚಂದ ಕನ ಇನಿಗೆ ಸಾಕಾರ ಆಪಿನಂಚಂದ ಪೊರ್ತು ಅಪ್ಪೆನ ಈ ವೈಭವದ ಸೇವೆನು ತೋಜಾವಡು ಪಣದು ತನು ಮನನು ತನನು ಇನಿಕನಗ ಅರ್ಪಣೆ ಮಲ್ತದೆ ಈ ಪೊರ್ಲುದ ಸೇವೆನು ಇನಿಕನಗ ಈ ಪೊರ್ತುಗು ಸಾಕಾರ ಆದುಕೊಂಡು ಈ ಸೇವೆಗೆ ಬೋಡಾದು ಪಗೆಲ್ದ ಬೇಲೆನು ಬುಡಿಯರು ರಾತ್ರಿದ ನಿದ್ರೆನು ಬುಡಿಯರು ಬೆಂದದು ಸೊಂದುದು ಅಪ್ಪೆನ ಸೇವೆನು ವೈಭವಡು ಮಲ್ತು ಕೊರಿಯರು ಸಂತೋಷಾಂಡು ಇರಿಗೆ ಪತ್ತೆಕು ನೂದೆಗೆ ಸಾರಗು ಲಕ್ಷಗು ಲಕ್ಷ ಒದಗಾದು ಕೊಡ್ದು ಅಪ್ಪೆನ ಲಕ್ಷ ಸದಾ ಎನ್ನ ಭಕ್ತರ್ನ ಮಿತ್ತು ಉಂಡು ಪಂಪಿನವು ಸತ್ಯವಾಕ್ಯ ಮೆರಪಾದು ಕೊಡ್ದು ನಿಕುಲು ಮಲ್ಪುನ ಬೇಲೆ ಕಲ್ಪುನಂಚಂದ ವಿದ್ಯೆ ಮಲ್ಪುನಂಚಂದ ಬೇಲೆ ತಿಂಪಿನಂಚಂದ ನುಪ್ಪು ಬರ್ಪಿನಂಚಂದ ನೀರು ನೆಕ್ಕೆ ಒವೇ ರೀತಿಯ ಒಡರು ತೊಡಕು ಬಾರಂದಿ ಲೆಕ್ಕ ನೀವು ನಾಲ್ಕಾರ್ದ ಪ್ರಾಣಿರ್ದು ರಡ್ಡು ಕಾರ್ದ ನರಮಾನಿ ಮುಟ್ಟ ಬರ್ಪಿನಂಚದ ದುರಿತ ದುರ್ಮಾನ ಕಷ್ಟಗೋಟಲೇನೆ ತಟ್ಟ ಪಾರಾದು ಕೊಡ್ದು ಕಂಡುಡು ಬೋಪಿನವು ಪುಣ್ಣಿಟ್ಟು ಬೋಪಿನವು ಪಂಪಿನವು ಶೋಧನೆ ಮಲ್ತು ಕೊಡ್ದು ಅಪ್ಪೆ ಉಳ್ಳಾಲ್ತಿ ಸಾರ ಕಾಲ ಮುಟ್ಟ ಮೆರಪಾದು ಕೊರಿಯಲ್ಗೆ ಎಡತ್ತ ಜಕ್ಕೆಳ್ಳು ಪಾರ್ದು ಬಲತ್ತ ಸಿರಿಮೆರೆ ಕೊರ್ದು ಸೂರ್ಯ ಚಂದ್ರನ ಕಾಲ ಮುಟ್ಟ ಈ ಸೇವೆ ದಾತ್ರ ಉತ್ತರೋತ್ತರ ಅಭಿವೃದ್ಧಿ ಆಂಡು ಪಂಪಿನ ಸತ್ಯವಾಕ್ಯ ನಾಲಾಯ್ದ ಕೊಡಿಟ್ಟು ಫಲಿಪಾದು ಕೊಟ್ರ ಸಂತೋಷ ಆಡೇ ಭಾಗವತೇರೆ ಅಪಗಾನಗ ಕಾಲಗು ನಮಾದಿನ ನಮಕು ಕಾಲಾದಿನ ಅತ್ತತ್ತೆ ಅಪಗಾನಗ ಮಾಯರೂಪ ಸೇರ್ನಂಚಂದ ಪೊರ್ತು ಸೇರೇರೆ ಸೇರ್ತೊಳಿಯೇ ಈದ್ ಗೌಜಿ ದಮ್ಮ ಗಮ್ಮತ್ತಿನ ಮಲ್ತಿನಂಚಂದ ಸೇವೆ ಅಪ್ಪೆನೊಂಜಿ ಬಾಳಿ ಬಂಜಿಡು ಗಡಪುರಿಯರ್ ಬಂಡಿದ ಅಪವಾದ ಬರ್ರೆ ಅಲ್ಲಿ ಬೊಂಡ ಉಂಡಿಗೆನ ಎನ್ನ ಚಾಕೃತ ಬಾಲೆ ನನ್ನ ಮಿತ್ತಲ ಭಕ್ತಿ ಶಿದ್ದೆ ಅವೇ ರೀತಿ ಚಾಕರಿ ಮಲ್ತೊಂದು ಬತ್ತಡ ಅಂತ ಸೂರ್ಯ ಚಂದ್ರನ ಕಾಲಮುಟ್ಟ ಕೈಕಾರಿಕ ಸುಖಮುಖದ ಸಾಧನೆ ಕೊಡ್ತು ಅಪ್ಪೆ ರಕ್ತೇಶ್ವರಿ ಕಾತಲಿಗೆ ಅಂತ ಸತ್ಯವಾಕ್ಯ ಮೆರಪಾದು ಕೊಟ್ರೆ ವಿಧದಲ್ಲಿ ಸುಮ್ಮನೆ
ಸಂಭಾರಿ ಮುಖ್ಯ ಕದಾಪವ ಸಲಗಿರಿ ಸಂಭ್ರಮದಾರತಿ ಬೆಳಗಿರೆದು ಶೋಭಾ ಸ್ಥಿತಿ ವಿನಾಶಾನಾಂ ಶಕ್ತಿಭೂತ ಸನಾತನಿ ಗುಣಾಶ್ರಯ ಗುಣಮಯ ಮಹಾದೇವಿ ನಮೋಸ್ತುತೆ ಜಯ ಜಯ ಶುಂಭನಿ ಶುಂಭಾಂತಕಿ ಶಾಂತನಾಗ ಕಂಡಯ ಸುರನಾಥ ದೈತ್ಯರ ರುಂಡವರು ಸಂಗಮದಲ್ಲಿ ಭೂಲಕ್ಕೆ ಕೆಳಗಿರ್ತ ಅದರವ ದ್ವಾಪರ ಯುಗದೊಳಗೆ ಒಮ್ಮೆಗೆ ಶ್ರೀಪತಿಗೆ ಸಗಭವೆ ಎನಿಸಿದ ಪ್ರಭುನೋರುವೆ ಹೊರತು ಅನ್ಯತಾಯಿ ಪರಿಯೇ ಸುರಪಾಯ ದುರುಳನ್ನು ತೊರೆದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯೋ ಇದು ಶಾಂತಳಾಗಿದೆ. ದುರುಳನಾದಂತಹ ಶುಂಭನಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ಈ ಕೊಂಬಿನಿಯ ಭಾರವನ್ನು ಕಳೆದಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸೃಪಾಲ ನಾಕದ ಪೀಠ ಬರಿದಾಗಿದೆ, ಹೋಗಿ ಧೈರ್ಯದಿಂದ ನಾಕವನ್ನಾಡು. ಅಮ್ಮ ಸದಾಕಾಲ ನಿನ್ನನ್ನು ಕಂಡು ಅರ್ಚಿಸಬೇಕೆನ್ನುವ ಬಯಕೆ ಉಂಟು, ಅವಕಾಶ ಕೊಡಬೇಕು. ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ಶ್ರೀಮನ್ನಾರಾಯಣನೇ ವಸುದೇವ ದೇವಕಿಯರಿಗೆ ಕಂದನಾಗಿ ಜನಿಸಿ ಶ್ರೀಕೃಷ್ಣ ಎನ್ನುವಂತಹ ವಿಧಾನದಿಂದ ಅವತಾರವನ್ನೆತ್ತುವಂತಹ ಕಾಲ. ಆ ಸಂದರ್ಭದಲ್ಲಿ ಆತನಿಗೆ ಸಹಭವೆಯಾಗಿ ಅಂಬರದಲ್ಲಿ ಮಾಯೆ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ನಕ್ಷತ್ರ ತಲೆಮರೆಸಿಕೊಂಡು ಹೋಗಿದ್ದಾನೆ ಕರುಣಾಸುರ. ಹೋಗಲಿ ಬಿಡು, ಮುಂದೆ ಅವನ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ಭ್ರಮರಾಂಬಿಕೆಯಾಗಿ ಆವಿರ್ಭವಿಸುವಳಿದ್ದೇನೆ. ಅಲ್ಲಿಯವರೆಗೆ ನೀವೆಲ್ಲವರು ವರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನಂತೆ. ಅಂತರ್ಧಾನನಾಗುತ್ತೇನೆ, ಅಂತರ್ಧಾನನಾಗುತ್ತೇನೆ, ಅಂತರ್ಧಾನನಾಗುತ್ತೇನೆ. ಯಾದೇವಿ ಮಧುಗೀತವ ಪ್ರಮಥಿನಿ ಯಾಮಗಿಶೋನ್ಮೂಲಿನಿ ಯಾ ಧೂಮ್ರಾಕ್ಷಟಡಮಡ ಶಮನಿ ಯಾ ರಕ್ತ ಬೀಜಾಶಿನಿ ಯಾ ಶುಂಭಾನಿ ಶುಂಭ ದರ್ಪದ ಮರಿ ಯಾ ಸಿದ್ಧಲಕ್ಷ್ಮೀ ಪರ ಸಾಚುಡಿ ನವಕೋಟಿ ಶಕ್ತಿ ಸಹಿತ ಮಾಂ ಪಾತು ಸರ್ವೇಶ್ವರಿ ಮಾಂ ಪಾತು ಜಗದೀಶ್ವರಿ ಮಾಂ ಪಾತು ಮಹೇಶ್ವರಿ. ಸ್ಮರಿಸುತ್ತಲೇ ಜೀವನದ ಹರುಷದಲ್ಲಿ ಸುಮನಸರ ಕೂಡುತ್ತಾ ನೆಲದನ ಪುರುಹೂತ ನಾಕದಿ ರಾಜ ತೇಜದಲ್ಲಿ ತಾಯಿಯಿಂದಲ ಅನುಗ್ರಹಿತವಾದಂತಹ ನಾಕಭೂಮಿಯನ್ನು ಸುಮನಸರೊಂದಾಗಿ ನಾವು ಏರಿದವರಿದ್ದೇವೆ. ಇದುವೇ ದೇವಿ ಮಹಾತ್ಮೆ. ದೇ ಎನ್ನಲು ದೇಹವು ಪವಿತ್ರವು, ವಿ ಎನ್ನಲು ವಿದ್ಯಾಪ್ರಾಪ್ತಿ, ಮಾ ಎನ್ನಲು ಮಹಾಲಕ್ಷ್ಮಿ ಒಲಿಯುವಳು, ಹ ಎನ್ನಲು ಹರಿಹರರ ಪದಾಬ್ಜವು, ಕ್ಮೇ ಎನ್ನಲು ಸರ್ವ ಇಷ್ಟಾರ್ಥಗಳು ಸಿದ್ಧಿಪುದು ಎನ್ನುವಂತ ವಿಶೇಷ ಅರ್ಥವುಳ್ಳಂತ ಈ ಆಖ್ಯಾನವನ್ನು ಆಡಿದ ಆಡಿಸಿದ ನೋಡಿದ ಕೇಳಿದ ಸಕಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು, ಮಹಾಗಣಪತಿ ದೇವರು, ಸ್ಥಳದ ಸಕಲ ಅಧಿದೇವತೆಗಳು ಸನ್ಮಂಗಳವನ್ನು ಉಂಟು ಮಾಡಲಿ ಎನ್ನುವ ಹಾಗೆ ಬೇಡುತ್ತಾ ಪುಣ್ಯ ಆಖ್ಯಾನಕ್ಕೆ ಮಂಗಳ ಗೀತೆಯನ್ನು ಹಾಡುವುದಕ್ಕೆ ಸಭ್ಯ ಸಭಾಸದರಿಂದ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣಾಕರ ದೇವ ಗುರು ವಿಶ್ವಮಾನ್ಯ ಕರುಣಾಕರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಶರಣು ಮಯೂರ
ವಾಹನ ದೇವ ದೇವ ಶರಣು ಮಯೂರ ವಾಹನ ದೇವ ದೇವ ಚರಣಕ್ಕೆ ಮಣಿವು ಕಳಿವಿಮ್ಮನೋವ ಚರಣಕ್ಕೆ ಮಣಿವು ಕಳಿವಿಮ್ಮನೋವ ಶರಣಿಂಬೆ ಶರಣಬೆ ಶ್ರೀ ಸುಬ್ರಹ್ಮಣ್ಯ ಕರುಣದ ಗೌರದೇವ ಗುರು ವಿಶ್ವಮಾನ್ಯ ಕರುಣದ ಗೌರದೇವ ಗುರು ವಿಶ್ವಮಾನ್ಯದ ಶ್ರೀ ಸುಬ್ರಹ್ಮಣ್ಯ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಹರಗಳು ಕಸರಾಂದ್ರ ಪಾವಂಜೆ ಚೇತರಿ ಸ್ಥಿರವಾಗಿ ನೆಲದಿದ್ದ ಶ್ರೀ ಸುಬ್ರಹ್ಮಣ್ಯಗೆ ಶರಣಾಗತ ಶ್ರೀ ಗಣಪತಿ ಬಾಲಕ ದುರ್ಗನಿ ಬಾಲಕ ಮಂಗಳಂ ಜಯ ಮಂಗಳಂ ಶಿವ ಮಂಗಳಂ ನಿತ್ಯ ಮಂಗಳಂ ಶ್ರೀ ಭ್ರಮರಾಂಬೆಗೆ ಮಹಾಗಣಪಗೆ ಶ್ರೀ ಸುಬ್ರಹ್ಮಣ್ಯಗೆ ದತ್ತಾಂಜನೇಯಗೆ ಮಂಗಲೋ 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 ಶುಭ ಮಂಗಲೋ ಮಹಾರಾಜ ಶ್ರೀಗಳದ ಮೇಘನಗುತ್ತು ಶ್ರೀಧರ ಶೆಟ್ಟಿ ಮತ್ತು ಮಕ್ಕಳು ಮಹಾರಾಜ ಶ್ರೀಗಳದ ಮೇಘನಗುತ್ತು ಶ್ರೀಧರ ಶೆಟ್ಟಿ ಮತ್ತು ಮಕ್ಕಳು ಅರ್ತಿಗಾರ ಕುಶಾಲಗಾರ ಮೋಜಿಗಾರರು ಭಕ್ತಿಪೂರ್ವಕವಾಗಿ ಕೊಟ್ಟಿರತಕ್ಕಂತಹ ಕಾಂಚನದ ಕಿತ್ತೂ ದಕ್ಕಿತ್ತು ಶ್ರೀದೇವರ